ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಮಾಸ್ಟರ್ ಮಹಾಶಯ ಅವರು 2ನೇ ಸಾರಿ ಶ್ರೀರಾಮಕೃಷ್ಣರ ಭೇಟಿಗೆ ಬಂದಿದ್ದಾರೆ. ಶ್ರೀರಾಮಕೃಷ್ಣರು ಆಗ ಕ್ಷೌರ ಮಾಡ್ಕೋತಾ ಇದ್ದರಂತೆ. ಆಗಲೇ ಮಾಸ್ಟರ್ ಮಹಾಶಯರನ್ನು ಬರಮಾಡಿಕೊಂಡು ಕೂತ್ಕೊ ಅಂತ ಹೇಳಿ ಅವರ ಹತ್ರ ಮಾತುಕತೆಯನ್ನು ಪ್ರಾರಂಭಿಸ್ತಾರೆ. ಮೊದಲು ಅವರ ಯೋಗಕ್ಷೇಮವನ್ನೆಲ್ಲ ವಿಚಾರಿಸ್ತಾರೆ. ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗೆ ಬಂದೆ ಅಂತೆಲ್ಲ ಅದನ್ನೆಲ್ಲ ಪೀಠಿಕಾರೂಪದಲ್ಲಿ ಎಲ್ಲ ವಿಚಾರಣೆ ಎಲ್ಲ ಆದಮೇಲೆ ಆಮೇಲೆ ಕೇಶವಚಂದ್ರನ್ ಸೇನ್ ಬಗ್ಗೆ ವಿಚಾರಿಸ್ತಾರೆ. ಅದು ಆದಮೇಲೆ ಒಬ್ಬ ಕ್ಯಾಪ್ಟನ್ ಕುಕ್ ಅಂತ ಒಬ್ಬ ಬಂದಿದ್ದರಂತೆ ಪಶ್ಚಿಮದಿಂದ, ಅವ್ರ ಬಗ್ಗೆನೂ ಕೂಡ ವಿಚಾರಿಸ್ತಾರೆ. ಆಮೇಲೆ ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ಪ್ರತಾಪನ ಸೋದರ ಇಲ್ಲಿಗೆ ಬಂದಿದ್ದ, ಕೆಲವು ದಿನ ಇದ್ದ, ಕೆಲಸವೂ ಇಲ್ಲ, ಕಾರ್ಯವೂ ಇಲ್ಲ. ಹೇಳಿದ, ಇಲ್ಲಿ ಸುಮ್ಮನೆ ಇದ್ದು ಬಿಡುತ್ತೇನೆ ಅಂತ. ಹೆಂಡತಿ ಮಕ್ಕಳನ್ನೆಲ್ಲ ಮಾವನ ಮನೆಗೆ ಅಟ್ಟಿಬಿಟ್ಟಿರುವುದಾಗಿ ತಿಳಿದು ಬಂತು. ಅನೇಕ ಮಕ್ಕಳು ಮರಿ ತರಾಟಕ್ಕೆ ತೆಗೆದುಕೊಂಡೆ. ಹಾಗೆ ನೋಡು ಇದನ್ನು, ಮಕ್ಕಳು ಮರಿ ಆಗಿಬಿಟ್ಟಿವೆ. ನೆರೆಹೊರೆಯ ಜನರು ಬಂದು ಅವರನ್ನು ಪೋಷಿಸಿ ಬೆಳೆಸಿ ಮನುಷ್ಯರನ್ನಾಗಿ ಮಾಡುತ್ತಾರೆಯೇ? ಹೆಂಡತಿ ಮಕ್ಕಳನ್ನು ಮಾವನ ಮನೆಗೆ ಅಟ್ಟಿಬಿಟ್ಟಿದ್ದೇನಲ್ಲ, ಅವರನ್ನು ಬೇರೊಬ್ಬರು ಸಾಕಿ ಸಲಹುತ್ತಿದ್ದಾರಲ್ಲ ಎಂಬ ನಾಚಿಕೆಯೂ ಅವನಿಗಿಲ್ಲವಲ್ಲ. ಆತನನ್ನು ಚೆನ್ನಾಗಿ ಬೈದು ಹೇಳಿದೆ, ಯಾವುದಾದರೊಂದು ಉದ್ಯೋಗಕ್ಕೆ ಸೇರಿಕೋ ಅಂತ. ಆಗ ಮಾತ್ರ ಇಲ್ಲಿಂದ ಹೊರಡಲು ಮನಸ್ಸು ಮಾಡಿದ. ಇದು ಭಾಳ ನಮಗೆ ಆಶ್ಚರ್ಯವನ್ನಿಸುತ್ತೆ. ಶ್ರೀರಾಮಕೃಷ್ಣ ಹೀಗೆ ಹೇಳ್ತಾ ಇರೋದು. ಸಾಮಾನ್ಯವಾಗಿ ನಮಗನ್ನಿಸುವಂತೆ ಶ್ರೀರಾಮಕೃಷ್ಣ ಯಾವಾಗಲೂ ಕೂಡ ಸಂಸಾರ ತ್ಯಾಗ ಮಾಡಬೇಕು, ಯಾರು ಸನ್ಯಾಸಿ ತಗೋತೀನಿ, ಎಲ್ಲವನ್ನು ಬಿಟ್ಬಿಟ್ಟು ಮನೆಗೆಲ್ಲ ಬಿಟ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಸಂತೋಷ ವ್ಯಕ್ತಪಡಿಸಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಈಗ ಬೈತಾ ಇದ್ದಾರೆ, ಈ ಥರ ಮಾಡಿದೆಯಲ್ಲ ಅಂತಂದ್ಬಿಟ್ಟು. ಇದು ಭಾಳ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅಂದರೆ ಶ್ರೀರಾಮಕೃಷ್ಣರಿಗೆ ಗೊತ್ತಾಗಿತ್ತು ಅವನ ನಿಜವಾದ ವೈರಾಗ್ಯ ಅಲ್ಲ ಅಂತಂದ್ಬಿಟ್ಟು. ಅದು ಬೇಜವಾಬ್ದಾರಿಯ ವೈರಾಗ್ಯ. ಅವನಿಗೆ ಸಂಸಾರ ನಡೆಸೋದ್ರಲ್ಲಿ ಅವನಿಗೆ ಜವಾಬ್ದಾರಿಯ ಪ್ರಜ್ಞೆ ಇರಲಿಲ್ಲ. ಆ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಅವನಿಗೆ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಅವನೇನು ಮಾಡಿದ್ದಾನೆ ಅಂತಂದ್ಬಿಟ್ರೆ ಅದನ್ನ ಬೇರೆಯವರಿಗೆ ವಹಿಸ್ಬಿಟ್ಟು ಅವನು ಮನೆ ಬಿಟ್ಬಿಟ್ಟು ಬಂದಿದ್ದಾನೆ. ನಿಜವಾದ ಭಗವದ್ ವೈರಾಗ್ಯದಿಂದ ಭಗವಂತನ ಪಡಿಬೇಕು ಅಂತಕ್ಕಂಥ ಯಥಾರ್ಥ ವೈರಾಗ್ಯದಿಂದ ಅವನು ಬಂದಿಲ್ಲ. ಅದಕ್ಕೋಸ್ಕರವಾಗಿ ಇದೊಂಥರ ಏನು ಹೇಳ್ತಾರಲ್ಲ, ಮರ್ಕಟ ವೈರಾಗ್ಯ ಅಂತ ಹೇಳ್ತಾರಲ್ಲ, ಆ ಥರ ವೈರಾಗ್ಯ ಇದು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆ ರೀತಿ ತಮ್ಮ ಸಾಂಸಾರಿಕ ಜವಾಬ್ದಾರಿಯನ್ನು ಬಿಟ್ಟು ಬರ್ತಕ್ಕಂಥದ್ದನ್ನು ಅವರು ಶ್ರೀರಾಮಕೃಷ್ಣರು ಒಪ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕರ್ಮತ್ಯಾಗ ಮಾಡೋದಕ್ಕೂ ಕೂಡ ಅರ್ಹತೆ ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಸುಮ್ಮನೆ ಕರ್ಮತ್ಯಾಗ ಮಾಡೋಕ್ಕಾಗೋದಿಲ್ಲ, ಅದಕ್ಕೊಂದು ಅರ್ಹತೆ ಬೇಕು. ಅದು ಸರಿಯಾದ ರೀತಿಯಲ್ಲಿ ತ್ಯಾಗ ಮಾಡಬೇಕು. ಆಗಲೇ ಶ್ರೀರಾಮಕೃಷ್ಣ ಹೇಳುವಂತೆ ಅದು ಕರ್ಮ ಅಂತಕ್ಕಂಥದ್ದು
ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾ ಹೋದವನು ಕೂಡ ಅದು ತಾನಾಗಿಯೇ ಬಿದ್ದು ಹೋಗ್ತಾ ಬರಬೇಕು, ಒಂದೊಂದಾಗಿ ಬಿದ್ದು ಹೋಗ್ತಾ ಬರಬೇಕು. ತೆಂಗಿನ ಮರ ಅದು ಬೆಳೀತಾ ಹೋದಂಗೆ ಏನಾಗುತ್ತೆ, ಆ ಒಣಗಿ ಹೋಗಿರುತ್ತೆ ಗರಿಯೆಲ್ಲ ತಾನಾಗಿ ಬಿದ್ದು ಹೋಗುತ್ತೆ. ಹಾಗೆಯೇ ಮುಂದುವರಿತಾ ಹೋದವನು ಕೂಡ ಕರ್ಮಗಳು ತಾನಾಗಿ ಬಿದ್ದು ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ಈ ಥರ ಸಂಸಾರ ತ್ಯಾಗ ಮಾಡಿಬಿಟ್ಟು ಬರ್ತಕ್ಕಂಥದ್ದು ಉಚಿತವಲ್ಲ ಅಂತನ್ನೋದನ್ನು ಶ್ರೀರಾಮಕೃಷ್ಣರು ಸೂಚಿಸ್ತಾ ಇದ್ದಾರೆ. ಅದಕ್ಕೆ ಈ ತ್ಯಾಗದಲ್ಲೂ ಕೂಡ ಭಗವದ್ಗೀತೆಯ ಪ್ರಕಾರ 3 ರೀತಿಯ ತ್ಯಾಗ ಉಂಟಂತೆ. ಒಂದು ತಾಮಸಿಕ ತ್ಯಾಗ, ರಾಜಸಿಕ ತ್ಯಾಗ ಮತ್ತು ಕೂಡ ಸಾತ್ವಿಕ ತ್ಯಾಗ ಅಂತಂದ್ಬಿಟ್ಟು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಶ್ಲೋಕಗಳನ್ನು ಓದಿ ಹೇಳ್ತೀನಿ. ನಿಯತಸ್ಯತು ಸನ್ಯಾಸಃ ಕರ್ಮಣೋ ನ ಉಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸಃ ಪರಿಕೀರ್ತಿತಃ. ಅಲ್ಲಿ ನಿಯತವಾಗಿರ್ತಕ್ಕಂಥ ಕರ್ಮ, ನಿನ್ನೆ ಹೇಳಿದ್ನಲ್ಲ, ನಿತ್ಯ ನೈಮಿತ್ತಿಕ ಕರ್ಮಗಳು, ಆಬ್ಲಿಗೇಟರಿ ಡ್ಯೂಟೀಸ್, ಅದನ್ನು ಸನ್ಯಾಸ ಬಿಟ್ಬಿಡ್ತಕ್ಕಂಥದ್ದು, ತ್ಯಾಗ ಮಾಡ್ತಕ್ಕಂಥದ್ದು ಉಚಿತವಲ್ಲ, ಸರಿಯಲ್ಲ. ನಾ ಉಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸಃ ಪರಿಕೀರ್ತಿತ. ಅಂದರೆ ಮೋಹಾತ್ತಸ್ಯ, ಅದನ್ನು ತಿಳುವಳಿಕೆ ಇಲ್ಲದೇ ಅರ್ಥ ಮಾಡ್ಕೊಳ್ಳೋದೆ, ಅದು ಏನು ಎಂತು ಅಂದ್ಕೊಂಡು ಏನೂ ತಿಳುವಳಿಕೆ ಇಲ್ಲದೆ ಸುಮ್ಮನೆ ಅದನ್ನು ಬಿಟ್ಬಿಡ್ತಕ್ಕಂಥದ್ದು ಇದೆಯಲ್ಲ, ಮೋಹಾತ್ತಸ್ಯ ಪರಿತ್ಯಾಗ ಇದೆಯಲ್ಲ, ಅದನ್ನು ತಾಮಸ ಅಂತ ತಿಳ್ಕೊತಾರಂತೆ. ತಾಮಸ ಅಂತ ಹೇಳಲ್ಪಟ್ಟಿದೆ ಪರಿಕಲ್ಪತೆ. ತಾಮಸಃ ಪರಿಕೀರ್ತಿತಃ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈಮತ್ಯಾಗ ಫಲಂ ಲಭೇತ್ ಅಂತ ಹೇಳ್ತಾರೆ. ದುಃಖಮಿತ್ಯೇವ, ಇದು ದುಃಖದಾಯಕವಾದದ್ದು, ಅದನ್ನು ಬೇಡಪ್ಪ, ಈ ಸಂಸಾರ ತಾಪತ್ರಯ ಬೇಡ, ಇದೇನೇನೋ ಜವಾಬ್ದಾರಿಗಳು, ಅವ್ರ ಜವಾಬ್ದಾರಿ, ಈ ಜವಾಬ್ದಾರಿ, ಏನೇನೋ ಕರ್ತವ್ಯಗಳನ್ನೆಲ್ಲ ಮಾಡಬೇಕು, ದುಃಖ ಇದು. ಆ ದೃಷ್ಟಿಯಿಂದ ಇದನ್ನು ಬಿಡ್ತಕ್ಕಂಥದ್ದು, ಏನೋ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅದು ಅನುಭವಿಸಿ ಬಿಟ್ಬಿಡ್ತಕ್ಕಂಥ ಅದು ಕೂಡ ಸರಿಯಲ್ಲ. ದುಃಖಮಿತ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್. ತುಂಬ ಶ್ರಮ, ಈ ಕೆಲಸ ಮಾಡ್ತಕ್ಕಂಥದ್ದು, ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೆಲಸ ಮಾಡೋದು, ದುಡಿತಕ್ಕಂಥ ಇದೆಲ್ಲ ಬರೀ ಶ್ರಮ, ಬೇಡ, ಕಾಯಕ್ಲೇಶ. ಆ ದೃಷ್ಟಿಯಿಂದ ಬಿಡ್ತಕ್ಕಂಥದ್ದು ಇದೆಯಲ್ಲ, ಅದು ರಾಜಸ ತ್ಯಾಗವಂತೆ. ಸಕೃತ್ವ ರಾಜಸಂ ತ್ಯಾಗಂ ನೈಮತ್ಯಾಗ ಫಲಂ ಲಭೇತ್. ಅವನು ಈ ಥರ ರಾಜಸಿಕ ತ್ಯಾಗವನ್ನು ಮಾಡಿಬಿಟ್ಟು ಆ ತ್ಯಾಗದ ಫಲವನ್ನು ಅವನು ಅನುಭವಿಸೋದೇ ಇಲ್ಲ, ಅವನು ಸಿಕ್ಕೋದೇ ಇಲ್ಲ, ಅದು ತ್ಯಾಗದ ಆ ಫಲ ಸಿಕ್ಕೋದೇ ಇಲ್ಲ ಅವನಿಗೆ. ನೈವತ್ಯಾಗ ಫಲಂ, ತ್ಯಾಗದ ಫಲವನ್ನು ಅವನು ಅನುಭವಿಸೋದಿಲ್ಲ. ಆದರೆ ಕಾರ್ಯಮಿತ್ಯೇವ ಯತ್ಕರ್ಮ ನೇತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಯಾರು ನೀತವಾಗಿರ್ತಕ್ಕಂಥ ಕರ್ಮವನ್ನು, ತಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯಗಳನ್ನು, ಅದರಲ್ಲಿ ಸಂಘವೂ ಇಲ್ಲದೆ ಫಲದಾಶಿಯೂ ಇಲ್ಲದೆ ಯಾರು ಅದನ್ನು ಅನುಸರಿಸ್ತಾರೋ ಅದೇ ನಿಜವಾಗಿರ್ತಕ್ಕಂಥ ಸಾತ್ವಿಕವಾಗಿರ್ತಕ್ಕಂಥ ತ್ಯಾಗ. ಕರ್ಮತ್ಯಾಗ ನಿಜವಾದ ತ್ಯಾಗ ಅಲ್ಲ, ಕರ್ಮದಲ್ಲಿರ್ತಕ್ಕಂಥ, ಕರ್ಮದ ಹಿಂದೆ ಇರತಕ್ಕಂಥ ಆ ಆಸೆ ಆಕಾಂಕ್ಷೆಗಳು ಇದೆಯಲ್ಲ, ಅದನ್ನು ತ್ಯಾಗ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ತ್ಯಾಗ ಅಂತಂದ್ಬಿಟ್ಟು ಹೇಳ್ತಾರೆ. ಸಂಗಮ್ ತ್ಯಕ್ತ್ವ ಫಲಂ ಚೇವ. ಕರ್ಮದ ಬಗ್ಗೆ ಸಂಘನೂ ಇರಬಾರ್ದು. ಐ ಶುಡ್ ನಾಟ್ ಗೆಟ್ ಅಟ್ಯಾಚ್ಡ್, ವಿ ಶುಡ್ ನಾಟ್ ಗೆಟ್ ಅಟ್ಯಾಚ್ಡ್ ಕರ್ಮ ಆಲ್ಸೋ. ಆ ಕರ್ಮ ಇಲ್ಲದ್ರೆ ಆಗೋದಿಲ್ಲ. ಎಷ್ಟೋ ಜನರಿಗೆ ಕೆಲಸ ಮಾಡ್ತಾ 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 ಏನಾಗುತ್ತೆ ಅಂತಂದ್ಬಿಟ್ಟು ಆ ಕೆಲಸ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಅದು ಕೂಡ ಇರಬಾರ್ದು. ಆ ಕರ್ಮದ ಬಗ್ಗೆ ಅಟ್ಯಾಚ್ಮೆಂಟು ಕೂಡ ಇರಬಾರ್ದು, ಮತ್ತು ಆ ಫಲದ ಬಗ್ಗೆ ಅಟ್ಯಾಚ್ಮೆಂಟು ಕೂಡ ಇರಬಾರ್ದು. ಆ ರೀತಿ ಇದ್ದರೆ ಅದು ನಿಜವಾಗಿರ್ತಕ್ಕಂಥ ತ್ಯಾಗ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಂಥ ತ್ಯಾಗಿಯ ಲಕ್ಷಣ ಇಂಥದ್ದು. ಈ ರೀತಿ ಸಾತ್ವಿಕ ತ್ಯಾಗಿ ಇರ್ತಾನಲ್ಲ, ಅವನ ಲಕ್ಷಣ ಹೇಗಿರುತ್ತೆ? ನಾವು 3 ಲಕ್ಷಣಗಳನ್ನು ಗುರುತಿಸ್ಬೋದು. ಮೊದಲನೇದಾಗಿ, ಅವನಿಗೆ ಇದು ಇಷ್ಟವಾದ ಕೆಲಸ, ಇದು ನನಗೆ ಇಷ್ಟವಲ್ಲದ ಕೆಲಸ ಅಂತ ಇರೋದಿಲ್ಲ. ಅವನಿಗೆ ಎಲ್ಲವೂ ಕೆಲಸವನ್ನು ಕೂಡ ಅವನು ಇಷ್ಟಪಡ್ತಾನೆ. ಅದು ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಆಗಲಿ ಅದನ್ನು ಇಷ್ಟಪಟ್ಟು ಮಾಡ್ತಾನೆ. ತನಗಿಷ್ಟ ಇಲ್ಲದೆ ಇರ್ತಕ್ಕಂಥ ಕೆಲಸವನ್ನು ಕೂಡ ಇಷ್ಟಪಟ್ಟು ಮಾಡ್ತಾನೆ. ಅದು ಅವನ ಸಾತ್ವಿಕ ತ್ಯಾಗ. ಅದು ಸಾತ್ವಿಕ ತ್ಯಾಗಿ. ಅವನಲ್ಲೇ ಸಾತ್ವಿಕ ಮನಸ್ಸಿರುತ್ತೆ ಅಂತ ಅರ್ಥ. ಯಾಕೆಂತಂದರೆ ನಾವು ಯಾವುದನ್ನು ಪಡೋದು ಎಷ್ಟೋ ವಿಷಯಗಳು ನಾವು ಇಷ್ಟಪಡೋದಿಲ್ಲ. ಆದರೆ ಅದು ನಾವು ಆಸಕ್ತಿಯಿಂದ ಮಾಡೋಕ್ಕೆ ಶುರು ಮಾಡಿದರೆ ಅದರಲ್ಲಿ ನಾವು ಅದನ್ನು ಇಷ್ಟಪಟ್ಟು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಮಗೆ ಇಷ್ಟ ಇಲ್ಲದೆ ಎಷ್ಟೋ ವಿಷಯಗಳು ಆಮೇಲೆ ಕೊನೆಯಲ್ಲಿ ಇಷ್ಟವಾಗುತ್ತೆ. ಉದಾಹರಣೆಗೆ ನಾವು ಸಂಗೀತ ಅಂತ ಇಟ್ಕೊಳ್ಳಿ. ಸಂಗೀತ, ಎಷ್ಟೋ ಜನರಿಗೆ ಈ ಶಾಸ್ತ್ರೀಯ ಸಂಗೀತವನ್ನು ಕೇಳೋಕೆ ಆಗೋದಿಲ್ಲ, ಏನೋ ಒದರ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಸಾಮಾನ್ಯ ಸಿನಿಮಾ ಹಾಡುಗಳನ್ನೆಲ್ಲ ಕೇಳಿ ಇಷ್ಟಪಡ್ತಾ ಇರ್ತಾರಲ್ಲ, ಅವ್ರಿಗೆ ಶಾಸ್ತ್ರೀಯ ಸಂಗೀತ ಇಷ್ಟನೇ ಆಗೋದಿಲ್ಲ.
ಆದರೆ ಕೇಳ್ತಾ 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 ಅದರಲ್ಲೊಂದು ಅಭಿರುಚಿ ಬಿಟ್ಟು ಬಿಡುತ್ತೆ. ಆಮೇಲೆ ಈ ಸಾಮಾನ್ಯ ಸಂಗೀತ ಕೇಳೋಕೆ ಮನಸ್ಸು ಬರೋದಿಲ್ಲ, ಸುಗಮ ಸಂಗೀತ ಕೇಳೋಕೆ ಮನಸ್ಸು ಬರೋದಿಲ್ಲ. ಅಷ್ಟೊಂದು ಅಭಿರುಚಿ ಹುಟ್ಟುಬಿಡುತ್ತೆ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ. ಆ ರೀತಿ ಆಗಿಬಿಡುತ್ತೆ. ಹಾಗೆಯೇ ಯಾವುದನ್ನು ಕೂಡ ನಾವು ಇದು ಇಷ್ಟ ಇಲ್ಲ, ಇದು ಅನಿಷ್ಟವಾದದ್ದು ಅಂತ ಯಾವುದನ್ನು ಕೂಡ ಈ ಪ್ರಪಂಚದಲ್ಲಿ ಪರಿಗಣಿಸೋಕ್ಕಾಗೋದಿಲ್ಲ. ಒಬ್ಬರು ಬೌದ್ಧ ಸನ್ಯಾಸಿಗಳೊಬ್ಬರು ತಿಟ್ನಾಟನ್ ಅಂತಂದ್ಬಿಟ್ಟು ಭಾಳ ಚೆನ್ನಾಗಿ ಹೇಳ್ತಾರೆ. ಏನು ಅಂತಂದರೆ, ಎ ಫ್ಲವರ್ ಟುಡೇ ಎ ಫಿಲ್ತ್ ಟುಮಾರೋ, ಫಿಲ್ತ್ ಟುಡೇ ಫ್ಲವರ್ ಟುಮಾರೋ. ಯಾವುದನ್ನು ಫಿಲ್ತ್ ಗೊಬ್ಬರ, ಅಸಹ್ಯ ವಾಸನೆ ಬರ್ತಾ ಇರುತ್ತೆ, ಅಂಥದ್ದನ್ನು ನಾವು ಕೂಡ ಏನು ಮಾಡ್ತೀವಿ ಅಂತಂದ್ಬಿಟ್ರೆ, ಒಂದು ಹೂವಿನ ಗಿಡಕ್ಕೆ ಹಾಕಿದರೆ ಏನಾಗುತ್ತೆ, ಅದು ಒಂದು ದಿವಸ ಆ ಹೂವಿನ ಗಿಡದ ಜೊತೆ ಸೇರ್ಕೊಂಡ್ಬಿಟ್ಟು ಭಾಳ ಸುಂದರವಾಗಿರತಕ್ಕಂಥ ಸುವಾಸನೆ ಭರಿತವಾಗಿರತಕ್ಕಂಥ ಹೂವನ್ನು ಬಿಡುತ್ತೆ. ಅಷ್ಟು ಸುವಾಸನೆ ಭರಿತವಾಗಿರತಕ್ಕಂಥ ಹೂವು ಕೂಡ ಏನಾಗುತ್ತೆ, ನಾಳೆ ದಿವಸ ಅದು ಗೊಬ್ಬರವಾಗುತ್ತೆ. ಹೀಗೆ ಯಾವುದನ್ನು ನೀವು ಅಸಹ್ಯವಾದದ್ದು, ತಿರಸ್ಕಾರ ಅರ್ಹವಾದದ್ದು ಅಂತ ಈ ಪ್ರಪಂಚದಲ್ಲಿ ತಿಳ್ಕೊಳ್ಳೋಕ್ಕಾಗತ್ತೆ? ಯಾವುದು ಕೂಡ ಇಲ್ಲ ಅಂತಹದ್ದು. ಈ ಪ್ರಪಂಚ ಆ ಪೂರ್ಣ ದೃಷ್ಟಿಯಿಂದ ನೋಡಿದಾಗ, ಹೋಲಿಸ್ಟಿಕ್ ಸ್ಟ್ಯಾಂಡ್ ಪಾಯಿಂಟಿಂದ ನೋಡಿದಾಗ ಎಲ್ಲದೂ ಕೂಡ ಅದಕ್ಕೆ ಅರ್ಥ ಇರುತ್ತೆ, ಎಲ್ಲದಕ್ಕೂ ಕೂಡ ಉಪಯುಕ್ತವಾದದ್ದು, ಎಲ್ಲದೂ ಕೂಡ ಅರ್ಥ ಉಂಟು ಈ ಪ್ರಪಂಚದಲ್ಲಿ. ಯಾವುದು ಕೂಡ ನಿರರ್ಥಕವಾದದ್ದು, ಅಸಹ್ಯವಾದದ್ದು ಅಂತಕ್ಕಂಥದ್ದು ಯಾವುದು ಇಲ್ಲವೇ ಇಲ್ಲ, ಎಲ್ಲದಕ್ಕೂ ಕೂಡ ಅರ್ಥ ಇದೆ. ಆ ಒಂದು ದೃಷ್ಟಿಯಿಂದ ಅವನು ಎಲ್ಲವನ್ನು ಕೂಡ ಸ್ವೀಕರಿಸ್ತಾನೆ. ಎಂಥ ಕೆಲಸ ಬೇಕಾದರೂ ಆಗಲಿ ಅದನ್ನು ಸ್ವೀಕರಿಸ್ತಾನೆ. ಇದು ನನಗೆ ಇಷ್ಟವಿಲ್ಲ, ಇದು ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಅವನು. ನಮಗೆ ಎಷ್ಟೋ ಏನಾಗುತ್ತೆ, ನಾವು ಯಾವುದನ್ನು ಇಷ್ಟಪಡೋದಿಲ್ವೋ ಅದನ್ನೆಲ್ಲ ಸೇರಿಸಿದಾಗ ಅದು ಇಷ್ಟಪಡಬಹುದಾದ ಒಂದು ವಸ್ತು ಆಗುತ್ತೆ. ಭಾಳ ತಮಾಷೆ ಇರುತ್ತೆ. ಒಬ್ಬಳು ತಾಯಿ ಇರ್ತಾಳೆ, ಅವಳು ಏನು ಮಾಡ್ತಾಳೆ, ತಮ್ಮ ಚಿಕ್ಕ ಹುಡುಗನಿಗೆ ಎಣ್ಣೆ ಕೊಡ್ತಾಳೆ, ಕುಡಿಯೋ ಇದನ್ನು ಅಂತಂದ್ಬಿಟ್ಟು. ಎಣ್ಣೆಯನ್ನು ಕೈನ ಕೊಡ್ತಾನೆ. ಅಯ್ಯೋ ಎಣ್ಣೆ ಹೆಂಗೆ ಕುಡಿಯೋಕ್ಕಾಗತ್ತೆ, ಕುಡಿಯೋದಿಲ್ಲ, ಅಯ್ಯೋ ಅಸಹ್ಯ, ಬೇಡಪ್ಪ ಅಂತ ಹೇಳ್ತಾನೆ. ಆಮೇಲೆ ಸ್ವಲ್ಪ ಹಿಟ್ಟನ್ನು ಕೊಟ್ಲಂತೆ ಅವಳು, ಇದನ್ನು ತಿನ್ನು ಅಂತ. ಅಯ್ಯೋ ಹಿಟ್ಟನ್ನು ಯಾರು ತಿಂತಾರೆ, ಬೇಡಪ್ಪ ಅಂತ. ಆಮೇಲೆ ಮೆಣಸಿನ್ಕಾಯಿ ಕೊಟ್ಲಂತೆ, ಮೆಣಸಿನ್ಕಾಯಿ ತಿನ್ನು, ಅಯ್ಯೋ ಇದು ಖಾರ, ಇದು ಮುಟ್ಟಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅವ್ನು ತಿರಸ್ಕರಿಸ್ಬಿಡ್ತಾನೆ. ಆಮೇಲೆ ಅದೇ ಹಿಟ್ಟು ಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ಕರೆದುಬಿಟ್ಟು ಚೆನ್ನಾಗಿ ಅವನಿಗೆ ಬೇಯಿಸಿ ಕೊಟ್ಟಾಗ ಆನಂದದಿಂದ ತಿಂದಂತೆ, ಬೋಂಡ ಮಾಡಿ. ಹೀಗೆ ಎಲ್ಲ ಇಷ್ಟಪಡದೇ ಇರತಕ್ಕಂಥದ್ದೆಲ್ಲ ಸೇರಿ ಏನಾಗುತ್ತೆ ಅಂತಂದ್ಬಿಟ್ಟು ಇಷ್ಟಪಡುವ ವಸ್ತು ಆಗುತ್ತೆ ಅಂತಂದ್ಬಿಟ್ಟು. ಹಾಗೆ ನಾವು ಇಷ್ಟಪಡದೇ ಇರತಕ್ಕಂಥದ್ದನ್ನು ಕೂಡ ನಾವು ಸ್ವೀಕರಿಸುವ ಮನೋಭಾವ ನಮಗಿರಬೇಕು ಅಂತಂದ್ಬಿಟ್ಟು, ಅದನ್ನು ಕೂಡ ಆಸಕ್ತಿಯನ್ನು ಮಾಡ್ತಕ್ಕಂಥ ನಾವು ಎಲ್ಲ ಕೆಲಸವನ್ನು ಕೂಡ ಆ ರೀತಿ ನಾವು ಸ್ವೀಕರಿಸಬೇಕು ಅಂತಂದ್ಬಿಟ್ಟು ಆ ಸಾತ್ವಿಕ ಮನಸ್ಸಿನ ಒಂದು ಸ್ವಭಾವ. ಆಮೇಲೆ ಇನ್ನೊಂದು ಗುಣ ಅವನಲ್ಲಿ ಏನಿರುತ್ತೆ ಅಂತಂದ್ಬಿಟ್ರೆ, ಅವನಲ್ಲಿ ಕರ್ತೃತ್ವ ಭಾವ ಅಂತಕ್ಕಂಥದ್ದು ಇರೋದೇ ಇಲ್ಲ, ಕರ್ತೃತ್ವ ಬುದ್ಧಿ ಇರೋದಿಲ್ಲ. ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮನೋಭಾವ ಇರೋದಿಲ್ಲ. ಯಾಕೆ ಅಂತಂದ್ಬಿಟ್ರೆ ಅವನಿಗೆ ಗೊತ್ತಿದೆ ಆತ್ಮ ನಿಷ್ಕ್ರಿಯ, ಎಲ್ಲ ಕೆಲಸಗಳು ಕೂಡ, ಎಲ್ಲ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು ಯಾವುದರಿಂದ ಅಂತಂದ್ಬಿಟ್ರೆ ಪ್ರಕೃತಿಯಿಂದ. ಪ್ರಕೃತಿಯೇವ ಚ ಕರ್ಮಾಣಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಪ್ರಕೃತಿಯ ಗುಣಗಳಿಂದ, ಸತ್ವಾರಜಸ್ ತಮಸ್ಸು, ಈ 3 ಗುಣಗಳಿಂದ ಇಡೀ ಪ್ರಪಂಚದ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ನಾನು ಮಾತಾಡ್ತಾ ಇರತಕ್ಕಂಥ ಕ್ರಿಯೆಯು ಅದರಿಂದಲೇ ಆಗ್ತಾ ಇರತಕ್ಕಂಥದ್ದು, ನೀವು ಕೇಳ್ತಾ ಇರತಕ್ಕಂಥ ಕ್ರಿಯೆಯು ಅದರಿಂದ ಆಗ್ತಾ ಇರತಕ್ಕಂಥದ್ದು. ನಾನು ಮಾಡ್ತೀನಿ ಅಂತಕ್ಕಂಥದ್ದು ಏನೂ ಇಲ್ಲವೇ ಇಲ್ಲ. ಆ ರೀತಿ ಕರ್ತೃತ್ವ ಭಾವವನ್ನು ತ್ಯಜಿಸಿಬಿಟ್ಟು ಅವನು ಕರ್ಮವನ್ನು ಮಾಡ್ತಾನೆ. ಈಗ ಒಂದು ಸಾಮಾನ್ಯ ಉದಾಹರಣೆಯನ್ನು ಕೊಡಬೇಕು ಅಂತಂದರೆ, ಒಂದು ಯಂತ್ರ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಆ ಯಂತ್ರಕ್ಕೆ ಕೆಲಸ ಮಾಡಬೇಕು ಅಂತಂದ್ಬಿಟ್ರೆ ಅದಕ್ಕೆ ವಿದ್ಯುತ್ ಶಕ್ತಿ ಸಂಪರ್ಕ ಇರಬೇಕು. ವಿದ್ಯುತ್ ಶಕ್ತಿ ಸಂಪರ್ಕ ಇದ್ದಾಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ವಿದ್ಯುತ್ ಶಕ್ತಿಯನ್ನು ಕೆಲಸ ಮಾಡೋದಿಲ್ಲ, ಅದು ನಿಷ್ಕ್ರಿಯ. ಕೆಲಸ ಮಾಡೋದಲ್ಲ ಯಂತ್ರನೇ ಕೆಲಸ ಮಾಡ್ತಕ್ಕಂಥದ್ದು. ಆದರೆ ಆ ಯಂತ್ರ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ ಶಕ್ತಿ ಸಂಪರ್ಕ ಇರಬೇಕಷ್ಟೇ, ಅದಿಲ್ಲದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂದರೆ ಆ ಕರ್ತೃ ಯಾವುದು, ಯಂತ್ರ. ಆ ವಿದ್ಯುತ್ ಶಕ್ತಿ ಕರ್ತೃ ಅಲ್ಲ, ವಿದ್ಯುತ್ ಶಕ್ತಿ ಕರ್ತೃತ್ವವೂ ಇಲ್ಲ. ಆಮೇಲೆ ಆ ಯಂತ್ರದ ಭೋಕ್ತೃತ್ವ, ಅದನ್ನು ಅನುಭವಿಸ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಅಲ್ಲ. ಅದನ್ನು ಯಂತ್ರದ ಪ್ರಯೋಜನ ಪಡಿತಕ್ಕಂಥದ್ದು ಇನ್ಯಾವನೋ ಒಬ್ಬ. ಭೋಕ್ತೃತ್ವ ಇನ್ಯಾರಿಗೋ ಸೇರಿದ್ದು, ಕರ್ತೃತ್ವ ಯಂತ್ರಕ್ಕೆ ಸೇರಿದ್ದು. ವಿದ್ಯುತ್ ಶಕ್ತಿ ಏನೂ ಇಲ್ಲ. ಈ ವಿದ್ಯುತ್ ಶಕ್ತಿ ಇಲ್ಲದಿದ್ದರೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಆದರೆ ವಿದ್ಯುತ್ ಶಕ್ತಿ ಎರಡೂ ಇಲ್ಲ. ಆ ಥರ ಈ ಆತ್ಮತತ್ವ. ಈ ಆತ್ಮತತ್ವದಿಂದ ಎಲ್ಲ ಕೆಲಸ ನಡೀತಾ ಇರೋದು. ಹಿಂದೆ ಅಷ್ಟೇ ಇರುತ್ತೆ, ಅಷ್ಟೇ ತಿಳ್ಕೊಂಡು ಅದು ನಿಷ್ಕ್ರಿಯ. ಅದು ಇರೋದ್ರಿಂದ ಪ್ರಕೃತಿ ನಡೀತಾ ಇರುತ್ತೆ ಅಷ್ಟೇ, ಪ್ರಕೃತಿ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ. ಆ ರೀತಿ ಇಡೀ ಪ್ರಕೃತಿಯಲ್ಲಿ ಎಲ್ಲ ಕೆಲಸವೂ ನಡೀತಾ ಇರುತ್ತೆ. ಇವನು ಮಾತ್ರ ನಾನು ಏನೂ ಮಾಡ್ತಾ ಇಲ್ಲ,
ಎಲ್ಲ ಪ್ರಕೃತಿಯಿಂದ ಆಗ್ತಾ ಇರ್ತಕ್ಕಂಥ ಕೆಲಸ. ಆ ರೀತಿ ನಿರ್ಲಿಪ್ತ ಭಾವದಿಂದ ಅವನು ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಂದು ಏನಪ್ಪ ಅಂತಂದ್ಬಿಟ್ರೆ ಅವನಲ್ಲಿ ಇನ್ನೊಂದು ಲಕ್ಷಣ, ಅವನಿಗೆ ಬುದ್ಧಿ ಪ್ರಖರವಾಗಿರುತ್ತಂತೆ, ಮೇಧಾಶಕ್ತಿ ಚೆನ್ನಾಗಿರುತ್ತಂತೆ. ಅವನು ಸಾತ್ವಿಕ ಕರ್ತೃ, ಸಾತ್ವಿಕ ವ್ಯಕ್ತಿಯಲ್ಲಿ ಅವನಿಗೆ ಏಕೆ ಇರ್ತದೆ, ಸಾತ್ವಿಕ ಮನಸ್ಸು ಸಾತ್ವಿಕರಾಗಿರೋದ್ರಿಂದ ಬುದ್ಧಿಯೂ ಅತ್ಯಂತ ಸಾತ್ವಿಕವಾಗಿರೋದ್ರಿಂದ ಆ ಬುದ್ಧಿಯ ಮೂಲಕ ಆತ್ಮದ ಪ್ರಕಾಶ ಚೆನ್ನಾಗಿ ಬೆಳಗ್ತಾ ಇರುತ್ತೆ. ಆದ್ದರಿಂದ ಅವನಿಗೆ ಪ್ರಖರವಾಗಿರ್ತಕ್ಕಂಥ ಬುದ್ಧಿ ಇರುತ್ತೆ. ಎಲ್ಲವನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಅಂತರ್ದೃಷ್ಟಿ ಇರುತ್ತೆ. ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿಬಿಟ್ಟು ತಿಳ್ಕೊಳ್ತಕ್ಕಂಥ ವಿವೇಕ ಬುದ್ಧಿ ಇರುತ್ತೆ. ಇದೆಲ್ಲವೂ ಕೂಡ ಅವನಲ್ಲಿರುತ್ತೆ. ಆ ಬುದ್ಧಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಹೇಗೆ ಈ ಫಿಲಿಮೆಂಟ್ ಇರುತ್ತಲ್ಲ ಬಲ್ಬ್ನಲ್ಲಿ, ಆ ಥರ ಈ ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ವೈರ್ನಲ್ಲಿ ಹರಿತಾ ಇರುತ್ತೆ. ವೈರ್ನಲ್ಲಿ ಹರಿತಾ ಇದ್ದರೆ ನಮ್ಗೆ ಗೊತ್ತಾಗೋದೇ ಇಲ್ಲ, ಕಾಣಿಸೋದೇ ಇಲ್ಲ. ಯಾವಾಗ ಆ ಫಿಲಿಮೆಂಟ್ ಮೂಲಕ ಅದು ಹರಿಯೋಕ್ಕೆ ಶುರುವಾಗುತ್ತೋ ಆಗೇನಾಗುತ್ತೆ, ಅದು ಬೆಳಗುತ್ತೆ, ಜೋರಾಗಿ ಬೆಳಗುತ್ತೆ, ಪ್ರಕಾಶಮಾನವಾಗಿ ಬೆಳೆಯುತ್ತೆ. ಹಾಗೆ ಇವನ ಬುದ್ಧಿ ಅಂತಕ್ಕಂಥದ್ದು ಆ ಫಿಲಿಮೆಂಟ್ ಇದ್ದ ಹಾಗೆ, ಅದ್ರ ಮೂಲಕ ಆತ್ಮಶಕ್ತಿ ಕೆಲಸ ಮಾಡುವ ಆತ್ಮಶಕ್ತಿ ಎಲ್ಲ ಕಡೆನೂ ಇರುತ್ತೆ, ಎಲ್ಲ ಕಡೆನೂ ಕೆಲಸ ಮಾಡ್ತಾ ಇರುತ್ತೆ, ಎಲ್ಲರ ಹಿಂದೆ ಇರುತ್ತೆ. ಆದರೆ ಅಲ್ಲಿ ಅದು ಹೆಚ್ಚಾಗಿ ಬೆಳಗುತ್ತೆ. ಆ ರೀತಿ ಯಾಕೋಸ್ಕರ ಬೆಳಗುತ್ತೆ ಅಂತಂದ್ಬಿಟ್ರೆ ಅವನ ಮನಸ್ಸು ಸತ್ವಪ್ರಧಾನವಾಗಿರುತ್ತೆ, ಬುದ್ಧಿ ಸತ್ವಪ್ರಧಾನವಾಗಿರುತ್ತೆ. ಅವನು ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ. ಅದಕ್ಕೋಸ್ಕರವಾಗಿ ಅವನಲ್ಲಿ ಆ ಬುದ್ಧಿ ಅತ್ಯಂತ ಪ್ರಖರವಾಗಿ ವಿಶೇಷ ರೀತಿಯಲ್ಲಿ ಬೆಳಗ್ತಾ ಇರುತ್ತೆ. ಈ ರೀತಿ ಭಕ್ತನ ಅಲ್ಲ ಏನು ಸಾತ್ವಿಕ ವ್ಯಕ್ತಿ, ಸಾತ್ವಿಕ ಕರ್ತೃ ಇರ್ತಾನಲ್ಲ ಅವನ ಲಕ್ಷಣ. ಹೀಗೆ ಅವನಿಗೆ ಕರ್ತೃತ್ವ ಭಾವ ಯಾವ ರೀತಿಯಲ್ಲೂ ಕೂಡ ಇರೋದಿಲ್ಲ ಅಂತ ಒಂದು ಉದಾಹರಣೆ ಮೂಲಕ ನಾನು ವಿವರಿಸೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಉದಾಹರಣೆಗೆ ನಾನು ಇಲ್ಲಿ ಉಪನ್ಯಾಸ ಮಾಡ್ತಾಯಿದ್ದೀನಿ ಅಂತ ಇಟ್ಕೊಳ್ಳೋದೇನಿಲ್ಲ, ಮಾಡ್ತಾಯಿದ್ದೀನಿ. ಇದೊಂದು ಇವೆಂಟ್, ಇಟ್ಸ್ ಎನ್ ಇವೆಂಟ್, ಘಟನೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಾ. ಇದು ಅನೇಕ ಫ್ಯಾಕ್ಟರ್ಸ್ ಇದೆಲ್ಲ, ಅನೇಕ ಅಂಶಗಳು ಸೇರಿಬಿಟ್ಟು ಈ ಘಟನೆ ಆಗಿರ್ತಕ್ಕಂಥದ್ದು. ನೀವೆಲ್ಲ ಕೇಳೋರು ಇರಬೇಕು. ನೀವೆಲ್ಲ ಕೇಳೋರು ಇರೋದ್ರಿಂದ ನಾನು ಮಾತನಾಡೋದು ಸಾಧ್ಯ. ಇಲ್ಲದ್ರೆ ಮಾತನಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಇಲ್ಲದೆ ಯಾರಿಗೆ ಮಾತಾಡ್ತಕ್ಕಂಥದ್ದು, ಖಾಲಿ ಕುರ್ಚಿ ಮಾತನಾಡೋಕ್ಕಾಗೋದಿಲ್ಲ. ನೀವೆಲ್ಲರೂ ನೀವೆಲ್ಲ ಅಫ್ಕೋರ್ಸ್ ಎಚ್ಚರದಿಂದ ಕೇಳ್ತಾ ಇರ್ಬೋದು, ನಿದ್ದೆ ಮಾಡ್ತಾಯಿದ್ರೂ ಆಗೋದಿಲ್ಲ, ಕೇಳ್ತಾ ಇರಬೇಕು. ಅಂದರೆ ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾಯಿತು. ಇಲ್ಲದ್ರೆ ಈ ಕ್ರಿಯೆ ನಡೆಯೋದೇ ಇಲ್ಲ. ಆಮೇಲೆ ಇಲ್ಲಿ ಬೆಳಕಿರಬೇಕು, ಈ ಬಿಲ್ಡಿಂಗ್ ಇರಬೇಕು. ಇದು ಇಲ್ಲದಿದ್ರೂ ಕೂಡ ಆಗೋದಿಲ್ಲ. ಬೆಳಕು ಇಲ್ಲದಿದ್ರೂ ಕೂಡ ಆಗೋದಿಲ್ಲ. ಈ ಮೈಕ್ ಇಲ್ಲದಿದ್ರೂ ಕೂಡ ಆಗೋದಿಲ್ಲ. ಎಲೆಕ್ಟ್ರಿಸಿಟಿ ಇಲ್ಲದಿದ್ರೂ ಆಗೋದಿಲ್ಲ. ಇವೆಲ್ಲ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಇವೆಲ್ಲ ಬೇರೆ ಬೇರೆ ಅಂಶಗಳು. ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ಬಿಟ್ರೆ, ನಾನು ಗಂಟ್ಲು ಮಾತನಾಡ್ತಕ್ಕಂಥದ್ದು, ಧ್ವನಿಪೆಟ್ಟಿಗೆ ಲ್ಯಾರಿಂಗ್ಸ್ ಇರ್ತಲ್ಲ, ಅದು ನಿಜವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು, ಅದೇ ನಿಜವಾಗಿ ಮಾತನಾಡ್ತಕ್ಕಂಥದ್ದು. ಅದು ಸರಿ ಇಲ್ಲದ್ಬಿಟ್ರೆ ಮಾತಾಡೋಕ್ಕಾಗೋದೇ ಇಲ್ಲ, ಮಾತೇ ಬರೋದಿಲ್ಲ. ಆಮೇಲೆ ಅದು ಮಾತನಾಡಬೇಕು ಅಂತಂದ್ಬಿಟ್ರೆ, ಅದು ಧ್ವನಿಯನ್ನು ಉತ್ಪತ್ತಿ ಮಾಡಬೇಕು ಅಂತಂದ್ಬಿಟ್ರು ಕೂಡ ಒಳಗಡೆ ಮನಸ್ಸು ಅದಕ್ಕೆ ವಿಷಯವನ್ನು ಅದು ಒದಗಿಸ್ತಾ ಇರಬೇಕು. ಆ ಮನಸ್ಸು ಕೆಲಸ ಮಾಡ್ತಾ ಇರಬೇಕು. ಆ ಮನಸ್ಸು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ಬಿಟ್ಟು, ಮನಸ್ಸು ಕೂಡ ಕೆಲಸ ಮಾಡೋದು ಹೇಗೆ ಅಂತಂದ್ಬಿಟ್ಟು ಅನೇಕ ಬೇರೆ ಬೇರೆ, ನಾನೆಲ್ಲೋ ಬೇರೆ ಬೇರೆ ಎಲ್ಲ ಓದಿರ್ತೀನಲ್ಲ, ಅದೆಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕೆಲಸ ಮೇಲೆ ಮಾಡಿಬಿಟ್ಟು ಅದನ್ನು ಕೊಡ್ತಾ ಇರುತ್ತೆ. ಆ ರೀತಿ ಕೊಟ್ಬಿಟ್ಟು ಏನು ಮಾಡುತ್ತೆ, ಈ ಲ್ಯಾರಿಂಗ್ಸ್ ಟಾಕ್ಸ್ ಅದು ಮಾತಾಡುತ್ತೆ. ಇಷ್ಟೆಲ್ಲ ನಾವು ನೋಡಿದಾಗ ಇಲ್ಲಿ ನಾನು ಅಂತಕ್ಕಂಥ ಅಂಶ ಎಲ್ಲಿದೆ? ನನಗೆ ಸ್ಥಾನನೇ ಇಲ್ಲ, ನಾನು ಅಂತಕ್ಕಂಥ ಸ್ಥಾನನೇ ಇಲ್ಲ. ಇದೆಲ್ಲದೂ ಸೇರಿ ಈ ಘಟನೆ ಆಗಿರ್ತಕ್ಕಂಥದ್ದು. ಇಲ್ಲಿ ನನಗೆ ಸ್ಥಾನವೇ ಇಲ್ಲ, ನಾನು ಏನು ಮಾಡ್ತಾನೇ ಇಲ್ಲ ನಿಜವಾಗೂ ಕೂಡ. ಎಲ್ಲ ಕಾರ್ಯಗೂ ಕೂಡ ಇದು ಅನ್ವಯಿಸುವಾಗುತ್ತೆ. ನಾನು ಅಂತಕ್ಕಂಥ ಫ್ಯಾಕ್ಟ್ ಅದು ಎಲ್ಲಿಂದ ಬರುತ್ತೆ ಗೊತ್ತೇ ಇಲ್ಲ. ನಾನು ಎಲ್ಲೋ ಒಂದು ಆರ್ಟಿಕಲ್ನಲ್ಲಿ ಓದಿದ್ದು, ಈ ನ್ಯೂರಾಲಜಿನಲ್ಲಿ, ಬ್ರೈನ್ನಲ್ಲಿ ಎಲ್ಲ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರಗಳಿದೆಯಂತೆ. ಈ ಕೋಪಕ್ಕೆ ಒಂದು ಕೇಂದ್ರ, ಪ್ರೀತಿಗೆ ಒಂದು ಕೇಂದ್ರ, ಈ ಕೈಯೆಲ್ಲ ಕೆಲಸ ಮಾಡ್ತದೆ ಅದಕ್ಕೊಂದು ಕೇಂದ್ರ, ಇದು ಬೇರೆ ಬೇರೆ ಕೇಂದ್ರಗಳೆಲ್ಲ ಇದೆಯಂತೆ. ಆದರೆ ಈ ನಾನು ಅಂತಕ್ಕಂಥದ್ದಕ್ಕೆ ಯಾವ ಕೇಂದ್ರವೂ ಇಲ್ವಂತೆ. ಬಹಳ ವಿಶೇಷ. ನಾನು ಅಂತಕ್ಕಂಥದ್ದು ಯಾವ ಕೇಂದ್ರವೂ ಇಲ್ವಂತೆ, ಅದಕ್ಕೆ ನಿರ್ದಿಷ್ಟವಾದ ಕೇಂದ್ರವೂ ಇಲ್ವಂತೆ. ಅದು ಎಲ್ಲಿ ಕೆಲಸ ಮಾಡುತ್ತೋ ಅದೇ ಅದ್ರ ಕೇಂದ್ರ. ಈಗ ಉದಾಹರಣೆಗೆ ನಾನು ಮಾತಾಡ್ತಾ ಇದ್ದೇನೆ, ಕೈ ಅಲ್ಲಾಡಿಸ್ತಾ ಇದ್ದೀನಲ್ಲ, ಕೈ ಅಲ್ಲಾಡಿಸ್ತಾ ಇರೋದು ಅಂತಂದ್ಬಿಟ್ರೆ ಆಗಲೇ ಇದು ಅಲ್ಲಾಡಿಸೋದಕ್ಕೆ ಮುಂಚೆನೇ ಅದು ನೆಟ್ವರ್ಕ್ ಈಸ್ ಕ್ರಿಯೇಟೆಡ್ ಬ್ರೈನಲ್ಲಿ, ಅದು ನ್ಯೂರಲ್ ನೆಟ್ವರ್ಕ್ ಈಸ್ ಕ್ರಿಯೇಟೆಡ್. ಅಲ್ಲಿ ಆದಮೇಲೆ ಕೆಲವೇ ಸೆಕೆಂಡ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಇದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ, ಮಾತಾಡೋಕ್ಕೆ ಶುರು ಮಾಡುತ್ತೆ. ಆ ರೀತಿ ಆದಾಗ ನೆಟ್ವರ್ಕ್ ಕ್ರಿಯೇಟ್ ಆದಮೇಲೆ ಅದು ಎಲ್ಲಿಂದಲೋ ಈ ನಾನು ಅಂತಕ್ಕಂಥದ್ದು ಬಂದು ತೂರ್ಕೊಂಡ್ಬಿಡುತ್ತಂತೆ. ಅವಾಗ ನಾನು ಮಾತಾಡ್ತಾ ಇದ್ದೀನಿ, ನಾನು ಕೈಯೆಲ್ಲ ಆಡಿಸ್ತಾ ಇದ್ದೀನಿ, ನಾನು ಓಡಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಅಂತಕ್ಕಂಥ ತೂರ್ಕೊಂಡ್ಬಿಡುತ್ತೆ.
ನಾನು ಅಂತಕ್ಕಂಥದ್ದಕ್ಕೆ ಸ್ಥಾನವೇ ಇಲ್ಲ ನಿಜವಾಗೂ ಕೂಡ. ಆ ರೀತಿ ನಾನು ಅಂತಕ್ಕಂಥದ್ದು ಅದಕ್ಕೆ ನಿಜವಾಗಿರ್ತಕ್ಕಂಥ ಸ್ಥಾನನೇ ಇಲ್ಲ. ಆದರೂ ಕೂಡ ನಾವೇನು ಅಂದ್ಕೊತೀವಿ, ಮೋಹದಿಂದಾಗಿ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅಹಂಕಾರದಿಂದ ಅವನು ಮೂಢನಾಗಿರ್ತಕ್ಕಂಥವನು, ಮೋಹಿತನಾಗಿರ್ತವನು, ಅವನು ಅನ್ಕೋತಾನೆ ನಾನು ಮಾಡ್ತೀನಿ ಅಂತಂದ್ಬಿಟ್ಟು. ನಿಜವಾಗೂ ಕೂಡ ಎಲ್ಲ ಮಾಡ್ತಕ್ಕಂಥದ್ದು ಪ್ರಕೃತಿಯಿಂದ. ಆ ರೀತಿ ಒಂದು ದೃಷ್ಟಿಯಿಂದ ಇಟ್ಕೊಂಡ್ಬಿಟ್ಟು ಅವನು ಕೆಲಸ ಮಾಡ್ತಾನಂತೆ. ಅದಕ್ಕೋಸ್ಕರ ಅವನು ಸಾತ್ವಿಕ ವ್ಯಕ್ತಿ, ಅವನ ಕೆಲಸ ಸಾತ್ವಿಕವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಂಥ ವ್ಯಕ್ತಿ ಅವನು ಸಂಸಾರದಲ್ಲಿದ್ದರೂ ಕೂಡ ಅವನು ಸಂಸಾರಿ ಆಗಿರೋದಿಲ್ಲ, ನಿರ್ಲಿಪ್ತನಾಗಿರ್ತಾನೆ, ಗೃಹಸ್ಥ ಸನ್ಯಾಸಿ ಅಂತ ಇರ್ತಾನೆ. ನಿವೃತ್ತರಾಗಸ್ಯ ಗೃಹಂ ತಪೋವನಂ ಅಂತ ಹೇಳ್ತಾರೆ. ನಿವೃತ್ತರಾಗಸ್ಯ, ಯಾರಿಗೆ ರಾಗವೇ ಇರೋದಿಲ್ವೋ, ಅಟ್ಯಾಚ್ಮೆಂಟೇ ಇರೋದಿಲ್ವೋ, ಅವನಿಗೆ ಗೃಹವೇ ತಪೋವನವಂತೆ, ಅದೇ ತಪೋಭೂಮಿ ಅವನಿಗೆ. ಆ ರೀತಿ ಅವನು ಇರ್ತಾನೆ. ಇಂಥವ್ರು ಎಷ್ಟೋ ಗೃಹಸ್ಥರು ಇರ್ತಾರೆ. ಒಂದೆರಡು ಉದಾಹರಣೆಯನ್ನು ಕೊಡ್ತೀನಿ. ನನಗೆ ಅವರು ಮೈಸೂರಿನಲ್ಲೊಬ್ಬರು ಇದ್ದರು. ಸುಮ್ಮನೆ ವಾಸ್ತವ ಉದಾಹರಣೆಯನ್ನು ಕೊಟ್ಟು ನಿಮಗೆ ಹೆಚ್ಚು ಇಂಪ್ರೆಸ್ ಆಗುತ್ತೆ ಅಂತ ಹೇಳ್ತೀನಿ. ಮೈಸೂರಿನಲ್ಲೊಬ್ಬರು ಇದ್ದರು, ಡಿವೋಟಿ, ಒಬ್ಬರು ಭಕ್ತರು. ನನಗೆ ಅವ್ರ ಪರಿಚಯ ಇಲ್ಲ. ಅವರು ಪರಿಚಯ ಇದ್ದಂಥ ಒಬ್ಬರು ಭಕ್ತರು ನನಗೆ ಆ ಘಟನೆಯನ್ನು ಹೇಳಿದ್ದು. ಅವರು ಯಾವುದೋ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರಂತೆ, ರಿಟೈರ್ ಆಗಿತ್ತು. ಅವರನ್ನು ನೋಡೋದಕ್ಕೆ ಈ ಭಕ್ತರು ಹೋಗಿದ್ದಾಗ ಹೀಗೆ ಲೋಕಾಭಿರಾಮವಾಗಿ ಮಾತನಾಡ್ತಾ ಇರುವಾಗ ಅವರು ಕೇಳಿದ್ರಂತೆ, ಈ ಮನೆ ನಿಮ್ಮ ಮನೆನೋ, ನಿಮ್ಮ ಸ್ವಂತ ಮನೆನೋ ಅಥವಾ ಬಾಡಿಗೆ ಮನೆನೋ ಅಂತಂದ್ಬಿಟ್ಟು. ಅವರು ಹೇಳಿದ್ರಂತೆ, ಇಲ್ಲ ಇದು ಬಾಡಿಗೆ ಮನೆ ಅಂತಂದ್ಬಿಟ್ಟು. ಇದಕ್ಕೆ ಇವರು ಕೇಳಿದ್ರಂತೆ, ಅವರು ಪ್ರೊಫೆಸರ್ ಆಗಿದ್ದರು, ಚೆನ್ನಾಗಿ ಸಂಬಳ ಬರ್ತಾಯಿತ್ತು, ನೀವು ಯಾಕೆ ಸ್ವಂತ ಮನೆ ತೊಗೊಂಡಿಲ್ಲ, ನೀವು ಬಾಡಿಗೆ ಮನೆಯಲ್ಲೇ ಇದ್ದೀರಲ್ಲ ಇದುವರೆಗೂ ಕೂಡ, ಯಾಕೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಕೊಟ್ಟ ಉತ್ತರ ಭಾಳ ಚೆನ್ನಾಗಿದೆ. ಸ್ವಂತ ಮನೆ ಅಂತ ಯಾವುದನ್ನಾರು ಒಂದು ಸ್ವಂತದ್ದು ಅಂತ ಇಟ್ಕೊಂಡ್ಬಿಟ್ರೆ ಆ ಮನಸ್ಸಿನ ಒಂದು ಭಾಗ ಅದರಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ನಾವು ಪುನಃ ಹುಟ್ಟಿ ಬರಬೇಕಾಗತ್ತೆ ಅಂತ. ಪುನಃ ಮನಸ್ಸು ಅದರಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತಲ್ಲ. ಯಾವುದೋ ಒಂದನ್ನು ನಾವು ಈ ಸ್ವಂತದ್ದು ಅಂತ ಇಟ್ಕೊಂಡಿರ್ತೀನಿ. ನನ್ನ ಸ್ವಂತ ಮನೆಯಪ್ಪ, ಇದು ನನ್ನ ಸ್ವಂತ ಆಸ್ತಿ, ನನ್ನ ಸ್ವಂತ ಹಣ, ನನ್ನ ಸ್ವಂತ ಸಂಪತ್ತು ಅಂತ ಇಟ್ಕೊಂಡಿರ್ತೀನಿ. ಇದು ನನ್ನವರು, ಇವ್ರು ನನ್ನವರು ಅಂತ ಇಟ್ಕೊಂಡಿರ್ತೀನಿ. ಅಲ್ಲಿ ಮನಸ್ಸು ಅಲ್ಲೇ ಇರುತ್ತೆ. ಆಮೇಲೆ ಪುನಃ ಅದಕ್ಕೆ ಪ್ರಪಂಚಕ್ಕೆ ಬರಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾವು ಹೋಗೋದಕ್ಕೆ ಮುಂಚೆ ನಂದು ಅಂತಂದರೆ ಏನೂ ಇರಬಾರ್ದು ಅಂತ, ನನ್ನ ಸ್ವಂತದ್ದು ಅಂತ ಏನೂ ಇರಬಾರ್ದು. ಆ ರೀತಿ ಇಲ್ಲಿಂದ ಈ ಪ್ರಪಂಚವನ್ನು ಬಿಟ್ಟು ಹೋಗ್ಬಿಡಬೇಕು ಅಂತ ಹೇಳ್ತಾರಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಂಥ ಒಂದು ಮನೋಭಾವ. ನನ್ನ ಸ್ವಂತದ್ದು ಅಂತ ಏನೂ ಇಟ್ಕೊಂಡಿರಬಾರ್ದು ಅಂತ. ಮತ್ತು ಎಷ್ಟೋ ಜನ ಈ ಥರ ಇರ್ತಾರೆ. ಒಬ್ಬರು ಯಾರೋ ಈಶ್ವರಚಂದ್ರ ವಿದ್ಯಾಸಾಗರ ಇದ್ದಾರಲ್ಲ, ಅವರು ಅನೇಕ ವಿದ್ಯಾಸಂಸ್ಥೆಗಳನ್ನೆಲ್ಲ ಅವ್ರು ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಅವರು ಹಣ ಕಲೆಕ್ಟ್ ಮಾಡ್ತಾಯಿದ್ರು, ದೇಣಿಗೆ ಕಲೆಕ್ಟ್ ಮಾಡ್ತಾಯಿದ್ರು ಬೇರೆ ಬೇರೆ ವ್ಯಕ್ತಿಗಳಿಂದ. ಒಂದು ಸಾರಿ ಯಾರೋ ಒಬ್ಬರು ಹೇಳಿದ್ರಂತೆ, ಅವರೊಬ್ಬರು ಶ್ರೀಮಂತ ವ್ಯಕ್ತಿ ಇದ್ದಾರೆ, ತನ್ನ ಹಣ ಇದೆ ಅವರಿಗೆ, ಅವ್ರ ಹತ್ರ ಕೇಳಿ ಅಂತ ಯಾರೋ ಹೇಳಿದ್ರಂತೆ. ಅವ್ರು ಹೋದ್ರಂತೆ ಅವ್ರ ಮನೆಗೆ ಕಲೆಕ್ಟ್ ಮಾಡೋದಕ್ಕೆ, ಹಣ ಕೇಳೋದಕ್ಕೆ. ಅವ್ರ ಮನೆ ನೋಡಿದರೆ ಮನೆ ಭಾಳ ಸಿಂಪಲ್ ಆಗಿದೆ. ಅವರು ಕೂಡ ಭಾಳ ಸಿಂಪಲ್ ಆಗಿದ್ದಾರೆ, ಭಾಳ ಸರಳ. ಸುಮ್ಮನೆ ಏನು ವಿಶೇಷ ಉಡುಗೆ ತೊಡುಗೆ ಏನೂ ಇಲ್ಲ, ಸುಮ್ಮನೆ ಪಂಚಿ ಸುತ್ತಕೊಂಡಿದ್ದಾರಂತೆ. ಹೋದರೆ ಒಂದು ಕಾಫಿ ಕುಡಿಯಲ್ವಲ್ಲ, ಟೀನೂ ಕೂಡ ಕೇಳಲಿಲ್ವಂತೆ. ಟೀ ಕುಡಿತಾರ, ಟೀ ಬೇಕಾ ಅಂತ ಕೂಡ ಕೇಳಲಿಲ್ವಂತೆ. ಭಾಳ ಸರಳ. ಆಮೇಲೆ ಇವರು ಕೇಳಿದ್ರು, ಹೀಗೆ ನಾವು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ, ನಿಮ್ಮಿಂದ ಸ್ವಲ್ಪ ಹಣ ಬಯಸಿ ಬಂದಿದ್ದೀವಿ ಅಂತಲೇ ಇವರು ಕೇಳ್ಕೊಂಡಾಗ, ಆಮೇಲೆ ಆಯಿತು ಅಂತಂದ್ಬಿಟ್ಟು ಒಳಗಡೆ ಹೋದ್ರಂತೆ. ಇವರೇನು ಕೊಡ್ತಾರೆ, ಎಲ್ಲ ಒಂದು 10 ರೂಪಾಯಿ ಕೊಡ್ಬೋದೇನೋ ಅಂತ ಅಂದ್ಕೊಂಡಿದ್ರು ಅವರು. ಆಮೇಲೆ ಅವರೊಂದು ಚೆಕ್ ಬರುತ್ತೆ ತಂದುಕೊಟ್ರಂತೆ. ಚೆಕ್ನಲ್ಲೂ ಕೂಡ ಏನು 10 ರೂಪಾಯಿ ಇರುತ್ತೋ ಅಂತ. ಆಮೇಲೆ ಇವರು ನೋಡಿದ್ರಂತೆ, ಮತ್ತೆ ಕಣ್ಣು ಅಗಲಿಸಿ ನೋಡಿದ್ರಂತೆ, ಅದು ನಿಜವಾಗ 10,000 ರೂಪಾಯಿ ಇತ್ತು. ಮತ್ತೆ ನೋಡಿದ್ರು 10,000 ರೂಪಾಯಿ, ನಿಜವಾಗ 10,000 ರೂಪಾಯಿ ಕೊಟ್ಟಿಯಾರಂತ. ಆಗಿನ ಕಾಲದ 10,000 ರೂಪಾಯಿ ಅಂದರೆ ಭಾಳ ದೊಡ್ಡ ತಾನೆ, ಭಾಳ ದೊಡ್ಡ ಮೊತ್ತ. ಅದು ನೋಡ್ಬಿಟ್ಟು ಆಶ್ಚರ್ಯ ಆಯ್ತಂತೆ ಅವರಿಗೆ, ವಿದ್ಯಾಸಾಗರ್ ಅವರಿಗೆ. ಅವ್ರು ಕೇಳಿದ್ರಂತೆ, ಏನು ನೀವು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದ್ದೀರಾ, ಮನೆಯೂ ಅಷ್ಟು ಒಳ್ಳೆಯ ಕಟ್ಕೊಂಡಿಲ್ಲ, ಬಟ್ಟೆಗೆ ಏನೂ ಇಲ್ಲ, ಇಷ್ಟು ಸಿಂಪಲ್ ಆಗಿದ್ದೀರಾ, ಇಷ್ಟು ಸರಳ ಜೀವನ ನಡೆಸ್ತಾ ಇದ್ದೀರಾ, ಆದರೆ 10,000 ರೂಪಾಯಿ ನೀವು ದೇಣಿಗೆ ಕೊಡ್ತಾ ಇದ್ದೀರಲ್ಲ, ಹೇಗೆ, ಇದೇನಿದು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಿ ಸ್ವಾಮಿ, ಇದು ನಾನು ನಿಮ್ಗೆ ಹಣ ಕೊಡ್ತಾ ಇದ್ದೀನಲ್ಲ, ಇದು ಪಿತ್ರಾರ್ಜಿತ ಆಸ್ತಿ, ಅದರಿಂದ ನಿಮ್ಗೆ ಹಣ ಕೊಡ್ತಾ ಇರೋದು. ಪಿತ್ರಾರ್ಜಿತ ಆಸ್ತಿಯನ್ನು ನಾನು ಮುಟ್ಟೋದಿಲ್ಲ, ನನ್ನ ಜೀವನಕ್ಕೆ ನಾನು ಉಪಯೋಗಿಸ್ಕೊಳ್ಳೋದಿಲ್ಲ, ಅದನ್ನು ಮುಟ್ಟೋದೇ ಇಲ್ಲ. ಅದು ಕೇವಲ ಬೇರೆಯವರಿಗೆ ದಾನ ಧರ್ಮಕ್ಕೆ ಮಾತ್ರ ಅದನ್ನು ನಾನು ಉಪಯೋಗಿಸ್ತೀನಿ. ನಾನು ಏನು ದುಡಿತಾ ಇದ್ದೀನೋ ಅದರಿಂದ ಈ ಥರ ಸರಳ ಜೀವನ ನಡೆಸೋಕೆ ಮಾತ್ರ ಸಾಧ್ಯ.
ಅದಕ್ಕೋಸ್ಕರ ನಾನು ಸರಳ ಜೀವನ ನಡೆಸ್ತಾ ಇದ್ದೀನಿ, ಅದನ್ನು ನಾನು ನನ್ನ ಸ್ವಂತಕ್ಕೆ ನಾನು ಉಪಯೋಗಿಸೋದೇ ಇಲ್ಲ ಅಂತ ಹೇಳಿದೆ. ಇದು ತ್ಯಾಗ. ಆ ರೀತಿ ಸಂಸಾರದಲ್ಲೂ ಕೂಡ ಆ ರೀತಿ ನಿರ್ಲಿಪ್ತ ಭಾವದಿಂದ, ತ್ಯಾಗ ಮನೋಭಾವದಿಂದ ಇದ್ದರೆ ಎಷ್ಟೊಂದು ಆನಂದವನ್ನು ಅನುಭವಿಸ್ಬೋದು ಅಂತ ಹೇಳೋದಕ್ಕೆ. ಹೀಗೆ ಈ ರೀತಿ ತ್ಯಾಗ ಮನೋಭಾವದಿಂದ ಇರಬೇಕು ಅಂತಂದ್ಬಿಟ್ಟು. ಆಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಹೇಗೆ ಗೃಹಸ್ಥರು ಇರಬೇಕಪ್ಪ ಅಂತಂದ್ಬಿಟ್ರೆ, ದೋಣಿ ನೀರಿನಲ್ಲಿರಬೇಕು, ಆದರೆ ನೀರು ದೋಣಿನಲ್ಲಿ ಇರಬಾರ್ದು ಅಂತಂದ್ಬಿಟ್ಟು ಭಾಳ ಚೆನ್ನಾಗಿ ಹೇಳ್ತಾರೆ, ತುಂಬ ಸುಂದರವಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣರು. ಆದ್ದರಿಂದ ನಾವು ಸಂಸಾರದಲ್ಲೇ ಇರಬೇಕು. ಸಂಸಾರವನ್ನು ಬಿಟ್ಟಿರೋಕ್ಕಾಗತ್ತಾ? ಆಗೋದೇ ಇಲ್ಲ. ನಾವು ಸನ್ಯಾಸ ತೊಗೊಂಡ್ರೂ ಕೂಡ ಸಂಸಾರದಲ್ಲೇ ಇರಬೇಕು. ಈ ಪ್ರಪಂಚದಲ್ಲಿ ಇರೋದು ಅಂತಂದರೆ ಸಂಸಾರದಲ್ಲಿದ್ದ ಹಾಗೆ ತಾನೆ. ಆಶ್ರಮದಲ್ಲಿದ್ದರೂ ಕೂಡ ಸಂಸಾರದಲ್ಲಿದ್ದ ಹಾಗೇನೆ, ಎಲ್ಲಿದ್ದರೂ ಸಂಸಾರದಲ್ಲಿದ್ದ ಹಾಗೆ. ಇದು ಕಾಡಿನಲ್ಲಿ ಹೋದರೂ ಕೂಡ ಸಂಸಾರ ಬಿಡುತ್ತಾ? ಸಂಸಾರ ಬಿಡೋದಿಲ್ಲ. ಯಾಕೆ ಅಂತಂದ್ಬಿಟ್ಟು ನಮ್ಮ ಮನಸ್ಸಿನಲ್ಲೇ ಸಂಸಾರ ಇರುತ್ತೆ. ಮನಸ್ಸಿನಲ್ಲೇ ಸಂಸಾರ ಇರುತ್ತೆ. ಮನಸ್ಸಿನಲ್ಲೇ ಇರತಕ್ಕಂಥ ಸಂಸಾರ ಅಂತಕ್ಕಂಥದ್ದು ಅದನ್ನೇ ತೊಗೊಂಡು ಹೋಗ್ತಾಯಿವಿ ನಾವು. ಅದನ್ನು ಎಲ್ಲೋದ್ರೂ ಕೂಡ ಸಂಸಾರ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಲ್ಲ ಮನೆ ಮಠ ಎಲ್ಲ ಬಿತ್ಬಿಟ್ಟು ಭಿಕ್ಷಕ ಇರ್ತಾನೆ, ಮನೆ ಏನೋ ಯಾವ ಪಾಳು ದೇವಸ್ಥಾನದಲ್ಲಿ ಮಲ್ಕೊಂಡಿರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಅಂಥವನಿಗೂ ಕೂಡ ಅವನು ಒಂದು ಭಿಕ್ಷಾ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತಂತ ಅವನಿಗೆ. ಆ ಥರ ಆಗಿಬಿಡುತ್ತೆ. ಅದರಿಂದ ಅದು ಮನಸ್ಸೇ ಮುಖ್ಯ. ಮನಸ್ಸಲ್ಲೇ ಎಲ್ಲ ಸಂಸಾರ ಇರತಕ್ಕಂಥದ್ದು. ಯಾವಾಗ ನಮ್ಮ ಮನಸ್ಸು ನಿರ್ಲಿಪ್ತವಾಗುತ್ತೋ ಆವಾಗ ಎಲ್ಲಿದ್ರೂ ಕೂಡ ಅದು ಸನ್ಯಾಸ ಜೀವನೇ ಆಗಿಬಿಡುತ್ತೆ. ಗೃಹಸ್ಥ ಸನ್ಯಾಸಿ ಅಂತ ಇರೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಅದಕ್ಕೆ ಈ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ದೋಣಿ ನೀರಿನಲ್ಲಿದ್ದರೂ ಪರವಾಗಿಲ್ಲ, ಆದರೆ ನೀರು ದೋಣಿನಲ್ಲಿ ಬರಬಾರ್ದು. ದೋಣಿ ನೀರಿನಲ್ಲೇ ಇರಬೇಕು. ಅದು ಬೇರೆ ಕಡೆ ಇದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ದೋಣಿ ನೀರಿನಲ್ಲೇ ಇರಬೇಕು, ಆದರೆ ನೀರಿನೊಳಗೆ ಮಾತ್ರ ದೋಣಿಗೆ ಬರಬಾರ್ದು. ಕೆಲವರು ಪ್ರಯಾಣ ಮಾಡ್ತಾ ಇದ್ದರಂತೆ, ದೋಣಿನಲ್ಲಿ ನದಿ ದಾಟ್ತಾ ಇದ್ದರಂತೆ, ದೊಡ್ಡ ನದಿ. ಆ ನದಿ ಏನಾಗಿತ್ತು ಅಂತಂದ್ಬಿಟ್ರೆ, ಆ ದೋಣಿನಲ್ಲಿ ಸಣ್ಣ ರಂಧ್ರ ಇತ್ತಂತೆ. ಆ ರಂಧ್ರದ ಮೂಲಕ ನೀರು ಒಳಗಡೆ ಪ್ರವೇಶಿಸ್ತಾ ಇತ್ತು. ಜಾಸ್ತಿ ಆಗ್ತಾ ಇದೆ ನೀರು. ಇನ್ನು ತುಂಬ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ದೋಣಿ ಮುಳುಗೋಗ್ಬಿಡುತ್ತೆ. ಎಲ್ಲರಿಗೂ ಕೂಡ ಕಂಗಾಲಾಗ್ಬಿಡ್ತಾರೆ, ಏನು ಮಾಡೋದು ಅಂತಂದ್ಬಿಟ್ಟು. ಆ ದೋಣಿನಲ್ಲಿ ಒಬ್ಬ ಬಹಳ ಬುದ್ಧಿವಂತ ಒಬ್ಬ ವ್ಯಕ್ತಿ ಇದ್ದಂತೆ. ಅವನು ಒಂದು ಸಜೆಷನ್ ಕೊಡ್ತಾನೆ, ನೀವೇನು ಗಾಬರಿ ಪಡಬೇಕಾಗಿಲ್ಲ, ಇನ್ನೊಂದು ರಂಧ್ರವನ್ನು ತೆಗೆದುಬಿಡಿ, ಆವಾಗ ಆ ರಂಧ್ರದ ಮೂಲಕ ಈ ನೀರೆಲ್ಲ ಹೊರಟು ಹೋಗುತ್ತೆ ಅಂತಂದ್ಬಿಟ್ಟು. ಆ ರೀತಿ ಆಗುತ್ತಾ? ಆಗೋದಿಲ್ಲ. ಆವಾಗ ಇನ್ನಷ್ಟು ನೀರು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಏನು ಮಾಡ್ತೀವಿ ಅಂತಂದ್ಬಿಟ್ಟು, ಅನೇಕ ರಂಧ್ರಗಳ ಮೂಲಕ ಈ ಸಾಂಸಾರಿಕತೆ ಅಂತಕ್ಕಂಥದ್ದು ಒಳಗಡೆ ಸೇರುವಂತೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ರಂಧ್ರವನ್ನು ಮುಚ್ಚುವತಕ್ಕಂಥ ಪ್ರಯತ್ನ ಪಡಬೇಕು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ರೈತ ಏನು ಮಾಡ್ತಾನೆ, ಸಂಜೆ ಹೊತ್ತು ಹೊಲಕ್ಕೆಲ್ಲ ನೀರು ಬಿಟ್ಬಿಟ್ಟಿರ್ತಾನೆ, ಹೊಲ ತುಂಬ ನೀರು ಬಿಟ್ಟಿರ್ತಾನೆ. ಬೆಳಗ್ಗೆ ಹೋಗಿ ನೋಡಿದರೆ ಅಲ್ಲಿ ಒಂದು ತೊಟ್ಟು ನೀರಿರಲ್ವಂತೆ. ಯಾಕಿರೋಲ್ಲ? ಎಲ್ಲ ಇಲಿ ಬಿಲದ ಮೂಲಕ ಹೊರಟೋಗ್ಬಿಟ್ಟಿರುತ್ತೆ. ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಈ ಇಲಿ ಬಿಲ ಇದೆಯಲ್ಲ, ಅದೇ ನಮ್ಮ ಆಸೆಗಳು. ನಾವು ಎಷ್ಟೇ ಸಾಧನೆ ಮಾಡ್ಬೋದು, ಎಷ್ಟೇ ತಪಸ್ಸು ಮಾಡ್ಬೋದು, ಏನೇ ಮಾಡ್ಬೋದು, ಒಂದು ಆಸೆ ಇತ್ತು ಅಂತಂದ್ಬಿಟ್ಟು ಮುಗೀತು, ಅದ್ರ ಮೂಲಕ ಆ ಶಕ್ತಿಯೆಲ್ಲ ಹೊರಟೋಗ್ಬಿಡುತ್ತೆ. ಇನ್ನೊಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಥೆ ಇದೆ. ಒಂದು ಝೂ ಇರುತ್ತೆ. ಆ ಝೂನಲ್ಲಿ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇರ್ತಾವಲ್ಲ. ಕಾಂಗ್ರೂ, ಆಸ್ಟ್ರೇಲಿಯಾದ ಕಾಂಗ್ರೂ ಗೊತ್ತಲ್ಲ ನಿಮಗೆ. ಆ ಕಾಂಗ್ರೂ ಇರ್ತಕ್ಕಂಥ ಒಂದು ಎನ್ಕ್ಲೋಸರ್ ಇತ್ತು. ಅನೇಕ ಕಾಂಗ್ರೂಗಳಿತ್ತು. ಅದಕ್ಕೊಂದು ಎನ್ಕ್ಲೋಸರ್ ಇತ್ತು, ಗೋಡೆಗಳೆಲ್ಲ ಇತ್ತು. ಅದೇನಾಯಿತು ಅಂದರೆ, ಒಂದು ಕಾಂಗ್ರೂ ಮರಿ ಪ್ರತಿದಿನವೂ ಕೂಡ ಆ ಗೋಡೆಯಿಂದ ಹೊರಗಡೆ ಬಂದುಬಿಟ್ಟು ಅದು ಆಟ ಆಡ್ತಾ ಇತ್ತಂತೆ, ಕುಣಿದಾಡ್ತಾ ಇತ್ತು. ಅದು ಏನು ಮಾಡಿದ್ರು ಕೂಡ ಅದು ಒಳಗಡೆ ಹೋದ್ರು ಮತ್ತೆ ಬರ್ತಾಯಿತ್ತು. ಆಮೇಲೆ ಏನು ಮಾಡಿದ್ರು ಅಂತಂದ್ಬಿಟ್ರೆ, ಅದಕ್ಕೆ ಗೋಡೆಯನ್ನು ಏರ್ಸೋಕ್ಕೆ ಶುರು ಮಾಡಿದ್ರಂತೆ, ಎತ್ತರ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಸ್ವಲ್ಪನೇ ಎಷ್ಟು ಎತ್ತರ ಮಾಡಿದ್ರು ಕೂಡ ಅದು ಪ್ರತಿದಿನವೂ ಹೊರಗಡೆನೇ ಇರ್ತಾಯಿತ್ತು. ಎಷ್ಟು ಎತ್ತರ, ಪ್ರತಿದಿನವೂ ಎತ್ತರ ಆಗ್ತಾಯಿತ್ತು. ಒಂದೊಂದೇ ಅಡಿ ಏರಿಸ್ತಾ ಇದ್ರು. ಆಮೇಲೆ ಮತ್ತೆ ನೋಡಿದರೆ ಅದು ಹೊರಗಡೆನೇ ಇರ್ತಾಯಿತ್ತು, ಆಟ ಆಡ್ತಾ ಇರ್ತಾಯಿತ್ತು. ಆಮೇಲೆ ಒಂದು ದಿವಸ ಒಳಗಡೆ ಇರ್ತಕ್ಕಂಥ ಕಾಂಗ್ರೂಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದು ಅಂತೆ. ಏನಿದು, ಈ ಗೋಡೆ ಎತ್ತನೇ ಇದೆಯಲ್ಲ, ಯಾಕೆ ಏರ್ತಾ ಇದೆ ಅಂತಂದ್ಬಿಟ್ಟು. ಅದಕ್ಕೆ ಮತ್ತೊಂದು ಕಾಂಗ್ರೂ ಹೇಳ್ತಂತೆ, ಎಷ್ಟು ಗೋಡೆ ಏರಿಸಿದ್ರೆ ಏನು ಪ್ರಯೋಜನ, ಎಲ್ಲಿವರೆಗೂ ಅವ್ರು ಬಾಗಿಲು ಹಾಕಿರೋದಿಲ್ವೋ ಅಲ್ಲಿವರೆಗೆ ನಮಗೇನು ಸಮಸ್ಯೆ ಇಲ್ಲ. ಅವ್ರು ಬಾಗಿಲು ತೆಗೆದಿಟ್ಟಿದ್ದಾರೆ, ಅದರಿಂದ ಅದು ಹೊರಗಡೆ ಹೋಗ್ತಾ ಇದೆ. ಹಾಗೆಯೇ ನಾವು ಆಸೆಗಳ ಬಾಗಿಲನ್ನು ಮುಚ್ಚಿದೆ ನಾವು ಏನು ಸಾಧನೆ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂತ. ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ನಿರ್ಲಿಪ್ತ ಮನೋಭಾವದಿಂದ ನಾವು
ಸಂಸಾರದಲ್ಲಿರಬೇಕು, ಸಾಧನೆಯನ್ನು ಮಾಡಬೇಕು. ಒಂದು ಆಸೆ ಇದ್ರೂ ಕೂಡ, ಪ್ರಾಪಂಚಿಕ ಆಸೆ ಇದ್ರೂ ಕೂಡ ಅದು ನಾವು ಭಗವಂತನ ಪಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ಆಸೆ ಇದ್ರೂ ಕೂಡ. ಅವರೊಂದು ಉದಾಹರಣೆಯನ್ನು ಕೊಡ್ತಾರಲ್ಲ, ಸೂಜಿಗೆ ದಾರ ಪೊಣಿಸೋದು. ಸೂಜಿ ದಾರ ಪೊಣಿಸುವಾಗ ಒಂದು ಎಳೆ ಸ್ವಲ್ಪ ಹೊರಗಡೆ ಇದ್ರೂ ಕೂಡ ಆ ದಾರದೊಳಗೆ, ಸೂಜಿ ಒಳಗೆ ದಾರ ಹೋಗೋದೇ ಇಲ್ಲ. ಹಾಗೆ ಒಂದು ಆಸೆ ಇದ್ರೂ ಕೂಡ ಅದೇನಾಗುತ್ತೆ ಅಂತಂದ್ಬಿಟ್ಟು ಅದು ನಮ್ಮನ್ನು ಆ ಭಗವಂತನ ಕಡೆಯಿಂದ ಭಗವಂತನ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಆ ಪ್ರಾಪಂಚಿಕ ಆಸೆಯನ್ನು ಬಿಡಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ವೈರಾಗ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು. ಈಗ ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು, ಈಗ ಶ್ರೀರಾಮಕೃಷ್ಣರು ಈ ಪ್ರತಾಪನ ಸಹೋದರನ ಬಗ್ಗೆ ಹೇಳಿದ್ರಲ್ಲ, ಅವನ್ನೆಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು ತನ್ನ ಮಕ್ಕಳನ್ನು, ಹೆಂಡತಿ ಮಕ್ಕಳನ್ನೆಲ್ಲ ಮಾವನ ಮನೆಗೆ ಅಟ್ಟಿಸ್ಬಿಟ್ಟು ಬಂದಿದ್ದಾನೆ, ಎಂಥ ಮೂರ್ಖತನ ಒಂದು ಅಂತಂದ್ಬಿಟ್ಟು ಬೈದು ಹೊರಗಡೆ ಓಡಿಸ್ದೆ ಅವನು ಇಲ್ಲಿಂದ ಅಂತ ಹೇಳಿದ್ರಲ್ಲ. ಆಮೇಲೆ ಅದಾದಮೇಲೆ ಶ್ರೀರಾಮಕೃಷ್ಣರು ಎಂ ಬಗ್ಗೆ ಮಾತಾಡ್ತಾರೆ, ಎಮ್ಮನ್ನು ವಿಚಾರಿಸ್ತಾರೆ. ಆವಾಗ ಈ ಪ್ರತಾಪನ ಸಹೋದರನ ಬಗ್ಗೆ ಹೇಳ್ತಾ ಇದ್ದಾಗ ಬಹುಶಃ ಎಮ್ಮಿಗೆ ಅನಿಸಿರಬೇಕು, ಅವನು ಮದುವೆ ಮಾಡ್ಕೊಂಡಿದ್ನಲ್ಲ, ಮಕ್ಕಳೆಲ್ಲ ಇದ್ದು, ಇವರು ಮದುವೆ ಮಾಡಿಕೊಂಡು ಸಂಸಾರ ನಡೆಸೋದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು. ಅದಕ್ಕೋಸ್ಕರ ತಾನು ಮದುವೆ ಮಾಡ್ಕೊಂಡಿದ್ದೀನಿ, ಮಕ್ಕಳಿದ್ದಾರೆ ಅಂತ ಹೆಮ್ಮೆ ಆಗಿರಬೇಕು ಅವನಿಗೆ. ತಾನು ಆ ಥರ ಬಿಟ್ಟು ಬಂದಿಲ್ವಲ್ಲ ಅಂತಂದ್ಬಿಟ್ಟು ಅವನಿಗೆ ಹೆಮ್ಮೆ ಆಗಿರಬೇಕು. ಆವಾಗ ಶ್ರೀರಾಮಕೃಷ್ಣರು ಒಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ವಿವಾಹವಾಗಿದೆಯೇ ಅಂತ. ಈ ಪ್ರತಾಪನ ವಿಷಯವನ್ನು ಹೇಳಿ ಅವ್ರಿಗೆ ಹೇಳಿದ್ರಿಂದ ತುಂಬ ನಾಟಕೀಯವಾಗಿದೆ ಈ ಪ್ರಸಂಗ. ನಿನಗೆ ವಿವಾಹವಾಗಿದೆಯೇ? ಅವನು ತುಂಬ ಹೆಮ್ಮೆಯಿಂದ ಹೇಳಿರಬೇಕು, ಹೌದು ಸ್ವಾಮಿ ಅಂತಂದ್ಬಿಟ್ಟು ತುಂಬ ಹೆಮ್ಮೆಯಿಂದ ಹೇಳಿರಬೇಕು. ಆಗ ಅವನಿಗೆ ಪೆಟ್ಟು ಬೀಳುತ್ತೆ, ಸರಿಯಾದ ಪೆಟ್ಟು ಬೀಳುತ್ತೆ. ಹೌದು ಆಗಿದೆ. ಮಾಸ್ಟರ್ ಬೆಚ್ಚಿ ಬಿದ್ದು, ಓ ರಾಮ್ಲಾಲ್ ನೋಡು, ಈತ ಆಗಲೇ ವಿವಾಹ ಮಾಡಿಕೊಂಡು ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು, ರಾಮ್ಲಾಲ್ ಅಂದರೆ ಅವನ ಸೋದರಲಿಯ, ಅವರು ಆ ಥರ ಉದ್ಗಾರವನ್ನು ಹೇಳ್ತಾರೆ, ಅಯ್ಯೋ ಮದುವೆ ಆಗಿಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು. ಯಾವ ರೀತಿ ನೀವು ಕಲ್ಪಿಸ್ಕೊಳ್ಳಿ, ಎಂಥ ಒಂದು ಅವನ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಿರ್ಬೋದು ಇದು ಆ ಮಾಸ್ಟರ್ ಮಹಾಶಯನ ಮನಸ್ಸಿನ ಮೇಲೆ. ಅವನು ನಿರೀಕ್ಷಿಸೇ ಇರಲಿಲ್ಲ ಶ್ರೀರಾಮಕೃಷ್ಣ ಈ ಥರ ಹೇಳ್ತಾರೆ ಅಂತಂದ್ಬಿಟ್ಟು, ನಿರೀಕ್ಷಿಸೇ ಇರಲಿಲ್ಲ. ಸಂಪೂರ್ಣ ಅವನ ನಿರೀಕ್ಷೆಗೆ ಮೀರಿದಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಇದು. ಮಾಸ್ಟರ್ ಘೋರತರ ಅಪರಾಧ ಮಾಡಿದವನ ಹಾಗೆ ಸ್ತಬ್ಧನಾಗಿ ತಲೆ ತಗ್ಗಿಸಿ ನೆಲದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಾನೆ. ಯೋಚಿಸುತ್ತಿದ್ದಾನೆ, ವಿವಾಹವಾಗುವುದು ದೊಡ್ಡ ಪಾಪಕೃತ್ಯವೇ? ಶ್ರೀರಾಮಕೃಷ್ಣರು ಮತ್ತೆ ಕೇಳುತ್ತಿದ್ದಾರೆ, ನೋಡಿ ಇನ್ನಷ್ಟು ನಿನಗೆ ಮಕ್ಕಳಾಗಿದೆಯೇ ಅಂತ. ಮಾಸ್ಟರ್ನ ಹೃದಯ ಡಬ್ ಡಬ್ ಅನ್ನಲಾರಂಭಿಸಿತು. ಹೆದರಿ ಹೆದರಿ ಹೇಳಿದ, ಹೌದು ಆಗಿವೆ. ಅತ್ಯಂತವಾಗಿ ದುಃಖ ಸೂಚಿಸುತ್ತಾ ಶ್ರೀರಾಮಕೃಷ್ಣರು, ನೋಡು ಈತನಿಗೆ ಮಕ್ಕಳು ಆಗಿಬಿಟ್ಟಿವೆ ಅಂತ ಹೇಳಿದ್ರಂತೆ. ಈಗ ಇದೆಲ್ಲ ಯಾತಕ್ಕೋಸ್ಕರ ಅಂತಂದ್ಬಿಟ್ರೆ ಶ್ರೀರಾಮಕೃಷ್ಣರು ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಅವನ ಅಹಂಕಾರವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ. ಸಂಪೂರ್ಣ ಅವನ ಅಹಂಕಾರ ನಾಶವಾದಾಗ ಮಾತ್ರ ಅವನು ಶ್ರೀರಾಮಕೃಷ್ಣರ ಮಾತನ್ನು ಕೇಳೋದಕ್ಕೆ ಸಾಧ್ಯ. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಎಲ್ಲಿ ಈ ಪರ್ವತ ತುದಿ ಇರುತ್ತಲ್ಲ, ಪರ್ವತ ತುದಿ ಶಿಖರದ ಮೇಲೆ ನೀರು ಶೇಖರವಾಗೋದಿಲ್ಲ, ಅಲ್ಲೆಲ್ಲ ಮಳೆ ನೀರು ಬಿದ್ದುಬಿಟ್ರೆ ಎಲ್ಲ ಹರಿದು ಕೆಳಗಡೆ ಬಂದುಬಿಡುತ್ತೆ. ಎಲ್ಲಿ ಹೊಂಡ ಇರುತ್ತೋ ಅಲ್ಲಿ ಮಾತ್ರ ನೀರು ಶೇಖರವಾಗುತ್ತೆ. ಅದೇ ಅಹಂಕಾರ ಯಾವಾಗ ಎದ್ದು ನಿಂತುಕೊಂಡಿರುತ್ತೋ, ಚೂಪಾಗಿ ನಿಂತ್ಕೊಂಡಿರುತ್ತೋ, ಅಲ್ಲಿ ಯಾವ ಉಪದೇಶವೂ ನಿಲ್ಲೋದಿಲ್ಲ. ಅಹಂಕಾರ ಹೊರಟೋದಾಗ ನಮ್ರತೆ, ಆ ಹೊಂಡ ಅಂತಂದ್ಬಿಟ್ರೆ ನಮ್ರತೆಯ ಭಾವ, ಆ ನಮ್ರತೆಯ ಭಾವ ಇದ್ದಾಗ ಮಾತ್ರ ಅದು ಅಲ್ಲಿ ಕೆಲಸ ಮಾಡುತ್ತೆ, ಇಲ್ಲದಂತೆ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣರು ಮೊದಲನೇದಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ಏನಪ್ಪ ಅಂತಂದ್ಬಿಟ್ರೆ ಅವನ ಅಹಂಕಾರವನ್ನು ಹೊಡೆದಾಕ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಾಡಿದ್ದು ಇದನ್ನೇ. ಅವನು ಶ್ರೀಕೃಷ್ಣ ಅರ್ಜುನ ಏನು ಮಾಡ್ತಾನೆ ಅಂತಂದ್ಬಿಟ್ರೆ ಅವನ್ನೆಲ್ಲ ಫಿಲಾಸಫಿ ಹೇಳೋಕ್ಕೆ ಶುರು ಮಾಡ್ತಾನೆ. ಯುದ್ಧ ಮಾಡೋದು ಎಷ್ಟು ಕೆಟ್ಟದ್ದು, ಏನೇನಾಗುತ್ತೆ, ಅದರಿಂದ ಏನೇನು ಅನಾಹುತಗಳಾಗುತ್ತೆ, ಅದೆಲ್ಲದೂ ಕೂಡ ದೊಡ್ಡ ಫಿಲಾಸಫಿ ಹೇಳೋಕ್ಕೆ ಶುರು ಮಾಡ್ತಾನೆ. ಆಗ ಅವನು ಅಂದ್ಕೊಂಡಿದ್ದ, ಓ ನೀನು ಭಾಳ ಚೆನ್ನಾಗಿ ಮಾತಾಡ್ತೀಯಪ್ಪ, ನೀನು ಹೇಳೋದೆಲ್ಲ ಕರೆಕ್ಟು, ಯುದ್ಧದಿಂದ ಇಂತಿಂಥ ಅನಾಹುತಗಳೆಲ್ಲ ಆಗುತ್ತೆ, ಅದು ಸರಿಯಲ್ಲ, ಯುದ್ಧ ಬಿಟ್ಬಿಡೋಣ, ನೀನು ಸನ್ಯಾಸ ನೀನು ಸನ್ಯಾಸ ತಗೋ, ನಾನು ದ್ವಾರಕ್ಕೆ ಹೊರಟೋಗ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ ಅಂತ ಅವನು ಅಂದ್ಕೊಂಡಿದ್ದ ಅರ್ಜುನ. ಆದರೆ ಅದು ಶ್ರೀಕೃಷ್ಣನ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಬೇರೆಯಾಗಿತ್ತು. ಅವನೇನು ಹೇಳ್ತಾನೆ, ಸರಿಜ ಅವನ ಅಹಂಕಾರಕ್ಕೆ ಪೆಟ್ಟು ಕೊಡ್ತಾನೆ, ಅವನು
ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋಷ್ಟಿಷ್ಟಪರಂತಪ ಅಂತ ಸರಿ ಹೊಡಿತಾನ ಅವನಿಗೆ. ಆ ರೀತಿ ಹೊಡೆದ್ಬಿಟ್ಟು ಅವನ ಅಹಂಕಾರವನ್ನು ತಗ್ಗಿಸಿಬಿಟ್ಟಾಗ ಆವಾಗ ಏನು ಮಾಡ್ತಾನೆ ಅರ್ಜುನ, ಅವನು ಕಾರ್ಪಣ್ಯ ದೋಷೋಪ ಹತಸ್ವಭಾವ ಪೃಚ್ಛಾಮಿ ತ್ವಂ ಧರ್ಮ ಸಮ್ಮೂಢಚೇತಾ ಯಶ್ರೇಯ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪರ್ಮನ್ನಂ ಅಂತ ಹೇಳ್ತಾನೆ. ಆವಾಗ ಅವನು ತನ್ನ ಅಹಂಕಾರವನ್ನು ಬಿಟ್ಟುಬಿಟ್ಟು ಕೃಷ್ಣನಿಗೆ ಅವನು ಶರಣಾಗತನಾಗ್ತಾನೆ. ನನಗೆ ನೀನು ಉಪದೇಶ ಮಾಡು, ನನಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ನಾನು ಸಂಪೂರ್ಣ ದೀನನಾಗ್ಬಿಟ್ಟಿದ್ದೀನಿ, ಏನೂ ಗೊತ್ತಾಗ್ತಾ ಇಲ್ಲ ನನಗೀಗ ಉಪದೇಶ ಮಾಡು ಅಂತ. ಆ ರೀತಿ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಉಪದೇಶ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಒಂದೊಂದೇ ಪೆಟ್ಟು ಕೊಡ್ತಾ ಇದ್ದಾರೆ ಇವನ ಅಹಂಕಾರಕ್ಕೆ. ಪೆಟ್ಟು ಕೊಟ್ಬಿಟ್ಟು ಅವನ ಅಹಂಕಾರವನ್ನು ನಿರ್ಮೂಲ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಖಂಡಿಸಲ್ಪಟ್ಟವನಾಗಿ ಮಾಸ್ಟರ್ ಸ್ತಬ್ಧನಾಗಿ ಕುಳಿತಿದ್ದಾನೆ. ಆತನ ಅಹಂಕಾರ ಪುಡಿ ಪುಡಿಯಾಗಲಾರಂಭಿಸಿತು. ಕೆಲವು ನಿಮಿಷಗಳಾದ ನಂತರ ಪರಮಹಂಸರು ಆತನ ಕಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿ ಪ್ರೇಮಪೂರಿತ ಹೃದಯದಿಂದ ಹೇಳುತ್ತಿದ್ದಾರೆ, ನೋಡು, ನಿನ್ನಲ್ಲಿ ಒಳ್ಳೆಯ ಚಿಹ್ನೆಗಳಿವೆ. ಕಣ್ಣು, ಹಣೆ ಮೊದಲಾದವನ್ನು ನೋಡಿಯೇ ಅರಿತುಕೊಂಡು ಬಿಡಬಲ್ಲೆ. ಒಳ್ಳೆಯದು. ನಿನ್ನ ಹೆಂಡತಿ ಎಂಥವಳು? ವಿದ್ಯಾಶಕ್ತಿಯೋ ಅವಿದ್ಯಾಶಕ್ತಿಯೋ? ಇಲ್ಲಿ ಇನ್ನೊಂದು ಪೆಟ್ಟು ಬೀಳುತ್ತೀಗ. ಮಾಸ್ಟರ್ ಹೇಳಿದಂತೆ, ಒಳ್ಳೆ ಆದರೆ ಅಜ್ಞೆ ಅಂತಂದ್ಬಿಟ್ಟು ಏನು ತಿಳುವಳಿಕೆ ಇಲ್ಲ, ಇಗ್ನೋರೆಂಟ್ ಅಂತಂದ್ಬಿಟ್ಟು ತಿಳುವಳಿಕೆ ಇಲ್ಲದವಳು. ಬಹುಶಃ ಆಕೆಗೇನು ಎಜುಕೇಷನ್ ಇರಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರವಾಗಿ ಇವನು ತಿಳ್ಕೊಂಡ ಎಜುಕೇಷನ್ ಇಲ್ಲ, ಮಾಡರ್ನ್ ಎಜುಕೇಷನ್ ಇಲ್ಲ ಅಂತಂದ್ಬಿಟ್ರೆ ಅವಳು ಅಜ್ಞಾನಿಗಳು ಅಂತಂದ್ಬಿಟ್ಟು ಇವನ ದೃಷ್ಟಿನಲ್ಲಿ. ಅದಕ್ಕೋಸ್ಕರವಾಗಿ ಅವನು ಹೇಳ್ತಾನೆ ಅಜ್ಞೆ ಅಂತಂದ್ಬಿಟ್ಟು. ಆಗ ಶ್ರೀರಾಮಕೃಷ್ಣರು ಶಾರ್ಪಾಗಿ ಹೇಳಿದ್ರಂತೆ, ತುಂಬ ಶಾರ್ಪಾಗಿ ಹೇಳಿದ್ರಂತೆ, ಏನು ನೀನೇನು ಜ್ಞಾನಿಯೋ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಅವನು ಅಲ್ಲಿ ಏನಾಗುತ್ತೆ, ಇನ್ನೊಂದು ಪೆಟ್ಟು ಬಿದ್ದಂಗೆ ಆಗುತ್ತೆ ಅವನಿಗೆ. ಅವನ ಅಹಂಕಾರಕ್ಕೆ ಇನ್ನೊಂದು ಹೊಡೆತ ಇದ್ದಂಗೆ ಆಗುತ್ತೆ. ಅವನಿಗೆ ಆವಾಗ ಅನಿಸುತ್ತೆ, ಹೌದಲ್ಲ, ಇವ್ರು ಹೇಳ್ತಾ ಇರೋದು ನಿಜ. ಈ ಜ್ಞಾನ ಅಂತಂದ್ರೇನು, ಅಜ್ಞಾನ ಅಂತಂದ್ರೇನು ನನಗೇ ಗೊತ್ತಿಲ್ಲ. ಯಾವುದು ಜ್ಞಾನ, ಯಾವುದು ಅಜ್ಞಾನ? ಉಪನಿಷತ್ನಲ್ಲಿ ಬರುತ್ತೆ, ಮುಂಡಕೋಪನಿಷತ್ನಲ್ಲಿ ಯಾವುದು ಪರಾವಿದ್ಯೆ ಅಪರಾವಿದ್ಯೆ ಅಂತ ಎರಡು ವಿದ್ಯೆ ಬಗ್ಗೆ ಹೇಳ್ತಾರೆ. ಅಪರಾವಿದ್ಯೆ ಅಂತಂದ್ಬಿಟ್ರೆ ಏನು ಅಂತಂದ್ಬಿಟ್ರೆ ಅವ್ರು ಎಲ್ಲ ಸೇರಿಸ್ಬಿಡ್ತಾರೆ ಅದಕ್ಕೆ. ಯಾವುದು ವೇದಾಂಗಗಳು, ಉಪನಿಷತ್ತುಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಶಾಸ್ತ್ರದ ಅಧ್ಯಯನ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿದ್ಯೆಗಳು ಎಲ್ಲದೂ ಕೂಡ ಏನಪ್ಪ ಅಂತಂದ್ಬಿಟ್ಟು ಅಪರಾವಿದ್ಯೆ, ಅಜ್ಞಾನ. ಅದು ವಿದ್ಯೆ, ನಿಜವಾದ ವಿದ್ಯೆ ಯಾವುದು, ಪರಾವಿದ್ಯೆ ಯಾವುದು ಅದಂದ್ಬಿಟ್ಟು ಯಯ ತದ್ ಅಕ್ಷರಂ ಅಧಿಗಮ್ಯತೆ. ಯಾವುದರಿಂದ ಆ ಅಕ್ಷರ ಪರಬ್ರಹ್ಮನನ್ನು ಕ್ಷಯವಾಗದೇ ಇರತಕ್ಕಂಥದ್ದು, ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು, ಯಾವಾಗಲೂ ಒಂದೇ ರೀತಿ ಇರತಕ್ಕಂಥ ಬದಲಾಗದೇ ಇರತಕ್ಕಂಥ ಆ ಆತ್ಯಂತಿಕ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಅದೇ ನಿಜವಾಗಿರ್ತಕ್ಕಂಥ ವಿದ್ಯೆ, ಅದೇ ಪರಾವಿದ್ಯೆ. ಉಳಿದದ್ದೆಲ್ಲ ಅಜ್ಞಾನ. ಸ್ವಾಮಿ ಬ್ರಹ್ಮಾನಂದರು ಕೂಡ ಹೇಳ್ತಾರೆ, ದಿ ಸೋಕಾಲ್ಡ್ ನಾಲೆಡ್ಜ್ ಈಸ್ ಇಗ್ನೋರೆನ್ಸ್ ಅಂತ. ಯಾವುದನ್ನು ನಾವು ಜ್ಞಾನ ಅಂತ ಕರಿತೀವೋ ಸಾಮಾನ್ಯ ದೃಷ್ಟಿಯಿಂದ ಅದು ನಿಜವಾಗೂ ಕೂಡ ಅದು ಅಜ್ಞಾನ. ಯಾಕೆ ಅದು ಅಜ್ಞಾನ? ಯಾಕೆ ಅಂತಂದ್ಬಿಟ್ರೆ ಅದೆಲ್ಲದು ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿತ್ತಾನೆ. ನಾವು ಯಾವುದು ವಿಜ್ಞಾನದ ಬಗ್ಗೆ ತಿಳ್ಕೊಬೋದು, ಫಿಸಿಕ್ಸ್ ಬಗ್ಗೆ, ಕೆಮಿಸ್ಟ್ರಿ ಬಗ್ಗೆ, ಆ ಬಗ್ಗೆ, ಈ ಬಗ್ಗೆ ಏನೇನೇನೋ ಎಲ್ಲ ವಿಷಯಗಳನ್ನು ತಿಳ್ಕೊಬೋದು. ಅದೆಲ್ಲವುದು ಏನಪ್ಪ ಅಂತಂದ್ಬಿಟ್ರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ಜ್ಞಾನ ಆಗಲಿ ಅದೆಲ್ಲ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಈ ಪ್ರಪಂಚ ಏನಪ್ಪ ಅಂತಂದ್ಬಿಟ್ರೆ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥದ್ದು. ಅಜ್ಞಾನದಿಂದ ಈ ಪ್ರಪಂಚ ಕಾಣಿಸ್ತಾ ಇರತಕ್ಕಂಥದ್ದು. ಆದ್ದರಿಂದ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ಎಲ್ಲವೂ ಕೂಡ ಅಜ್ಞಾನವೇ ಆಗಿರಬೇಕು. ಮತ್ತು ಇನ್ನೊಂದು ದೃಷ್ಟಿಯಿಂದ ಹೇಳಬೇಕು ಅಂತಂದ್ಬಿಟ್ರೆ, ನೀವು ಯಾವುದನ್ನೇ ಜ್ಞಾನ ಅಂತ ಕರೀರಿ, ಯಾವುದೇ ಜ್ಞಾನ ಬೇಕಾದರೂ ಆಗಲಿ, ಅದು ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಜ್ಞಾನ ಆಗಿರಲಿ, ಧರ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಆಗಿರಲಿ, ಆಧ್ಯಾತ್ಮಿಕ ಜ್ಞಾನ ಆಗಿರಲಿ, ದೇವರಿಗೆ ಸಂಬಂಧಪಟ್ಟ ಜ್ಞಾನ ಆಗಿರಲಿ, ಅದು ಎಲ್ಲದೂ ಕೂಡ ಏನಪ್ಪ ಅಂತಂದ್ಬಿಟ್ರೆ ವಿವಿಧ ಚಿತ್ತವೃತ್ತಿಗಳು, ಆಲೋಚನೆಗಳು. ಚಿತ್ತವೃತ್ತಿಗಳು ಅಂತಂದ್ಬಿಟ್ರೆ ಏನಂತಂದ್ಬಿಟ್ರೆ ಆಲೋಚನೆ ಅಲೆಗಳು, ಅಂದರೆ ಬೇರೆ ಬೇರೆ ಆಲೋಚನೆಗಳು. ಜ್ಞಾನ ಅಂತಂದರೆ ಇನ್ನೇನು, ಬರೀ ಆಲೋಚನೆ ತಾನೇ. ಆಲೋಚನೆಗಳ ಮೊತ್ತವನ್ನೇ ನಾವು ಜ್ಞಾನ ಅಂತ ಕರೀತಕ್ಕಂಥದ್ದು. ಯಾವುದೇ ಜ್ಞಾನವನ್ನು ತೊಗೊಂಡ್ರಿ, ಭಗವಂತನ ವಿಷಯಕವಾಗಿರ್ತಕ್ಕಂಥ, ಭಗವದ್ ವಿಷಯಕವಾಗಿರ್ತಕ್ಕಂಥದ್ದು, ಆತ್ಮವಿಷಯಕವಾಗಿರ್ತಕ್ಕಂಥ ಜ್ಞಾನ ಆಗಿರಲಿ, ಅದು ಕೂಡ ಅದು ಅಜ್ಞಾನವೇ ಆಗುತ್ತೆ ಆ ದೃಷ್ಟಿನ ನೋಡಿದಾಗ.
ಎಲ್ಲವೂ ಕೂಡ ಚಿತ್ತವೃತ್ತಿಗಳೇ. ಅದೆಲ್ಲ ಚಿತ್ತವೃತ್ತಿಗಳು ಅಂತ ಅಂದ್ಬಿಟ್ರೆ ಏನಪ್ಪ ಅಂತಂದ್ಬಿಟ್ರೆ ಆ ಭಗವದ್ ವಸ್ತುವಿಗೆ, ಆತ್ಮವಸ್ತುವಿಗೆ ಇರತಕ್ಕಂಥ ಮುಸುಕು, ಆವರಣ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಆತ್ಮನನ್ನು ದರ್ಶನ ಮಾಡಬೇಕು, ಭಗವಂತನ ದರ್ಶನ ಮಾಡಬೇಕು ಅಂತಂದ್ಬಿಟ್ರೆ ಆ ಆವರಣವನ್ನು ತೆಗೆದುಹಾಕ್ಬಿಡಬೇಕು. ಅದಕ್ಕೇನೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿರೋದು. ಚಿತ್ತವೃತ್ತಿಗಳನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡಬೇಕು. ಆ ರೀತಿ ನಿವಾರಣೆ ಆದಾಗ ಮಾತ್ರ ನಿಜವಾದ ಆತ್ಮವಸ್ತುವಿನ ಅರಿವು ನಮಗಾಗತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಒಂದು ಉದಾಹರಣೆಯ ಮೂಲಕ ಇದನ್ನು ವಿವರಿಸ್ತಾರೆ. ಒಂದು ಕೊಳ ಇರುತ್ತೆ, ಆ ಕೊಳದಲ್ಲಿ ಅಲೆ, ನೀರಿನಲ್ಲಿ ಅಲೆಗಳೆಲ್ಲ ಇರ್ತಾ ಇರುತ್ತೆ. ಎಲ್ಲಿವರೆಗೆ ನಮಗೆ ಅಲೆ ಇರುತ್ತೋ, ಆ ಕೊಳದಲ್ಲಿ ಅಲೆಗೆ ಇರುತ್ತೋ, ಆ ಕೊಳದ ತಳಭಾಗ ನಮಗೆ ಕಾಣಿಸೋದಿಲ್ಲ. ಯಾವಾಗ ಅಲೆಗಳೆಲ್ಲ ಶಾಂತವಾಗುತ್ತೋ, ಏನೂ ಇರೋದಿಲ್ಲ, ಆಗೇನಾಗುತ್ತೆ, ಆ ತಳಭಾಗ ಸ್ಪಷ್ಟವಾಗಿ ಕಾಣಿಸುತ್ತೆ, ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ಆ ನಮ್ಮ ವ್ಯಕ್ತಿತ್ವದ ತಳ ಅಂದರೆ ಆತ್ಮತತ್ವ, ಆ ಪುರುಷತತ್ವ, ಭಗವತ್ತತ್ವ ಅದು ನಮ್ಗೆ ಕಾಣಿಸ್ಬೇಕು, ಅದರ ಅರಿವು ನಮ್ಗೆ ಉಂಟಾಗಬೇಕು ಅಂತ ಅಂದ್ಬಿಟ್ರೆ ಇದೆಲ್ಲವೂ ಕೂಡ ಮನಸ್ಸಿನಲ್ಲಿರ್ತಕ್ಕಂಥ ಅಲೆಗಳೆಲ್ಲ ನಿವಾರಣೆ ಆಗಬೇಕು. ಈ ಅಲೆಗಳಲ್ಲಿ ಜ್ಞಾನ ಅಂತಂದರೆ ಬರೀ ಅಲೆಗಳೇ, ಚಿತ್ತವೃತ್ತಿಗಳೇ. ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಹೇಳ್ತಾರೆ, ದಿ ಕಾನ್ಸೆಪ್ಟ್ ಆಫ್ ಗಾಡ್ ಇಟ್ ಸೆಲ್ಫ್ ಈಸ್ ಎನ್ ಹಿಂಡ್ರೆನ್ಸ್ ಟು ನೋ ಗಾಡ್ ಅಂತ. ವೆರಿ ಪ್ಯಾರಡಾಕ್ಸಿಕಲ್ ಸ್ಟೇಟ್ಮೆಂಟ್. ದೇವರ ಬಗ್ಗೆ ಇರತಕ್ಕಂಥ ನಮ್ಮ ಕಲ್ಪನೆಯೇ ನಮಗೆ ದೇವರನ್ನು ಕಾಣದಂತೆ ಮಾಡುತ್ತೆ ಅಂತ. ಯಾಕೆ ಅಂತಂದ್ಬಿಟ್ರೆ ಅದು ಕಲ್ಪನೆ ಅಂತಂದ್ಬಿಟ್ರೆ ಏನು, ಅದು ಅಲೆಗಳೇ ತಾನೆ. ಆ ಅಲೆಗಳೇನಾಗುತ್ತೆ, ಅದು ಮರೆ ಮಾಡುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರು ಭಾಳ ಬುದ್ಧಿಸ್ಟ್ ಮಾಂಕ್ ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, ಟ್ರುತ್ ಈಸ್ ರೆಡಿ ಟು ರಿವೀಲ್ ಇಟ್ ಸೆಲ್ಫ್ ಪ್ರೊವೈಡೆಡ್ ಯು ಆರ್ ರೆಡಿ ಟು ಗಿವ್ ಅಪ್ ಯುವರ್ ಒಪಿನಿಯನ್ ಅಬೌಟ್ ದಿ ಟ್ರುತ್. ಆ ಸತ್ಯದ ಬಗ್ಗೆ ನೀವು ಇರುವಂಥ ನಿಮ್ಮ ಕಲ್ಪನೆ, ಅಭಿಪ್ರಾಯಗಳೆಲ್ಲ ಇದೆಯಲ್ಲ, ಅದನ್ನು ನೀವು ಬಿಡೋಕ್ಕೆ ಸಾಧ್ಯವಾದರೆ, ಅದನ್ನು ಬಿಟ್ಟರೆ ಆಗ ನಿಮಗೆ ಆ ಸತ್ಯ ನಿಮಗೆ ತೋರುತ್ತೆ, ಗೋಚರವಾಗುತ್ತೆ ಅಂತಂದ್ಬಿಟ್ಟು. ಆ ಸತ್ಯದ ಬಗ್ಗೆ ಇರತಕ್ಕಂಥ ಕಲ್ಪನೆಗಳ ಮೂಲಕ ಆ ಸತ್ಯವನ್ನು ನಾವು ಮರೆ ಮಾಡಿಬಿಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಆತ್ಮಜ್ಞಾನವನ್ನು ಪಡಿಬೇಕು, ಭಗವಂತನ ಜ್ಞಾನ, ಭಗವಂತ ಅಂಥವನು ಇಂಥವನು ಅವನ ಸದ್ಗುಣ ಸ್ವರೂಪ, ಹಾಗೆ ಆತ್ಮನ ಸಚ್ಚಿದಾನಂದ ಸ್ವರೂಪ, ಹೀಗೆ ಇದೆಲ್ಲ ಕಲ್ಪನೆ ಆತ್ಮ, ಅದೆಲ್ಲವೂ ಕೂಡ ಹೋಗಬೇಕು ಅಂತ. ಅದನ್ನೆಲ್ಲವೊಂದು ಮೀರಿ ಆ ಸತ್ಯ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಎಲ್ಲವೂ ಕೂಡ ಯಾವುದನ್ನು ನಾವು ಸೋಕಾಲ್ಡ್ ನಾಲೆಡ್ಜ್ ಅಂತ ಹೇಳ್ತೀವಿ, ಎಲ್ಲ ನಾಲೆಡ್ಜು ಕೂಡ, ಜ್ಞಾನವೂ ಕೂಡ ಅದು ನಿಜವಾದ ಸ್ಥಾನದಲ್ಲಿ ಅಜ್ಞಾನವೇ. ಆ ಭಗವಂತನನ್ನು ನಾವು ಅನುಭವಿಸ್ತೀವಲ್ಲ, ಅದು ನಿಜವಾಗಿರ್ತಕ್ಕಂಥ ಜ್ಞಾನ. ಶ್ರೀರಾಮಕೃಷ್ಣ ಕೂಡ ಈ ಬೇರೆ ಬೇರೆ ಜ್ಞಾನದ ಬೇರೆ ಬೇರೆ ವಿಷಯಗಳನ್ನು ನಾವು ಹೇಳ್ತಾರೆ. ಅಂದರೆ ಉದಾಹರಣೆಗೆ ಇಂದ್ರಿಯ ಜ್ಞಾನ ಹೇಳ್ತಾರೆ. ಇಂದ್ರಿಯ ಜ್ಞಾನ, ಬೌದ್ಧಿಕ ಜ್ಞಾನ ಮತ್ತು ಅನುಭವ ಜ್ಞಾನ. ಇಂದ್ರಿಯ ಜ್ಞಾನ ಅಂತಂದ್ಬಿಟ್ರೆ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಒಂದು ಅಗ್ನಿ ಅಂತ ಇಟ್ಕೊಳ್ಳಿ. ಅಗ್ನಿಯನ್ನು ನೋಡ್ತಕ್ಕಂಥದ್ದು ಇಂದ್ರಿಯ ಜ್ಞಾನ. ಅಗ್ನಿಯ ಬಗ್ಗೆ ಅದು ಏನು ಎಂತು ಅಂತ ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ತಕ್ಕಂಥದ್ದು ಅದು ಬೌದ್ಧಿಕ ಜ್ಞಾನ. ಅಗ್ನಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದರ ಪ್ರಯೋಜನವನ್ನು ಪಡೆದು ಅಡುಗೆ ಮಾಡಿ ಚೆನ್ನಾಗಿ ಊಟ ಮಾಡ್ತಕ್ಕಂಥದ್ದು ಇದೆಲ್ಲ ಅದು ಅನುಭವ ಜ್ಞಾನ, ಅದರ ಪ್ರಯೋಜನ ಪಡೆತಕ್ಕಂಥ. ಇದು ಅನುಭವ ಜ್ಞಾನ ಮುಖ್ಯ. ಶ್ರೀರಾಮಕೃಷ್ಣ ಯಾವಾಗಲೂ ಅನುಭವ ಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಅವರೇ ಹೇಳ್ತಾರಲ್ಲ, ಕೆಲವರು ನೀರಿನ ಬಗ್ಗೆ, ಹಾಲಿನ ಬಗ್ಗೆ ಕೇಳಿರ್ತಾರೆ, ಕೆಲವರು ಅದನ್ನು ನೋಡಿರ್ತಾರೆ, ಕೆಲವರು ಅದನ್ನು ಕುಡಿದು ಅದರಿಂದ ಪ್ರಯೋಜನವನ್ನು ಪಡೆದಿರ್ತಾರೆ. ಅದು ಅನುಭವ ಜ್ಞಾನ. ಆ ರೀತಿಯ ಅನುಭವ ಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಶ್ರೀರಾಮಕೃಷ್ಣ ಕೊಡ್ತಾಯಿದ್ರು. ಭೌತಿಕ ಜ್ಞಾನವಲ್ಲ, ಇಂದ್ರಿಯ ಜ್ಞಾನವೂ ಅಲ್ಲ. ಅದನ್ನೆಲ್ಲವನ್ನು ಕೂಡ ಮೀರಿ ಹೋಗಬೇಕು. ಅಂದರೆ ಈಗ ನಾವು ಯಾವುದನ್ನು ಜ್ಞಾನ ಅಂತ ಕರಿತೀವಿ ಅದೆಲ್ಲದೂ ಕೂಡ ಅದು ಇಂದ್ರಿಯ ಜ್ಞಾನವಾಗಿರ್ಬೋದು ಅಥವಾ ಬೌದ್ಧಿಕ ಜ್ಞಾನವಾಗಿರ್ಬೋದು ಅಷ್ಟೇ. ಅದಕ್ಕಿಂತ ಮೀರಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಜ್ಞಾನವೂ ಅಷ್ಟೇ. ಅದಕ್ಕೋಸ್ಕರವಾಗಿ ಆ ಜ್ಞಾನವನ್ನೆಲ್ಲವನ್ನು ಕೂಡ ಮೀರಿ ಹೋದಾಗ ಮಾತ್ರ ನಮಗೆ ಸತ್ಯದ ಗೋಚರವಾಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈಗ ನಾನು ಹೇಳಿದಾಗೇ ಶ್ರೀರಾಮಕೃಷ್ಣ ಹೇಳುವಂತೆ, ಎಲ್ಲ ಮಹಾತ್ಮರು ಕೂಡ ಹೇಳುವಂತೆ, ಇದೆಲ್ಲವುದು ಜ್ಞಾನ ಎಲ್ಲವುದು ಕೂಡ ಒಂದು ರೀತಿ ಆವರಣ ಇದ್ದ ಹಾಗೆ. ಹೇಗೆ ಒಂದು ಉದಾಹರಣೆ ವೇದಾಂತದಲ್ಲಿ ಭಾಳ ಸ್ಟಾಕ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ಬಿಟ್ರೆ, ರಜ್ಜು ಸರ್ಪ. ರಜ್ಜು ಇದೆ, ಹಗ್ಗ ಇದೆ. ಅದು ಹಗ್ಗ ನಿಜವಾಗಿರತಕ್ಕಂಥ ಯಥಾರ್ಥ ಜ್ಞಾನ ಹಗ್ಗ. ಆ ಹಗ್ಗವನ್ನು ನಾವು ನೋಡ್ದೇನೆ ಅದರಲ್ಲಿ ಏನು ನೋಡ್ತೀವಿ, ಹಾವನ್ನು ನೋಡ್ತೀವಿ. ಹಗ್ಗ ನಮಗೆ ಹಾವಾಗಿ ಕಾಣಿಸುತ್ತೆ. ಇದನ್ನೇ ಅಜ್ಞಾನ ಅಂತ ಕರೀತಕ್ಕಂಥದ್ದು. ಆದ್ದರಿಂದ ಈ ಎಲ್ಲ ಜ್ಞಾನವೂ ಕೂಡ ಹಗ್ಗದಲ್ಲಿ ಹಾವನ್ನು ನೋಡಿದ ಹಾಗೆ, ಹಗ್ಗದಲ್ಲಿ ಹಾವನ್ನು ನೋಡಿದ ಹಾಗೆ, ಹಗ್ಗವನ್ನು ನೋಡದೆ ಹಾವನ್ನು ನೋಡಿದ ಹಾಗೆ.
ಯಾವಾಗ ಎಲ್ಲಿವರೆಗೆ ನಾವು ಹಾವನ್ನು ನೋಡ್ತಾ ಇರ್ತೀವೋ ಅಲ್ಲಿವರೆಗೆ ನಮ್ಮ ಹಗ್ಗ ಕಾಣಿಸೋದೇ ಇಲ್ಲ. ನಾವು ನಿಜವಾಗೂ ಕೂಡ ನಮ್ಮ ಕಣ್ಣು ಹಗ್ಗವನ್ನೇ ನೋಡ್ತಾ ಇರುತ್ತೆ ಅಲ್ವಾ? ಕಣ್ಣಿಗೂ ಹಗ್ಗಕ್ಕೂ ಸಂಪರ್ಕ ಇರುತ್ತೆ. ಕಣ್ಣು ಹಗ್ಗವನ್ನೇ ನೋಡ್ತಾ ಇರುತ್ತೆ. ಆದ್ರೂ ಕೂಡ ಹಗ್ಗವನ್ನೇ ನೋಡ್ತಾ ಇದ್ರೂ ಕೂಡ ನಾನಲ್ಲಿ ಹಾವನ್ನು ನೋಡ್ತೀನಿ. ಕಣ್ಣು ನಿಜವಾಗ ಹಗ್ಗವನ್ನೇ ನೋಡ್ತಾ ಇರುತ್ತೆ, ಅದು ಕಣ್ಣಿಗೆ ಸಂಪರ್ಕ ಇರುತ್ತೆ ಅದಕ್ಕೆ. ಆದರೆ ನನಗೆ ಹಗ್ಗ ಕಾಣಿಸ್ತಾ ಇಲ್ಲ, ಹಾವು ಕಾಣಿಸ್ತಾ ಇದೆ. ಎಂಥ ವಿಚಿತ್ರ ನೋಡಿ. ಹೀಗೆ ಇಡೀ ಪ್ರಪಂಚ ಹಾಗೇನೇ ಆಗಿರ್ತೀವಿ ನಾವು. ಪ್ರತಿ ಕ್ಷಣದಲ್ಲೂ ಕೂಡ ಅದಕ್ಕೆ ಹೇಳ್ತಾರೆ ವೇದಾಂತದಲ್ಲಿ, ಪ್ರತಿ ಕ್ಷಣವೂ ಕೂಡ ಭಗವಂತನ ಅನುಭವಿಸ್ತಾ ಇರ್ತೀವಿ. ಭಗವಂತ ಎಲ್ಲ ಕಡೆಯೂ ಇರ್ತಕ್ಕಂಥದ್ದು ತಾನೆ, ಎಲ್ಲ ಕಡೆಯೂ ಇರ್ತಕ್ಕಂಥದ್ದು. ಪ್ರತಿ ಕ್ಷಣವೂ ಕೂಡ, ಪ್ರತಿ ಸಂದರ್ಭದಲ್ಲೂ ಕೂಡ ಭಗವಂತನ ಅನುಭವಿಸ್ತಾ ಇರತಕ್ಕಂಥದ್ದು. ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಕೊಳದಲ್ಲಿ ಮೀನಿರುತ್ತಂತೆ, ತಾಯಿ ಮೀನಿರುತ್ತೆ, ಒಂದು ಮರಿ ಮೀನಿರುತ್ತೆ. ಆ ಮರಿ ಮೀನು ತಾಯಿನ ಕೇಳಿಸ್ತಂತೆ, ತಾಯಿ ಮೀನಿನ ಕೇಳಿಸ್ತಂತೆ, ಈ ಸಮುದ್ರ ಅಂತ ಹೇಳ್ತಾರಲ್ಲ, ಅದು ಏನಮ್ಮ ಅದು ಅಂತ. ತಾಯಿ ಹೇಳೋಕೆ ಶುರು ಮಾಡಿದ್ದು, ಸಮುದ್ರ ಏನು ಹೇಳೋದಪ್ಪ, ಸಮುದ್ರದಲ್ಲೇ ನಾವಿರೋದು, ಒಳಗೆ ಹೊರಗೆ ಎಲ್ಲ ಸಮುದ್ರವೇ ಇರ್ತಕ್ಕಂಥದ್ದು, ನಾವೆಲ್ಲ ಸಮುದ್ರದಲ್ಲೇ ಇರ್ತಕ್ಕಂಥದ್ದು, ಸಮುದ್ರದಲ್ಲಿ ಜೀವಿಸ್ತಕ್ಕಂಥದ್ದು, ಸಮುದ್ರದಲ್ಲಿ ಉಸಿರಾಡ್ತಕ್ಕಂಥದ್ದು, ಎಲ್ಲವೂ ಸಮುದ್ರವೇ. ಆ ಮರಿ ಮೀನಿಗೆ ಏನೂ ಅರ್ಥ ಆಗಲಿಲ್ಲ, ಏನೂ ಅರ್ಥ ಆಗಲಿಲ್ಲ. ಅಯ್ಯೋ ನನಗೇನು ಅರ್ಥವಾಗ್ತಾ ಇಲ್ಲ, ಸಮುದ್ರ ಅಂದರೆ ಏನು ಹೇಳಮ್ಮ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಏನು ಹೇಳೋಕ್ಕಾಗತ್ತೆ, ಇಷ್ಟೇ, ಎಲ್ಲ ಸಮುದ್ರವೇ, ಒಳಗೆ ಹೊರಗೆ ಎಲ್ಲ ಇರತಕ್ಕಂಥ. ಅದು ಅಳೋಕೆ ಶುರು ಮಾಡ್ತಂತೆ, ನನಗೇನು ಗೊತ್ತಾಗ್ತಾ ಇಲ್ಲ, ಸಮುದ್ರ ಏನೂ ಗೊತ್ತಾಗ್ತಾ ಇಲ್ಲ. ಆ ಥರ ನಮ್ಮ ಅವಸ್ಥೆ, ನಮಗೇನು ಗೊತ್ತಾಗ್ತಾ ಇಲ್ಲ. ನಿಜವಾಗೂ ಕೂಡ ಆ ಭಗವಂತನಲ್ಲೇ ನಾವಿರ್ತಕ್ಕಂಥದ್ದು, ಒಳಗೆ ಹೊರಗೆ ಎಲ್ಲ ಕಡೆಯೂ ಆತ್ಮತತ್ವೇ ಇರ್ತಕ್ಕಂಥದ್ದು. ಆದರೂ ಕೂಡ ನಮ್ಮ ಅರಿವಿಗೆ ಬರ್ತಾ ಇಲ್ಲ ಅಂತಂದ್ಬಿಟ್ಟು, ಗೊತ್ತಾದ್ರೂ ಕೂಡ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ರೂ ಕಾಣ್ತಾ ಇಲ್ಲ. ಪಶ್ಯನ್ನಪಿ ನ ಪಶ್ಯತಿ ಅಂತಂದ್ಬಿಟ್ಟು, ಆ ಥರ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಅಂತಂದ್ಬಿಟ್ಟು, ಅದಕ್ಕನ್ನೇ ಅಜ್ಞಾನ ಅಂತ ಕರೀತಕ್ಕಂಥದ್ದು. ಅದನ್ನೇ ಅಜ್ಞಾನ. ಯಾಕೋಸ್ಕರ ಹಾವು ಕಾಣುತ್ತೆ, ನಾವು ಹಗ್ಗ ಕಾಣ್ತಾ ಇಲ್ಲ ಅದನ್ನ ಹೇಳೋಕೆ? ಯಾಕೋಸ್ಕರ ಈ ಪ್ರಪಂಚ ಕಾಣ್ತಾ ಇದೆ? ನಿಜವಾದ ಆ ಚೈತನ್ಯ ತತ್ವ ಇದ್ರೂ ಕೂಡ ಇದು ನಮಗೆ ಚೈತನ್ಯ ತತ್ವ ಕಾಣ್ತಾ ಇಲ್ಲ, ಈ ಪ್ರಪಂಚವಾಗಿ ಕಾಣ್ತಾ ಇದೆಯಲ್ಲ, ಯಾಕೆ? ನಮಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ನಮಗೂ ಗೊತ್ತಿಲ್ಲ ಅಂತ. ಶಂಕರಾಚಾರ್ಯರು ಹೇಳ್ತಾರೆ, ನಮಗೂ ಗೊತ್ತಿಲ್ಲ ಅಂತ. ಅದಕ್ಕೇ ಯಾವುದನ್ನು ನಾವು ವಿವರಿಸೋದಕ್ಕಾಗೋದಿಲ್ವೋ ಅದನ್ನೇ ಮಾಯೆ ಅಂತ ಕರೆಯೋದು. ಅದನ್ನೇ ಮಾಯೆ ಅಂತ. ಯಾಕೆ ಹೆಸರು ಕಾಣ್ತಾ ಇದೆ ನಮಗೆ ಗೊತ್ತಿಲ್ಲ, ಕಾಣ್ತಾ ಇರೋದಂತೂ ನಿಜ. ಅದಕ್ಕೋಸ್ಕರವಾಗಿ ಇದೆಲ್ಲದೂ ಕೂಡ ಅಜ್ಞಾನವನ್ನು ನಾವು ಮೀರಿ ಹೋದಾಗ ಮಾತ್ರ ನಮ್ಮ ನಿಜವಾದ ಜ್ಞಾನ ಉಂಟಾಗುತ್ತೆ. ಅದಕ್ಕೋಸ್ಕರ ನಾವು ಇದೆಲ್ಲ ನೋಡ್ತೀವಲ್ಲ, ಇದು ಯಥಾರ್ಥ ಜ್ಞಾನ ಅಂತ ಅನ್ಸುತ್ತೆ. ಟೇಬಲ್ ನೋಡ್ತೀವಿ, ಚೇರ್ ನೋಡ್ತೀವಿ, ನಿಮ್ಮನ್ನೆಲ್ಲ ನೋಡ್ತೀವಿ, ಎಲ್ಲ ನೋಡ್ತಾ ಇದ್ದೀವಲ್ಲ, ಇದು ನಮಗೆ ಯಥಾರ್ಥ ಜ್ಞಾನ. ಇದಕ್ಕೋಸ್ಕರ ಸಂಸ್ಕೃತದಲ್ಲಿ 2 ಶಬ್ದ ಇದೆ, ಪ್ರಮ ಮತ್ತು ಭ್ರಮ ಅಂತಂದ್ಬಿಟ್ಟು. ಭ್ರಮ ಅಂತಂದ್ಬಿಟ್ರೆ ಯಥಾರ್ಥ ಜ್ಞಾನ, ರೈಟ್ ನಾಲೆಡ್ಜ್. ಭ್ರಮ ಅಂತಂದ್ಬಿಟ್ರೆ ರಾಂಗ್ ನಾಲೆಡ್ಜ್ ಅಂತಂದ್ಬಿಟ್ಟು. ಈಗ ಹಗ್ಗ ಇದೆಯಲ್ಲ, ಅದು ರೈಟ್ ನಾಲೆಡ್ಜ್. ಹಗ್ಗವನ್ನೇ ನೋಡ್ತಕ್ಕಂಥದ್ದು ರೈಟ್ ನಾಲೆಡ್ಜ್. ಆ ಹಾವನ್ನು ನೋಡ್ತಕ್ಕಂಥದ್ದು ಭ್ರಮೆ, ಅದು ರಾಂಗ್ ನಾಲೆಡ್ಜ್. ನಮ್ಮ ಇಡೀ ಪ್ರಪಂಚ ನಡೀತಾ ಇರ್ತಕ್ಕಂಥದ್ದು ರಾಂಗ್ ನಾಲೆಡ್ಜಲ್ಲೇ. ಈಗ ಸಣ್ಣ ಉದಾಹರಣೆ ಕೊಡ್ತೀವಿ. ಹೇಗೆ ಅಜ್ಞಾನ ಅಂತಂದ್ಬಿಟ್ರೆ, ಅವಿದ್ಯೆ ಅಂತಂದ್ಬಿಟ್ರೆ ನಾವೇನು ಮೆಟಾಫಿಸಿಕಲ್ ಆಗಿ ಅದು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ನಮ್ಮ ದಿನನಿತ್ಯ ನಡೀತಾ ಇರತಕ್ಕಂಥದ್ದೇನಿದು. ಈಗ ನೀವೇನೋ ಮಾತಾಡ್ತೀರಾ, ಏನೋ ಹೇಳ್ತೀರಾ, ಅದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಹೇಳೋದೇ ಒಂದು ಅರ್ಥ, ನಾನು ಅರ್ಥ ಮಾಡ್ಕೊಳ್ಳೋದೇ ಇನ್ನೊಂದು ರೀತಿ. ಅದನ್ನೇ ಅಜ್ಞಾನ ಅಂತ ಕರೀತಕ್ಕಂಥದ್ದು. ಅದರ ಮೇಲೆ ಇಲ್ಲ ಇಡೀ ಪ್ರಪಂಚ ನಡೀತಾ ಇರತಕ್ಕಂಥದ್ದು, ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು. ಇದೇನೇ ಅವಿದ್ಯೆ ಅಂತಂದ್ಬಿಟ್ರೆ. ಆ ರೀತಿ ಎಲ್ಲ ರೀತಿಯೂ ಇಡೀ ಪ್ರಪಂಚ ಅವಿದ್ಯೆಯಿಂದಲೇ ನಡೀತಾ ಇರತಕ್ಕಂಥದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಯಾವುದು ಪ್ರಮ, ಯಾವುದು ಭ್ರಮ? ಈಗ ಹಗ್ಗವನ್ನು ನೋಡ್ತಕ್ಕಂಥದ್ದು ಪ್ರಮ ಅಂತ ಹೇಳ್ತಾರೆ, ಅದು ರೈಟ್ ನಾಲೆಡ್ಜ್. ಅದರಲ್ಲಿ ಹಾವು ನೋಡ್ತಕ್ಕಂಥದ್ದು ಭ್ರಮೆ ಅಂತ ಹೇಳ್ತಾರೆ. ಈಗ ಒಂದು ದೃಷ್ಟಿಯಿಂದ ಹೇಳಬೇಕು ಅಂತಂದ್ಬಿಟ್ರೆ, ಪ್ರಮ ಅಂತಕ್ಕಂಥದ್ದು ಏನಿದೆ ಅದು ಕಲೆಕ್ಟಿವ್ ಇಲ್ಯೂಷನ್ ಅಂತ ಹೇಳ್ಬೋದು. ಹಾವನ್ನು ನೋಡ್ತಕ್ಕಂಥದ್ದು ಇಂಡಿವಿಜುವಲ್ ಇಲ್ಯೂಷನ್. ಕಲೆಕ್ಟಿವ್ ಇಲ್ಯೂಷನಿಂದ ಏನಾಗುತ್ತೆ, ನೀವೆಲ್ಲರೂ ಕೂಡ ಹಗ್ಗವನ್ನೇ ನೋಡ್ತೀವಿ. ನೀವು ನೋಡ್ತೀರಿ, ನಾನು ನೋಡ್ತೀನಿ. ನೀವು ಟೇಬಲ್ ಇದೆ, ಇದು ಟೇಬಲ್, ನೀವು ಟೇಬಲ್ ನೋಡ್ತೀರಿ, ನಾನು ಟೇಬಲ್ ನೋಡ್ತೀನಿ. ನಿಮಗೂ ಟೇಬಲ್ ಥರನೇ ಕಾಣಿಸುತ್ತೆ, ನನಗೂ ಟೇಬಲ್ ಥರನೇ ಕಾಣಿಸುತ್ತೆ. ಆದ್ದರಿಂದ ವ್ಯವಹಾರ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಈ ಟೇಬಲ್ಲು ಕೂಡ ಏನು ಅಂತಂದ್ಬಿಟ್ರೆ, ಪಾರಮಾರ್ಥಿಕ ಸತ್ಯಕ್ಕೆ ಹೋಲಿಸಿದ್ರೆ ಅದು ಕೂಡ ಭ್ರಮೆನೇ. ಆದ್ದರಿಂದ ಯಾವುದನ್ನು ನಾವು ಪ್ರಮ ಅಂತ ಕರಿತೀವೋ, ಸಾಮಾನ್ಯ ದೃಷ್ಟಿಯಿಂದ ಯಾವುದನ್ನು ಪ್ರಮ ಅಂತ ಕರಿತೀವೋ ಅದು ಏನಪ್ಪ ಅಂದರೆ ಕಲೆಕ್ಟಿವ್ ಇಲ್ಯೂಷನ್ ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ದೀವಿ ಅಷ್ಟೇ. ಅದು ಇನ್ನೂ ಹೇಳಬೇಕು ಅಂತಂದ್ಬಿಟ್ರೆ,
ನಾನು ಹೇಗೆ ಈ ಟೇಬಲನ್ನು ನೋಡ್ತಾ ಇದ್ದೀನೋ ನೀವು ಅದೇ ರೀತಿ ನೋಡ್ತಾ ಇದ್ದೀರಿ ಅಂತ ನನಗೇನು ಗ್ಯಾರಂಟಿ ಇಲ್ಲ. ನೀವು ಬೇರೆ ಥರನೇ ನೋಡ್ತಾ ಇರ್ಬೋದು, ನಿಮಗದು ಬೇರೆ ಥರನೇ ಕಾಣಿಸ್ಬೋದು. ಆದರೆ ಸಿಮಿಲಾರಿಟಿ ಇದೆ. ಯಾಕೆ ನಮ್ಮ ಮನಸ್ಸು ಇಂದ್ರಿಯಗಳು ಒಂದೇ ರೀತಿ ಆಗಿರೋದ್ರಿಂದ ಸ್ವಲ್ಪ ಸಿಮಿಲಾರಿಟಿ ಇದೆ. ಆ ಸಿಮಿಲಾರಿಟಿನೇ ನಾವು ಐಡೆಂಟಿಟಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಬುದ್ಧ ಹೇಳ್ತಕ್ಕಂಥದ್ದು ವಿ ಆರ್ ಮಿಸ್ಟೇಕಿಂಗ್ ದಿ ಸಿಮಿಲಾರಿಟಿ ಫಾರ್ ಐಡೆಂಟಿಟಿ ಅಂತ ಹೇಳ್ತಾವೆ. ಮಿಸ್ಟೇಕಿಂಗ್ ದಿ ಸಿಮಿಲಾರಿಟಿ ಫಾರ್ ಐಡೆಂಟಿಟಿ. ಅದರಿಂದ ಆ ಐಡೆಂಟಿಟಿ ಇರೋದ್ರಿಂದ, ಸ್ವಲ್ಪ ಸಿಮಿಲಾರಿಟಿ ಇರೋದ್ರಿಂದ ಅದು ವ್ಯವಹಾರ ನಡ್ಕೊಂಡು ಹೋಗ್ತಾ ಇದೆ. ಆದರೆ ನಿಜವಾಗೂ ಐ ಡೋಂಟ್ ನೋ ರಿಯಲಿ ಹೌ ಯು ಆರ್ ಲುಕಿಂಗ್ ಎಟ್ ದಿಸ್ ಟೇಬಲ್. ರಿಯಲಿ ಐ ಡೋಂಟ್ ನೋ. ನೀವೇ ಬೇರೆ ಥರ ನೋಡ್ತಾ ಇರ್ಬೋದು. ಹಾಗೆ ಇದೆಲ್ಲದೂ ಕೂಡ ಬೇರೆ ಬೇರೆ ಪ್ರಮಾ ಅಂತ ನಾವು ಯಾವುದನ್ನು ಕರಿತೀವಿ ಅದು ನಿಜವಾಗೂ ಕೂಡ ನಾವು ಅದನ್ನು ಕೂಡ ಭ್ರಮೆ ಅಂತ ಕರಿಬೇಕು. ಕಲೆಕ್ಟಿವ್ ಇಲ್ಯೂಷನ್ ಅಂತ ಹೇಳ್ಬೋದು. ಇಲ್ಯೂಷನ್ನಿಗೂ ಡೆಲ್ಯೂಷನ್ನಿಗೂ ವ್ಯತ್ಯಾಸ ಇದೆ. ಏನು ಅಂತಂದರೆ ಇಲ್ಯೂಷನ್ ಅಂತಂದ್ಬಿಟ್ರೆ ಏನೋ ಒಂದು ವಸ್ತು ಇರುತ್ತೆ, ಹಗ್ಗ ಇರುತ್ತೆ, ಆ ಹಗ್ಗದಲ್ಲಿ ಹಾವನ್ನು ನೋಡ್ತಕ್ಕಂಥದ್ದು, ಹಗ್ಗವನ್ನು ನೋಡಿದ್ರೆ ಹಾವನ್ನು ನೋಡ್ತಕ್ಕಂಥದ್ದು ಏನೋ ಒಂದಿದೆ ಅಲ್ಲಿ, ಅದನ್ನು ನಾವು ಬೇರೆಯಾಗಿ ನೋಡ್ತೀನಿ ನಾನು, ಅದು ಇಲ್ಯೂಷನ್. ಆದರೆ ಡೆಲ್ಯೂಷನಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ ಅಲ್ಲಿ ಏನೂ ಇರೋದೇ ಇಲ್ಲ ಆದರೂ ನೋಡ್ತೀನಿ, ಹಗ್ಗನೂ ಇರೋದಿಲ್ಲ ಆದರೆ ಹಾವನ್ನು ನೋಡ್ತೀನಿ ನಾನು, ಅಲ್ಲಿ ಏನೂ ಇರೋದೇ ಇಲ್ಲ. ಈ ಪ್ರಪಂಚ ನಿಜವಾಗೂ ಕೂಡ ಡೆಲ್ಯೂಷನ್ ಅಂತ ಹೇಳ್ತಾರೆ. ಡೆಲ್ಯೂಷನ್ ಅಂತ ಹೇಳ್ತಾರೆ. ಅಲ್ಲಿ ಇಲ್ಯೂಷನ್ನು ಕೂಡ ಅಲ್ಲ, ಅಲ್ಲಿ ಏನೂ ಇಲ್ಲವೇ ಇಲ್ಲ. ಇದನ್ನು ರಿಯಲಿ ಡೆಲ್ಯೂಷನ್ ಅಂತ ಹೇಳ್ತಾರೆ. ಆ ಥರ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಎಲ್ಲದೂ ಕೂಡ ನಾವು ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಜ್ಞಾನ ಅಂತ ನಾವು ಕರಿತೀವಿ ಅದೆಲ್ಲದೂ ಕೂಡ ನಿಜವಾಗೂ ಅರ್ಥದಲ್ಲಿ ಅಜ್ಞಾನ ಅಂತ ಹೇಳಬೇಕು. ಅದಕ್ಕೋಸ್ಕರ ಒಂದು ಮಾಸ್ಟರ್ ಮಹಾಶಯ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ. ಈ ಜ್ಞಾನ ಯಾವುದು, ಅಜ್ಞಾನವಾವುದು ಎಂಬುದನ್ನು ಮಾಸ್ಟರ್ ಇನ್ನೂ ಅರಿತುಕೊಳ್ಳಬೇಕಾಗಿತ್ತು. ಅವನು ಹೇಳ್ತಾನೆ, ನಾನು ಇನ್ನೂ ಸರಿಯಾಗಿ ಗೊತ್ತಾಗಲಿಲ್ಲ, ನನಗೆ ಇನ್ನೂ ಅರಿತುಕೊಳ್ಬೇಕಾಗಿದೆ ಅಂತ. ಓದು ಬರಹ ಕಲಿತುಕೊಂಡರೆ, ಪುಸ್ತಕ ಓದುವುದಕ್ಕೆ ಬಂದರೆ ಜ್ಞಾನ ದೊರಕುತ್ತದೆ ಎಂಬುದು ಆತನ ಭಾವನೆಯಾಗಿತ್ತು. ಕ್ರಮೇಣ ಆತ ಈ ಭಾವನೆಯಿಂದ ಮುಕ್ತನಾದ. ಭಗವಂತನನ್ನು ಅರಿಯುವಿಕೆಯೇ ಜ್ಞಾನ, ಪರಾವಿದ್ಯೆ ಅಂತ ಹೇಳಿದ್ನಲ್ಲ, ಪರಾವಿದ್ಯೆ. ಅರಿಯದಿರುವಿಕೆಯೇ ಅಜ್ಞಾನ ಎಂಬುದನ್ನು ಅರಿತುಕೊಂಡ. ಪರಮಹಂಸರು ನೀನು ಜ್ಞಾನಿ ಎಂದು ಹೇಳಿದಾಗ ಆತನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿತ್ತು ಅಂತಂದ್ಬಿಟ್ಟು. ಅವನು ತಾನು ಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಯಾಕೆ ಅಂತಂದ್ಬಿಟ್ರೆ ಅವನು ವಿಶ್ವವಿದ್ಯಾಲಯದಲ್ಲ ಓದ್ಬಿಟ್ಟು ಅನೇಕ ಡಿಗ್ರಿಗಳನ್ನೆಲ್ಲ ಪಡೆದಿದ್ದ. ಶ್ರೀರಾಮಕೃಷ್ಣರು, ಒಳ್ಳೆಯದು, ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ? ಇದು ಮತ್ತೊಂದು ಪ್ರಶ್ನೆ. ಭಾಳ ಚೆನ್ನಾಗಿದೆ ಇವೆಲ್ಲ. ಈ ಡಿಸ್ಕಷನ್ ತುಂಬ ಚೆನ್ನಾಗಿದೆ. ಈಗ ಮಾಸ್ಟರಿಗೆ ಆಶ್ಚರ್ಯವಾಗುತ್ತಂತೆ, ಮಾಸ್ಟರ್ ಮಹಾಶಯರಿಗೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ತನಗೆ ತಾನೇ, ಸಾಕಾರದಲ್ಲಿ ವಿಶ್ವಾಸವಿದ್ದುದೇ ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ? ಭಗವಂತ ನಿರಾಕಾರ ಎಂದು ವಿಶ್ವಾಸವಿರುವುದಾದರೆ ಆತ ಸಾಕಾರ ಎಂದು ವಿಶ್ವಾಸ ಉಂಟಾಗಲು ಸಾಧ್ಯವೇ? ವಿರುದ್ಧ ಅವಸ್ಥೆಗಳು ಎರಡೂ ಸತ್ಯವಾಗಲು ಸಾಧ್ಯವೇ? ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಲು ಸಾಧ್ಯವೇ ಅಂತಂದ್ಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅವನು ಈ ಸಾಕಾರ ನಿರಾಕಾರ ಅಂತಕ್ಕಂಥದ್ದು ಭಗವಂತನ ಕಲ್ಪನೆಯಲ್ಲಿ ಅನೇಕ ರೀತಿಯ ಭಗವಂತನ ಕಲ್ಪನೆ ಉಂಟು. ಕೆಲವು ಧರ್ಮದವರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಭಗವಂತ ನಿರಾಕಾರ ನಿರ್ಗುಣ ಅಂತ ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಭಗವಂತ ಸಗುಣ ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ, ಸಗುಣ ನಿರಾಕಾರ ಅಂತ ಹೇಳ್ತಾರೆ. ಮತ್ತು ಕೆಲವರು ಏನು ಹೇಳ್ತಾರೆ ಭಗವಂತ ಸಾಕಾರ ಸಗುಣ ಸಾಕಾರ ಅಂತ ಹೇಳ್ತಾರೆ. ಹೀಗೆ ಅನೇಕ ರೀತಿಯ ಕಲ್ಪನೆಗಳೆಲ್ಲ ಇದೆ. ಉದಾಹರಣೆಗೆ ಬ್ರಹ್ಮ ಸಮಾಜದವರು ಏನು ಅಂತಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ ಭಗವಂತ ಸಗುಣ ಮತ್ತು ನಿರಾಕಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ವಿಗ್ರಹಾರಾಧನೆಯನ್ನು ಒಪ್ಪೋದಿಲ್ಲ, ವಿಗ್ರಹ ಪೂಜೆಯನ್ನು ಒಪ್ಪೋದಿಲ್ಲ. ಹಾಗೆ ಅನೇಕ ಧರ್ಮದವರು, ಹಾಗೆ ಬೇರೆ ಧರ್ಮದವರು ಕೂಡ ಅಷ್ಟೇ ಅವನು ಸಗುಣ ಅಂತ ಒಪ್ಕೋತಾರೆ, ಆದರೆ ಅವರು ನಿರಾಕಾರ ಅಂತ ಹೇಳ್ತಾರೆ. ಆದ್ದರಿಂದ ಪೂಜೆ ಪುನಸ್ಕಾರ ವಿಗ್ರಹಾರಾಧನೆ ಇತ್ಯಾದಿಗಳನ್ನೆಲ್ಲ ಅವರು ಒಪ್ಪೋದೇ ಇಲ್ಲ. ಈ ರೀತಿ ಇರುತ್ತೆ. ಆದರೆ ಶ್ರೀರಾಮಕೃಷ್ಣ ಹಾಗಲ್ಲ, ಅವನು ನಿರಾಕಾರನೂ ಹೌದು ತಾಕಾರನೂ ಹೌದು ಅಂತ ಹೇಳ್ತಾರೆ. ಇದು ಮಾಸ್ಟರ್ ಮಹಾಶಯನಿಗೆ ಅರ್ಥವಾಗುವುದೇ ಇಲ್ಲ. ಹೇಗೆ ಸಾಧ್ಯ? ನಿರಾಕಾರ ಮತ್ತು ಸಾಕಾರ ಒಂದೇ ಆಗಿರೋ ಹೇಗೆ ಸಾಧ್ಯ ಅಂತಂದ್ಬಿಟ್ಟು. ಯಾವುದು ಸಾಕಾರ? ನಿಜವಾಗೂ ಕೂಡ ಯಾವುದು ಸಾಕಾರ? ನಿಜವಾಗಿ ಹೇಳಬೇಕು ಅಂತಂದ್ಬಿಟ್ರೆ ನಮಗೆ ಇಂದ್ರಿಯ ಗೋಚರವಾಗಿರ್ತಕ್ಕಂಥದ್ದು ಯಾವ್ಯಾವುದಿದೆ ಅದನ್ನೆಲ್ಲವನ್ನು ಕೂಡ ನಾವು ಸಾಕಾರ ಅಂತ ತಿಳ್ಕೊಬೋದು. ಸುಮ್ಮನೆ ಕಣ್ಣಿಗೆ ಗೋಚರವಾದ ಮಾತ್ರ ಸಾಕಾರ ಅಲ್ಲ. ಕಣ್ಣಿಗೆ ಕಾಣಿಸುತ್ತೆ, ಯಾವುದೊಂದು ಆಕಾರ ಇರುತ್ತೆ, ಒಂದು ಶೇಪ್ ಇರುತ್ತೆ, ಅದು ಮಾತ್ರ ಸಾಕಾರ ಅಂತ ನಾವು ತಿಳ್ಕೊಬೇಕಾಗಿಲ್ಲ. ನಾವು ಕಿವಿ ಕೇಳಿಸೋದು ಕೂಡ ಅದು ಸಾಕಾರನೇ.
ಶಬ್ದ ಇರುತ್ತಲ್ಲ ಓಂಕಾರ, ಅದನ್ನು ಕೂಡ ಸಾಕಾರನೇ. ಯಾವುದು ಇಂದ್ರಿಯ ಗೋಚರವಾಗುತ್ತೋ ಅದೆಲ್ಲವೂ ಕೂಡ ಸಾಕಾರನೇ. ಆ ದೃಷ್ಟಿಯಿಂದ ನಾವು, ಯಾಕೆಂದರೆ ಅದೆಲ್ಲ ಸ್ಥೂಲವಾದದ್ದೆಲ್ಲ ಸಾಕಾರನೇ. ಆ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಕೂಡ ಸಾಕಾರನೇ. ಇಂದ್ರಿಯಕ್ಕೆ ನಿಲುಕುವಂತಹದ್ದು, ಇಂದ್ರಿಯ ಗೋಚರವಾಗ್ತಕ್ಕಂಥದ್ದೆಲ್ಲ ಸಾಕಾರ. ಬುದ್ಧಿಗೆ ಗೋಚರವಾಗ್ತಕ್ಕಂಥದ್ದು, ಮನಸ್ಸಿಗೆ ಗೋಚರವಾಗ್ತಕ್ಕಂಥದ್ದು, ತಿಳಿತಕ್ಕಂಥದ್ದು ಅದೆಲ್ಲ ಸಗುಣ. ಅಂದರೆ ಸಗುಣ ಅಂತಂದ್ಬಿಟ್ರೆ ಅರ್ಥ ಏನು ಅಂತಂದ್ಬಿಟ್ರೆ ಅನೇಕ ಕಲ್ಯಾಣಗುಣ ಸಂಪನ್ನ ಅಂತ ಭಗವಂತನ ಕೂಡ ವರ್ತಿಸ್ತಾರೆ. ಸಕಲ ಕಲ್ಯಾಣಗುಣ ಸಂಪನ್ನ ಅಂತ ಭಗವಂತನನ್ನ ವಿವರಿಸ್ತಾರೆ. ಆ ರೀತಿ ಭಗವಂತನ ವಿವರಿಸ್ತಕ್ಕಂಥದ್ದು ಎಲ್ಲ ಗುಣಗಳು ಕೂಡ ಯಾವ್ಯಾವುದು ಸದ್ಗುಣಗಳನ್ನ ನಾವು ಕಲ್ಪಿಸ್ಬೋದು, ಅದೆಲ್ಲ ಸದ್ಗುಣಗಳ ಒಂದು ಸಾಗರ ಭಗವಂತ, ಎಲ್ಲವೂ ಅವನಲ್ಲಿದೆ ಅಂತಂದ್ಬಿಟ್ಟು ಆ ಥರ ಅವನು ಸಗುಣ ಅಂತ. ಆ ಎಲ್ಲ ಸಗುಣಗಳು ಯಾವುದು ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಲ್ಲ, ಇಂದ್ರಿಯ ಗೋಚರವಾದದ್ದಲ್ಲ, ಬುದ್ಧಿಗೋಚರವಾಗಿರ್ತಕ್ಕಂಥದ್ದು. ಅಂದರೆ ಬುದ್ಧಿಗೋಚರವಾದದ್ದಾಗಲಿ ಇಂದ್ರಿಯ ಗೋಚರವಾದದ್ದಾಗಲಿ ಅದಕ್ಕೆಲ್ಲದೂ ಕೂಡ ಮೀರಿರ್ತಕ್ಕಂಥದ್ದು ಭಗವಂತ ತಾನೇ, ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು. ಈಗ ನಮಗೆ ಎಷ್ಟೋ ಅಮೂರ್ತ ಭಾವನೆಗಳೆಲ್ಲ ಇದೆಯಲ್ಲ, ಅದು ನಮಗೆ ಬುದ್ಧಿಗೆ ಮಾತ್ರ ಗೋಚರವಾಗುತ್ತೆ, ನಮಗೆ ತಿಳುವಳಿಕೆ ಕಣ್ಣಿಗೆ ಗೊತ್ತಾಗೋದಿಲ್ಲ, ಅದು ವಿವರಿಸೋಕ್ಕೂ ಕೂಡ ಆಗೋದಿಲ್ಲ. ಉದಾಹರಣೆಗೆ ಪ್ರೀತಿ ಅಂತ ಕಲ್ಪನೆ ಇದೆ, ಅದು ಅಮೂರ್ತ ಭಾವನೆ. ಪ್ರೀತಿ ಅಂತಂದ್ಬಿಟ್ರೆ ನಮಗೆ ಯಾರೂ ವಿವರಿಸೋಕ್ಕಾಗೋದಿಲ್ಲ. ಪ್ರೀತಿ ಅಂತಂದ್ರೆ ಏನು ಅಂತ ವಿವರಿಸೋಕ್ಕಾಗತ್ತಾ? ಕೋಪ ಅಂತಂದ್ರೆ ಏನು ಅಂತ ವಿವರಿಸೋಕ್ಕಾಗತ್ತಾ? ಯಾವುದೂ ವಿವರಿಸೋಕ್ಕಾಗೋದಿಲ್ಲ, ಏನು ಹೇಳೋಕ್ಕಾಗೋದು. ಆದರೆ ನಮಗೆ ಕೋಪ ಬಂದಾಗ ಗೊತ್ತಾಗುತ್ತೆ ಕೋಪ ಅಂತಂದ್ರೆ ಏನು ಅಂತ ಗೊತ್ತಾಗುತ್ತೆ. ಪ್ರೀತಿಯನ್ನು ಅನುಭವಿಸಿದಾಗ ನನಗೆ ಗೊತ್ತಾಗುತ್ತೆ ಪ್ರೀತಿ ಅಂತಂದ್ರೆ ಏನು ಅಂತಂದ್ಬಿಟ್ಟು. ಆದರೆ ಅದು ಏನು ಅಂತ ನಾನು ವಿವರಿಸೋಕ್ಕಾಗೋದಿಲ್ಲ. ಹಾಗೆ ಇದೆಲ್ಲ ಅಮೂರ್ತ ಭಾವನೆಗಳಲ್ಲಿ ಏನಪ್ಪ ಅಂತಂದ್ಬಿಟ್ರೆ ಅದು ಅನುಭವ ವೇದ್ಯವೇ ಹೊರತೂ ಕೂಡ ಅದು ಇಂದ್ರಿಯ ವೇದ್ಯವಲ್ಲ, ಬುದ್ಧಿಗೂ ನಿಲುಕ್ತಕ್ಕಂಥದ್ದಲ್ಲ. ಹಾಗೆ ಭಗವದ್ ವಿಷಯವೂ ಕೂಡ ಅದೇ ರೀತಿಯೇ ಅನುಭವ ವೇದ್ಯ, ಅದು ಇಂದ್ರಿಯ ಗೋಚರವೂ ಅಲ್ಲ, ಬುದ್ಧಿಗೋಚರವೂ ಅಲ್ಲ. ಅವನು ಅದರಿಂದ ಸಗುಣ ಅಂತ ಹೇಳಿದ್ರೂ ಕೂಡ ಒಂದೇ, ಅವನು ನಿರ್ಗುಣ ಅಂತ ಹೇಳಿದ್ರೂ ಕೂಡ ಒಂದೇ, ಸಾಕಾರ ಅಂತ ಹೇಳಿದ್ರು ಕೂಡ ಒಂದೇ, ನಿರಾಕಾರ ಅಂತ ಹೇಳಿದ್ರು ಕೂಡ ಒಂದೇ, ಎಲ್ಲವೂ ಕೂಡ ಒಂದೇನೆ. ಇದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಅದು ಎಲ್ಲವೂ ಇಷ್ಟೂ ಅಲ್ಲ, ಎಲ್ಲವನ್ನೂ ಮೀರಿರ್ತಕ್ಕಂಥವನು ಭಗವಂತ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದೆಲ್ಲವನ್ನೂ ಮೀರಿರ್ತಕ್ಕಂಥ ಏನೇನಾಗಿದ್ದಾನೆ ಅವನು ಏನು ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಆ ರೀತಿ ಇರೋದ್ರಿಂದ ನಾವು ಸಗುಣ ಸಾಕಾರ ಅಂತ ಅಂದ್ಬಿಟ್ಟು ಆರಾಧನೆ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಅವನು ಸಗುಣ ಅಂತ ಹೇಳೋದು ಒಂದೇ, ಸಾಕಾರ ಅಂತ ಹೇಳೋದು ಒಂದೇನೆ. ಅದರಿಂದ ಏನು ತಪ್ಪಾಗೋದಿಲ್ಲ. ಅದನ್ನು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಯಾವುದು ಮತ್ತು ಇನ್ನೊಂದು ವಿಷಯ ನಾವು ಗಮನಿಸಬೇಕು ಅಂತಂದ್ಬಿಟ್ರೆ, ನಿರಾಕಾರ ಸಾಕಾರ ಅಂತ ಹೇಳಿದ ಮಾತ್ರ ಅದು ಪರಸ್ಪರ ವಿರುದ್ಧ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಶಾಬ್ದಿಕವಾಗಿ ಅದು ವಿರುದ್ಧವಾಗಿರ್ಬೋದು, ಆದರೆ ವಾಸ್ತವಿಕವಾಗಿ ವಿರುದ್ಧವಾಗಿರಬೇಕಾಗಿಲ್ಲ. ಈಗ ಉದಾಹರಣೆಗೆ ಯಂಗ್ ಆ್ಯಂಡ್ ಓಲ್ಡ್ ಅಂತ ಹೇಳ್ತಾರಲ್ವ, ಯಂಗ್ ಆ್ಯಂಡ್ ಓಲ್ಡ್, ಯಂಗ್ ಅಂದರೆ ಪರಸ್ಪರ ವಿರುದ್ಧ ಅಂತ ಹೇಳ್ತಾರೆ. ಆದರೆ ಯುವಕ ಮುದುಕನಿಗೆ ವಿರುದ್ಧವಾಗಿರ್ತಾನಾ? ಏನು ಇರಬೇಕಾಗಿಲ್ಲ, ಅವರವ್ರಿಗೆ ವಿರುದ್ಧವಾಗಿರಬೇಕಾಗಿಲ್ಲ, ವಿರೋಧ ಏನು ಇರಬೇಕಾಗಿಲ್ಲ. ವಾಸ್ತವ ದೃಷ್ಟಿಯಿಂದ ವಿರೋಧ ಇರೋದಿಲ್ಲ. ಆದರೆ ಶಾಬ್ದಿಕವಾಗಿ ವ್ಯಾಕರಣ ದೃಷ್ಟಿಯಿಂದ ಅವೆರಡು ಪರಸ್ಪರ ವಿರೋಧ ಶಬ್ದಗಳಿರ್ಬೋದು ಅಷ್ಟೇ. ಕತ್ತಲೆ ಮತ್ತು ಬೆಳಕು ಅದು ಹೇಗೆ ಪರಸ್ಪರ ವಿರುದ್ಧವಾದ್ದು ಆ ರೀತಿ ವಿರುದ್ಧವಾಗಿ. ಉದಾಹರಣೆಗೆ ಶ್ರೀರಾಮಕೃಷ್ಣ ಉದಾಹರಣೆಯನ್ನು ಕೊಡ್ತಾರೆ. ನೀರು ನಿರಾಕಾರ ಅಂತ ಹೇಳ್ತಾರೆ, ಅದಕ್ಕೊಂದು ಆಕಾರ ಇಲ್ಲ. ಆದರೆ ಅದನ್ನು ನೀವು ತುಂಬ ತಣ್ಣಗೆ ಮಾಡಿದರೆ ಏನಾಗುತ್ತೆ, ಶೈತ್ಯಗೊಳಿಸಿ ಅದೇನಾಗುತ್ತೆ, ಅದು ಯಾವುದೋ ಒಂದು ಆಕಾರವನ್ನು ಪಡ್ಕೊಂಡ್ಬಿಡುತ್ತೆ, ಮಂಜುಗಡ್ಡೆ ಆಗಿಬಿಡುತ್ತೆ, ಆಕಾರ ಇರುತ್ತೆ ಅದಕ್ಕೆ. ಅದನ್ನು ಕಾಯಿಸಿಬಿಟ್ರೆ ಏನಾಗುತ್ತೆ, ಅದು ಆವಿಯಾಗಿ ಇನ್ನೂ ನಿರಾಕಾರ ಆಗಿಬಿಡುತ್ತೆ. ಏನಾಗುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ, ಎಲ್ಲೋ ಹೊರಟೋಗ್ಬಿಡುತ್ತೆ. ಅದು ಒಂದೇ ವಸ್ತು ಅನೇಕ ರೀತಿಯಲ್ಲಿ ಇರೋಕ್ಕೆ ಸಾಧ್ಯ. ಈ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಇದೆಲ್ಲವೂ ಕೂಡ ಯಾವುದೋ ನಿರ್ದಿಷ್ಟವಾಗಿರ್ತಕ್ಕಂಥ ಗುಣಗಳು ಅಂತ ತಿಳ್ಕೊಬಾರ್ದು. ಎಲ್ಲದೂ ಇರುತ್ತೆ. ಯಾವುದನ್ನು ನಾವು ನಿಜವಾಗೂ ಕೂಡ ನಿರಾಕಾರ ಅಂತ, ಈ ಉದಾಹರಣೆ ಗಾಜು ಇರುತ್ತೆ ಅಂತ ತಿಳ್ಕೊಳ್ಳಿ. ಗಾಜು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅದು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. 100% ಟ್ರಾನ್ಸ್ಪರೆಂಟ್ ಆಗಿದ್ದರೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತಾ? ಅದು ಇರೋದೇ ಗೊತ್ತಾಗೋದಿಲ್ಲ. ಅದನ್ನು ನಿರಾಕಾರ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಮುಟ್ಬೋದು, ಅದು ನಿರಾಕಾರ ಅಂತ ಹೇಳೋಕ್ಕಾಗಲ್ಲ. ಯಾವುದನ್ನು ನೀವು ಸಾಕಾರ ಅಂತ ಹೇಳ್ತೀರಿ, ಯಾವುದನ್ನು ನಿರಾಕಾರ ಅಂತ ಹೇಳ್ತೀರ? ಎಲ್ಲದಕ್ಕೂ ಎಲ್ಲ ಅವಸ್ಥೆನೂ ಕೂಡ ಇರುತ್ತೆ. ಅದನ್ನು ಕೂಡ ಏನಾಗುತ್ತೆ, ಕರಿಗೆ ನೀರಾಗ್ಬಿಡುತ್ತೆ. ಗಾಜು ಕೂಡ ಆವಿ ಆಗಿಬಿಡುತ್ತೆ, ಯಾವುದೂ ಇಲ್ಲ. ಎಲ್ಲದೂ ಕೂಡ ಅಂದರೆ ಇದೆಲ್ಲದೂ ಕೂಡ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಎಲ್ಲ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಭಗವಂತ ಎಲ್ಲವನ್ನು ಮೀರಿರ್ತಕ್ಕಂಥದ್ದು. ಆದ್ದರಿಂದ ನಾವು ಭಗವಂತನನ್ನು ಯಾವುದೇ ರೂಪದಲ್ಲಿ ಬೇಕಾದರೂ ಪೂಜಿಸ್ಬೋದು, ಅರ್ಚಿಸ್ಬೋದು ಅವನನ್ನು. ಇದೆಲ್ಲವೂ ಕೂಡ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಇದೆಲ್ಲವೂ ಕೂಡ ಏನಪ್ಪ ಅಂತಂದ್ಬಿಟ್ರೆ ಭಗವಂತನನ್ನು ಪಡೆಯುವುದಕ್ಕೆ ಇರತಕ್ಕಂಥ ಬೇರೆ ಬೇರೆ ಸಾಧನೆಗಳು ಅಷ್ಟೇ.
ಇದರ ಮೂಲಕ ಆ ಆತ್ಯಂತಿಕ ಸತ್ಯವನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು. ಮಾಸ್ಟರ್, ನನಗೆ ನಿರಾಕಾರ ಹಿಡಿಸುತ್ತದೆ ಅಂತ ಹೇಳ್ತಾನೆ. ನಿರಾಕಾರ ದೇವರ ಬಗ್ಗೆ ನನಗೆ ಇಷ್ಟ ಅಂತಂದ್ಬಿಟ್ಟು ಹೇಳ್ತಾನೆ. ಶ್ರೀರಾಮಕೃಷ್ಣರು, ಬಹಳ ಒಳ್ಳೆಯದೇ. ಒಂದರಲ್ಲಿ ವಿಶ್ವಾಸವಿದ್ದರೆ ಅದೇ ಯಥೇಷ್ಟ. ನಿರಾಕಾರದಲ್ಲಿ ವಿಶ್ವಾಸವೇ ಬಹಳ ಒಳ್ಳೆಯದು. ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ, ಇದೇ ಕೇವಲ ಸತ್ಯ, ಉಳಿದವೆಲ್ಲ ಮಿಥ್ಯಾ ಎಂದು ತಿಳಿದುಕೋ. ನಿರಾಕಾರವೂ ಸತ್ಯ, ಸಾಕಾರವೂ ಸತ್ಯ. ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢಬುದ್ಧಿ ಇಡು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಪರಮಹಂಸರು ಎರಡೂ ಸತ್ಯ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದನ್ನು ಕೇಳಿ ಮಾಸ್ಟರ್ ಬಹಳವಾಗ ಆಶ್ಚರ್ಯಪಡುತ್ತಿದ್ದಾನೆ. ಈ ವಿಷಯವನ್ನು ಆತನ ಪುಸ್ತಕ ರಾಶಿ ಯಾವುದೂ ತಿಳಿಸಿರಲಿಲ್ಲ. ಆತನ ಅಹಂಕಾರ 3ನೇ ಸಲ ಪುಡಿ ಪುಡಿಯಾಗಲಾರಂಭಿಸಿತು. ಆದರೆ ಇನ್ನೂ ಸಂಪೂರ್ಣವಾಗಿ ಧ್ವಂಸವಾಗಿರಲಿಲ್ಲ. ಆದ್ದರಿಂದ ಸ್ವಲ್ಪ ತರ್ಕ ಮಾಡಲು ಮುಂದೆ ಬಂದ. ಆವಾಗ ಅವನು ಹೇಳ್ತಾರಂತೆ, ಮಾಸ್ಟರ್ ಮಹಾಶಯ ಹೇಳ್ತಾರೆ, ಒಂದು ಪಕ್ಷ ಭಗವಂತ ಸಾಕಾರ ಅಂತ ಇಟ್ಟುಕೊಳ್ಳೋಣ. ಆದರೆ ಆತ ಮಣ್ಣಿನ ಪ್ರತಿಮೆ ಏನಲ್ಲವಲ್ಲ ನಿಜವಾಗಿಯೋ ಅಂತ ಹೇಳ್ತಾನೆ. ಮಣ್ಣಿನ ಪ್ರತಿಮೆ ಅಲ್ವಲ್ಲ ಅಂತನ್ಬಿಟ್ಟು ಶ್ರೀರಾಮಕೃಷ್ಣ ಮಧ್ಯ ಬಾಯಿ ಹಾಕಿ ಮಣ್ಣಿನದೇಕೆ ಚಿನ್ಮಯ ಅಂತ ಹೇಳ್ತಾರೆ. ಚಿನ್ಮಯ ಅಂತನ್ಬಿಟ್ಟು ಹೇಳ್ತಾರೆ. ಇಲ್ಲಿ ಮಾಸ್ಟರಿಗೆ ಚಿನ್ಮಯ ಮೂರ್ತಿ ಎಂಬುದರ ಸೂಚಿತಾರ್ಥ ಗೊತ್ತಾಗಲಿಲ್ಲ. ಮುಂದುವರಿಯುತ್ತಿದ್ದಾನೆ. ಒಳ್ಳೆಯದು, ಯಾರು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುತ್ತಾರೋ ಅವರಿಗೆ ತಿಳಿಸಿಕೊಡಬೇಕಾಗುತ್ತದೆ. ಮಣ್ಣಿನ ಪ್ರತಿಮೆಯೇ ಭಗವಂತನಲ್ಲ. ಅದನ್ನು ಪೂಜಿಸುವಾಗ ಭಗವಂತನನ್ನು ಉದ್ದೇಶಿಸಿ ಪೂಜಿಸಬೇಕೇ ವಿನ ಅದನ್ನೇ ಅಲ್ಲ. ಮಣ್ಣನ್ನು ಪೂಜಿಸುವುದು ಯುಕ್ತವಲ್ಲ, ಸೂಕ್ತವಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಇಲ್ಲಿ ಮೃಣ್ಮಯ ಚಿನ್ಮಯ ಅಂತ 2 ಶಬ್ದವನ್ನು ಉಪಯೋಗಿಸ್ತಾರೆ. ಇದು ಮೃಣ್ಮಯ ಮೂರ್ತಿ, ಚಿನ್ಮಯ ಮೂರ್ತಿ ಅಂತಂದ್ಬಿಟ್ಟು. ಈಗ ಮೃಣ್ಮಯ ಚಿನ್ಮಯ ಅಂತಂದ್ರೆ ಏನು ಅಂತಂದರೆ ಸ್ವಲ್ಪ ಯೋಚನೆ ಮಾಡೋಣ. ಈಗ ಮೃಣ್ಮಯ ಅಂತಂದ್ಬಿಟ್ರೆ ಸಮಾನ ಮಣ್ಣಿಂದ ಆದ್ದು ಅಂತ ಹೇಳಬೇಕಾಗಿಲ್ಲ. ಮಣ್ಣಿಂದ ಮರದ್ದಾಗಿರ್ಬೋದು, ಕಲ್ಲಿಂದು ಆಗಿರ್ಬೋದು, ಯಾವ್ದು ಬೇಕಾದರೂ ಆಗಿರ್ಬೋದು. ಅದು ಎಲ್ಲವನ್ನೂ ಕೂಡ ಮೃಣ್ಮಯ ಅಂತಲೇ ಹೇಳ್ತಾರೆ. ಮೃಣ್ಮಯ ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ರೆ ಇಟ್ಸ್ ಮೆಟೀರಿಯಲ್ ಅಂತ ಅಷ್ಟೇ ಅರ್ಥ. ಮೆಟೀರಿಯಲ್, ಮ್ಯಾಟರ್. ಚಿನ್ಮಯ ಅಂತಂದ್ಬಿಟ್ಟು ಸ್ಪಿರಿಟ್, ಇಂಗ್ಲೀಷ್ನಲ್ಲಿ ಹೇಳಬೇಕು, ಸ್ಪಿರಿಟ್, ಚೈತನ್ಯ ಪೂರ್ಣವಾಗಿರ್ತಕ್ಕಂಥದ್ದು. ಒಂದು ಮ್ಯಾಟರ್, ಅನ್ನೋದ್ರೆ ಸ್ಪಿರಿಟ್. ಈಗ ಮ್ಯಾಟರ್ ಆ್ಯಂಡ್ ಸ್ಪಿರಿಟ್ ಇವೆರಡೂ ಕೂಡ ಪರಸ್ಪರ ವಿರುದ್ಧವಾದದ್ದೇ ಅಂತಂದ್ಬಿಟ್ಟು ಯೋಚನೆ ಮಾಡಬೇಕು ನಾವು. ಸಾಮಾನ್ಯವಾಗಿ ನಮ್ಗೆ ಅನಿಸುತ್ತೆ ಇವೆರಡು ಪರಸ್ಪರ ವಿರುದ್ಧವಾದದ್ದು ಅಂತಂದ್ಬಿಟ್ಟು. ಆದರೆ ನಿಜವಾದ ದೃಷ್ಟಿನಲ್ಲಿ ಸ್ವಾಮಿ ವಿವೇಕಾನಂದರಲ್ಲಿ ಹೇಳ್ತಾರೆ ಏನಂತಂದ್ಬಿಟ್ರೆ ಇವೆರಡು ಪರಸ್ಪರ ವಿರುದ್ಧವಾದದ್ದಲ್ಲ. ನಮಗೆ ಯಾವುದು ಇವಾಗ ಮ್ಯಾಟರ್ ಅಂತ ಕಾಣಿಸ್ತಾ ಇದೆಯೋ, ಮೃಣ್ಮಯ ಅಂತ ಕಾಣಿಸ್ತಾ ಇದೆಯೋ, ಅದೇ ಚೈತನ್ಯಮಯ, ಅದೇ ಚೈತನ್ಯ. ಆ ಚೈತನ್ಯ ವಸ್ತು ನಮಗೆ ಮೃಣ್ಮಯವಾಗಿ ಕಾಣ್ತಾ ಇದೆ, ಮ್ಯಾಟರಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಹೇಗೆ ಹಗ್ಗ ಹಾವು ಪರಸ್ಪರ ಬೇರೆ ಬೇರೆ ಎರಡಿದಾವ? ಹಗ್ಗ ಒಂದು ಹಾವು ಒಂದು ಬೇರೆ ಬೇರೆ ಇದ್ದಾವ? ಇಲ್ಲ, ಇರೋದು ಒಂದೇ ಹಗ್ಗವೇ ಇರತಕ್ಕಂಥದ್ದು. ಅದು ನಮಗೆ ಹಾವ ಕಾಣಿಸ್ತಾ ಇದೆ. ಹಾಗೆಯೇ ಚಿನ್ಮಯ ವಸ್ತು ಒಂದೇ ಇರತಕ್ಕಂಥದ್ದು, ಭಗವದ್ ವಸ್ತು ಒಂದೇ ಇರತಕ್ಕಂಥದ್ದು. ಅದು ನಮಗೇನಾಗ್ತಾ ಇದೆ ಅಂತಂದ್ಬಿಟ್ರೆ ಇಟ್ ಇಸ್ ಮೆಟೀರಿಯಲ್ ವರ್ಲ್ಡ್ ಆಗಿ ಮ್ಯಾಟರಾಗಿ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ, ಯಾಕೋಸ್ಕರ ಹಿಂಗೆ ಕಾಣ್ತಾ ಇದೆ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವುದೇ ಒಂದು ಶಾಂತ ವಸ್ತುವನ್ನು ಕೂಡ ನೀವು ತೆಗೆದುಕೊಂಡು ನೀವು ವಿಶ್ಲೇಷಣೆ ಮಾಡ್ತಾ ಹೋದರೆ, ನಿಮ್ಮ ವಿಶ್ಲೇಷಣೆಯನ್ನು ಸುಮ್ಮನೆ ಮುಂದುವರಿಸ್ತಾ ಹೋದರೆ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಶಾಂತ ವಸ್ತು ಅನಂತದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾರೆ. ಫೈನೈಟ್ ಬಿಕಮ್ಸ್ ಇನ್ಫಿನಿಟ್ ಅಂತ ಹೇಳ್ತಾರೆ. ಫಿಸಿಕ್ಸ್ ಮೆಲ್ಟ್ಸ್ ಇಂಟು ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ. ಫಿಸಿಕ್ಸ್ ಮೆಲ್ಟ್ಸ್ ಇಂಟು ಮೆಟಾಫಿಸಿಕ್ಸ್. ಎಲ್ಲದೂ ಕೂಡ ಅದು ಚಿನ್ಮಯವಾಗಿ ಕಂಡುಬಿಡುತ್ತಂತೆ. ಅತ್ಯಂತ ಸೂಕ್ಷ್ಮವಾಗುತ್ತೆ. ಇದು ಸಾಧಾರಣ ಸಾಮಾನ್ಯ ವಿಜ್ಞಾನ ದೃಷ್ಟಿಯಿಂದ ನೋಡಿದ್ರು ಕೂಡ ಇದೆಲ್ಲವೂ ಕೂಡ ನಾವೇನು ಚೇರು ಮೇಜು ಅಂತೆಲ್ಲ ನೋಡ್ತೀವಲ್ಲ, ಇದೆಲ್ಲವೂ ಏನಪ್ಪ ಅಂತಂದ್ಬಿಟ್ರೆ ಬೇರೆ ಬೇರೆ ಎನರ್ಜಿ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ ಅವರು. ಎನರ್ಜಿ ಪಾರ್ಟಿಕಲ್ಸ್ ಎಲ್ಲವೂ ಕೂಡ ಎನರ್ಜಿ, ಶಕ್ತಿ. ಆ ಎನರ್ಜಿ ಪಾರ್ಟಿಕಲ್ಸನ್ನೇ ಅದೇನು ಎನರ್ಜಿ ಪಾರ್ಟಿಕಲ್ಸು ಈ ಸ್ಥೂಲ ವಸ್ತುವಾಗಿ ಪರಿವರ್ತನೆಗೊಂಡಿದ್ದಲ್ಲ, ಅದು ಹಾಗೇ ಇದೆ. ಆದರೆ ನಾವು ಮಾತ್ರ ಅದನ್ನು ಟೇಬಲ್ಲು ಚೇರು ಇತ್ಯಾದಿಗಳು ಸ್ಥೂಲ ವಸ್ತುವಾಗಿ ನಾವು ಕಾಣ್ತಾ ಇದ್ದೀವಿ. ಯಾಕೋಸ್ಕರ ಅದನ್ನು ಎನರ್ಜಿಯನ್ನು ನಾವು ಕಾಣ್ತಾ ಇಲ್ಲ? ಎನರ್ಜಿ ನೋಡೋಕ್ಕಾಗೋದಿಲ್ವಲ್ಲ, ನೋಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಅದನ್ನು ಮನಸ್ಸಿನ ಮೂಲಕ ಇದೆಲ್ಲವನ್ನು ಕೂಡ
ಈ ಬೇರೆ ಬೇರೆ ರೂಪಗಳನ್ನು, ನಾಮರೂಪಗಳನ್ನು ಅದರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಎಲ್ಲ ಮನಸ್ಸಿನಲ್ಲೇ ಇರತಕ್ಕಂಥದ್ದು. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚ ಸಚರಾಚರಂ ಅಂತ ಗೌಡಪಾದರು ಹೇಳ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ಬಿಟ್ಟು ಇದು ಯಾವುದು ಕೂಡ ಎಲ್ಲವೂ ಕೂಡ ವಿಶ್ಲೇಷಣೆ ಮಾಡ್ತಾ ಹೋದರೆ ಎಲ್ಲವೂ ಚಿನ್ಮಯನೇ, ಎಲ್ಲವೂ ಚಿನ್ಮಯನೇ. ಯಾವುದೂ ಕೂಡ ಮ್ಯಾಟರ್ ಅಂತಕ್ಕಂಥದ್ದು ಏನು ಉಳಿಯೋದೇ ಇಲ್ಲ ಅಂತ ಹೇಳ್ಬಿಡ್ತೀವಿ. ವಿಜ್ಞಾನಿಗಳು ಕೂಡ ಅದೇ ರೀತಿ ಹೇಳ್ತಾನೆ. ಅವರು ಕಾನ್ಷಿಯಸ್ನೆಸ್ ಅಂತ ಹೇಳೋದಿಲ್ಲ, ಚೈತನ್ಯ ಅಂತ ಹೇಳೋದಿಲ್ಲ, ಅವರು ಎನರ್ಜಿ ಅಂತ ಹೇಳ್ತಾರೆ. ಅವ್ರು ಯಾರೋ ಒಬ್ಬ ಶ್ರೋಡಿಂಗರ್ ಅಂತ ಅವನೊಬ್ಬ ವಿಜ್ಞಾನಿ ಅಂತೆ, ಅವನು ಹೇಳ್ತಾನೆ ಇದೇ ಎನರ್ಜಿ ಆಗಿದ್ರೂ ಕೂಡ, ಎಲ್ಲವೂ ಎನರ್ಜಿನೇ ಆಗಿದ್ರೂ ಕೂಡ ಇದನ್ನು ನಾವು ಸ್ಥೂಲ ವಸ್ತುವಾಗಿ ಕಾಣ್ತಾ ಇದ್ದೀವಲ್ಲ, ಯಾಕೋಸ್ಕರ ಈ ಸ್ಥೂಲ ವಸ್ತುವಾಗಿ ಕಾಣ್ತಾ ಇದೆ? ಮಾಯೆಯಿಂದ ಅಂತ ಹೇಳ್ತಾನೆ. ಮಾಯೆ ಶಬ್ದವನ್ನು ಉಪಯೋಗಿಸ್ತಾನೆ ಅವನು, ಮಾಯೆಯಿಂದ ಕಾಣ್ತಾ ಇದೆ ಅಂತಂದು. ಹಾಗೆಯೇ ಇದೆಲ್ಲವೂ ಕೂಡ ಚೈತನ್ಯ. ಇನ್ನೂ ಮುಂದೆ ಹೋಗ್ಬಿಟ್ಟು ವೇದಾಂತಗಳು ಹೇಳ್ತಾರೆ ಇದೆಲ್ಲವೂ ಕೂಡ ಚಿನ್ಮಯನೇ, ಎಲ್ಲವೂ ಕೂಡ ಚೈತನ್ಯಮಯವೇ. ಆದ್ರೂ ಕೂಡ ನಮಗೆ ಇದೇನು ಕಾಣ್ತಾ ಇದೆ ಅಂತಂದರೆ ಇದು ನಮ್ಮ ಮ್ಯಾಟರಾಗಿ ಕಾಣ್ತಾ ಇದೆ, ಸ್ಥೂಲ ವಸ್ತುವಾಗಿ ಕಾಣುತ್ತೆ, ಸ್ಥೂಲ ಪ್ರಪಂಚವಾಗಿ ಕಾಣ್ತಾ ಇದೆ ಮಾಯೆಯಿಂದ ಅಂತಂದ್ಬಿಟ್ಟು. ಅದರಿಂದ ಇದಕ್ಕೆ ಯಾಕೋಸ್ಕರ ಕಾಣ್ತಾ ಇದೆ, ಯಾಕೋಸ್ಕರ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಹೀಗಾಗಿದೆ ಅಂತ ಅನಾದಿ ಕಾಲದಿಂದ ಇದು ಬಂದ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಅನಾದಿ ಕಾಲದಿಂದ ಬಂದಿದೆ ಅಂತ ಅದೊಂದು ವಿವರಣೆ ಅಲ್ವೇ ಇಲ್ಲ. ನಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಅನಾದಿ ಕಾಲದಿಂದ ಬಂದಿದೆ ಅಂತ ಹೇಳೋದಷ್ಟೇ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ. ಈ ವೇದಾಂತಿನ ಇದಾನಲ್ಲ, ಹಿ ಈಸ್ ಎ ವೆರಿ ಫ್ರ್ಯಾಂಕ್ ಆ್ಯಂಡ್ ಸಿನ್ಸಿಯರ್ ಮ್ಯಾನ್. ಸಿನ್ಸಿಯರ್, ಹಿ ಸೇಸ್ ಐ ಡೋಂಟ್ ನೋ. ಹಿ ಅಡ್ಮಿಟ್ಸ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ನೋ. ದಿ ಇನ್ಎಕ್ಸ್ಪ್ಲಿಕಬಿಲಿಟಿ ಆಫ್ ದಿಸ್ ಫೆನೋಮೆನಾ ಈಸ್ ಕಾಲ್ಡ್ ಮಾಯಾ. ಇದನ್ನೇ ಮಾಯೆ ಅಂತ ಕರೀತಕ್ಕಂಥದ್ದು. ಅದಕ್ಕೋಸ್ಕರ ಮಾಯೆ ಅನಿರ್ವಚನೀಯ ಅಂತ ಹೇಳ್ತಕ್ಕಂಥದ್ದು. ಓಕೆ, ಆದ್ದರಿಂದ ಎಲ್ಲವೂ ಕೂಡ ಮೃಣ್ಮಯ ಚಿನ್ಮಯ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ಬಿಟ್ಟು ನಮಗೆ ಮೃಣ್ಮಯ ಅಂತ ಹೇಳ್ತೀವಿ. ಆಮೇಲೆ ಅದು ನಿಜವಾಗೂ ಕೂಡ ಚಿನ್ಮಯ ವಸ್ತುವಿನೇ ಆಗಿರುತ್ತೆ. ಆದರೆ ಅದು ನಮಗೆ ಮೃಣ್ಮಯ ಕಾಣುತ್ತೆ, ಮ್ಯಾಟರ ಕಾಣಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಶ್ರೀರಾಮಕೃಷ್ಣರು ತುಂಬ ಅಸಹನೆಯನ್ನು ವ್ಯಕ್ತಪಡಿಸ್ತಾರಂತೆ. ಇವನು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು, ಇದು ಮೃಣ್ಮಯ ಅಲ್ಲ ಚಿನ್ಮಯ ಅಂತ ತಿಳಿಸ್ಕೊಡ್ಬೇಕು. ಇಲ್ಲೂ ಒಂದು ವಿಷಯವನ್ನು ನಾವು ಗಮನಿಸಬೇಕಾದ್ದು ಏನು ಅಂತಂದರೆ, ವೈಷ್ಣವ ಸಿದ್ಧಾಂತದಲ್ಲಿ ಭಗವಂತನಿಗೆ 3 ಆವಿರ್ಭಾವಗಳನ್ನು ಹೇಳ್ತಾರೆ, 4 ಆವಿರ್ಭಾವಗಳನ್ನು ಹೇಳ್ತಾರೆ. ಪರ, ವ್ಯೂಹ ಮತ್ತು ಅವತಾರ ಮತ್ತು ಅರ್ಚ ಅಂತಂದ್ಬಿಟ್ಟು. ಪರ ಅಂತಂದ್ಬಿಟ್ಟು ಆತ್ಯಂತಿಕವಾಗಿರ್ತಕ್ಕಂಥ ಸ್ವರೂಪ, ಒಂದು ಆತ್ಯಂತ ಸ್ವರೂಪ. ಆಮೇಲೆ ವ್ಯೂಹ ಅಂತಂದ್ಬಿಟ್ರೆ ಅನೇಕ ರೀತಿಯ ಆವಿರ್ಭಾವಗಳು, ಪ್ರಪಂಚವನ್ನು ಆಳೋದಕ್ಕೋಸ್ಕರವಾಗಿ ಇರ್ತಕ್ಕಂಥ ಅನೇಕ ಆವಿರ್ಭಾವಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಇತ್ಯಾದಿಗಳು, ಇವೆಲ್ಲ ವ್ಯೂಹ ಅಂತ ಕರೀತಾರೆ. ಆಮೇಲೆ ಅವತಾರ ಪುರುಷರಿದ್ದಾರೆ, ಅವರು ರಾಮ, ಕೃಷ್ಣ, ಬುದ್ಧ ಇತ್ಯಾದಿ ಅವತಾರವಿರ್ತಾರಲ್ಲ, ಭಗವಂತನ ಅವತಾರಗಳು, ಅದೊಂದು ಆವಿರ್ಭಾವ, ಅದೊಂದು ಮ್ಯಾನಿಫೆಸ್ಟೇಷನ್. ಇನ್ನೊಂದು ಆವಿರ್ಭಾವ ಉಂಟಂತೆ ಭಗವಂತನದು. ಅದು ಯಾವುದು ಅಂತಂದ್ಬಿಟ್ರೆ, ವಿಗ್ರಹದ ಮೂಲಕ ನಾವು ವಿಗ್ರಹದಲ್ಲಿ ಪೂಜೆ ಮಾಡ್ತೀವಲ್ಲ ಭಗವಂತನನ್ನು, ಆಗ ಆ ಪರಮಾತ್ಮ ಆ ವಿಗ್ರಹದಲ್ಲಿ ಬಂದು ನೆಲೆಸಿಬಿಟ್ಟು ಆ ಪೂಜೆಯನ್ನು ಸ್ವೀಕರಿಸ್ತಾರೆ ಅಂತಂದ್ಬಿಟ್ಟು ಇದಕ್ಕೆ ಅರ್ಚಾವತಾರ ಅಂತ ಕರೀತಾರೆ. ಅರ್ಚಾವತಾರದಲ್ಲಿ ಅದರಿಂದ ಆ ವೈಷ್ಣವರು ಆ ವಿಗ್ರಹವನ್ನು ಅದು ವಿಗ್ರಹ ಅಂತ ತಿಳಿಯೋದಿಲ್ಲ. ಅವರು ಭಗವಂತನನ್ನೇ ನಿಜವಾಗೂ ಕೂಡ ನಾವು ಪೂಜಿಸ್ತಾ ಇದ್ದೀವಿ ಅಂತ ತಿಳ್ಕೊತಾರೆ. ವಿಗ್ರಹವನ್ನು ಆರಾಧನೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋದಿಲ್ಲ ಅವರು. ಭಗವಂತನೇ ಆ ಸಂದರ್ಭದಲ್ಲಿ ಅವರಿಗೆ ಆ ವಿಗ್ರಹವೇ ಪರಮಾತ್ಮ, ವಿಗ್ರಹವೇ ದೇವರು. ಇದನ್ನು ನಾವು ಇದು ಕಲ್ಲಿನ ವಿಗ್ರಹ, ಈ ಕಲ್ಲಿನ ವಿಗ್ರಹದ ಮೂಲಕ ನಾನು ದೇವರನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಂಡ್ರೆ ನಿಜವಾದ ಭಕ್ತಿ ಬರುತ್ತಾ? ಬರೋದೇ ಇಲ್ಲ. ಅದು ಆ ಸಂದರ್ಭದಲ್ಲಿ ಅದೇ ನನ್ನ ಜೀವಂತ ದೇವರು ಆಗಿರಬೇಕು. ಆಗ ಮಾತ್ರ ನನ್ನ ನಿಜವಾದ ನಿಕಟತೆ ಬರ್ತಕ್ಕಂಥದ್ದು. ಅದು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಕ್ಕಳಿಗೆ ನೋಡಿ, ಮಕ್ಕಳಿಗೆ ಬೊಂಬೆ ಆಡ್ತಾರಲ್ಲ, ಆ ಬೊಂಬೆ ಮನುಷ್ಯನ ಬೊಂಬೆ ಆಗಿರ್ಬೋದು, ನಾಯಿ ಬೊಂಬೆ ಆಗಿರ್ಬೋದು, ಏನು ಆ ಬೊಂಬೆ ನಿಜವಾದ ಜೀವಂತವಾಗಿಬಿಡುತ್ತೆ ಆ ಮಕ್ಕಳ ಪಾಲಿಗೆ. ಆ ಜೀವಂತವಾದ ಬೊಂಬೆಯೇ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರವಾಗಿ ಅತ್ಯಂತ ನಿಕಟತೆ, ತಮ್ಮ ಮುದ್ದಿಸ್ತಾರೆ, ಮುತ್ತು ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಅತ್ಯಂತ ನಿಕಟವಾಗಿರುತ್ತದೆ ಈಗ ಅವ್ರ ಪಾಲಿಗೆ. ಆ ರೀತಿ ಅದು ಅವನು. ಹಾಗೆಯೇ ನಾವು ಯಾವಾಗ ಆ ವಿಗ್ರಹವೇ ದೇವರು ಅಂತ ನಾವು ತಿಳ್ಕೊಂಡಿದ್ದಾಗ ಆಗ ಮಾತ್ರ ನಮಗೆ ನಿಜವಾಗಿರ್ತಕ್ಕಂಥ ಐ ದೌ ರಿಲೇಷನ್ಶಿಪ್, ಅದನ್ನ ಹೇಳ್ತಾರೆ ಮಾರ್ಟಿನ್ ಬ್ಯೂಬರ್ ಅಂತಂದ್ಬಿಟ್ಟು 2 ರೀತಿ ರಿಲೇಷನ್ಶಿಪ್ ಹೇಳ್ತಾರೆ. ಐ ದೌ ರಿಲೇಷನ್ಶಿಪ್, ಐ ಇಟ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಐ ಇಟ್ ರಿಲೇಷನ್ಶಿಪ್ ಅಂತಂದ್ಬಿಟ್ರೆ ನಾನು ಮತ್ತು ಅದು ಅಂತಕ್ಕಂಥದ್ದು. ಅದು ಅಂತಂದ್ಬಿಟ್ರೆ ಭಾಳ
ಬೇರೆ, ನನಗಿಂತ ಸಂಪೂರ್ಣ ಬೇರೆ ಆಗಿರ್ತಕ್ಕಂಥ, ಅದಕ್ಕೂ ನನಗೆ ಸಂಬಂಧನೇ ಇಲ್ಲ. ಈ ವಿಗ್ರಹ ಅಂತ ತಿಳ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ಬಿಟ್ರೆ, ಅದು ಕಲ್ಲಿನ ವಿಗ್ರಹ ಅಂತ ತಿಳ್ಕೊಂಡು ನಾನು ಅದು ರಿಲೇಷನ್ಶಿಪ್ ಆಗಿಬಿಡುತ್ತೆ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ನಿಕಟನೇ ಇರೋದಿಲ್ಲ. ಆದರೆ ಐದೌ ರಿಲೇಷನ್ಶಿಪ್ ಇದೆಯಲ್ಲ, ಅದರಲ್ಲಿ ಭಾಳ ನಿಕಟತೆ ಬಂದುಬಿಡುತ್ತೆ, ಭಾಳ ನಿಕಟತೆ ಬಂದುಬಿಡುತ್ತೆ. ಆ ರೀತಿ ವಿಗ್ರಹಾರಾಧನೆ ಮಾಡ್ತಾ ಇರುವಾಗ ಆ ರೀತಿ ನಿಕಟತೆ ಇರಬೇಕು ಅಂತಂದ್ಬಿಟ್ಟು ಅದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಅದಕ್ಕೋಸ್ಕರ ಆದರೆ ಮಾಸ್ಟರ್ ಮಹಾಶಯ ಏನು ಹೇಳ್ತಾರೆ, ಅದು ವಿಗ್ರಹ ಅಲ್ಲ, ಅದು ವಿಗ್ರಹನ ಪೂಜೆ ಮಾಡ್ತಾ ಇಲ್ಲ, ಅದ್ರ ಮೂಲಕ ಭಗವಂತನೇ ಪೂಜೆ ಮಾಡ್ತಾ ಇರಬೇಕು ಅಂತ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಈ ಶ್ರೀರಾಮಕೃಷ್ಣರಿಗೆ ತುಂಬ ಅಸಹನೆ ಉಂಟಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ ಅಸಹನೆಯಿಂದ, ನಿಮ್ಮ ಕಲ್ಕತ್ತಾ ಜನರಿಗೆಲ್ಲ ಇದು ಒಂದೇ ಹುಚ್ಚು, ಕೇವಲ ಲೆಕ್ಚರ್ ಕೊಡೋದು, ಇನ್ನೊಬ್ಬರ ಹೃದಯಕ್ಕೆ ಬೆಳಕು ತರೋದು. ಮೊದಲು ತಮ್ಮ ಹೃದಯಕ್ಕೆ ಯಾವ ರೀತಿ ಬೆಳಕು ತಂದುಕೊಳ್ಳುವುದು ಎಂಬುದರ ಯೋಚನೆಯೇ ಇಲ್ಲ. ಪರರಿಗೆ ತಿಳುವಳಿಕೆ ಕೊಡಲು ಯಾರು ನೀವು? ಭಾಳ ಚೆನ್ನಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣ. ನೋಡಿ, ಈ ಒಂದು ಪ್ಯಾರಾಗ್ರಾಫ್ ತುಂಬ ಚೆನ್ನಾಗಿದೆ. ಈ ಜಗತ್ತು ಯಾರದೋ ಆತ ತಿಳುವಳಿಕೆ ಕೊಡುತ್ತಾನೆ. ಯಾರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೋ, ಸೂರ್ಯ, ಚಂದ್ರ ಮತ್ತು ಮನುಷ್ಯ, ಜೀವಜಂತು ನಿರ್ಮಿಸಿದ್ದಾನೋ, ಜೀವಜಂತುಗಳ ಆಹಾರಕ್ಕೆ ವ್ಯವಸ್ಥೆ, ಬೆಳೆಗಾಗಿ ಮಳೆ, ಪಾಲನೆಗಾಗಿ ತಾಯಿ ತಂದೆ ಇದನ್ನು ಸೃಷ್ಟಿಸಿದ್ದಾನೋ, ತಾಯಿ ತಂದೆಯರಲ್ಲಿ ಪ್ರೀತಿ ಮಮತೆ ತುಂಬಿದ್ದಾನೋ ಆತ ತಿಳುವಳಿಕೆ ಕೊಡುತ್ತಾನೆ. ಇಷ್ಟೊಂದು ಮಾಡಿರುವವನು ಅದೊಂದನ್ನು ಮಾಡಲಾರನೇ? ಒಂದು ಪಕ್ಷ ತಿಳುವಳಿಕೆ ಕೊಡಲು ಅವಶ್ಯಕತೆ ಏನಾದರೂ ತೋರಿ ಬಂದರೆ ಆತನೇ ಆ ಕಾರ್ಯಕ್ಕೆ ಮುಂದೆ ಬರುತ್ತಾನೆ. ಆತ ನಮ್ಮ ಅಂತರ್ಯಾಮಿ. ಅಂದರೆ ನಾವು ಯಾರೂ ತಿಳಿಸ್ಕೊಡೋದು ನಾವ್ಯಾರೂ ಅಲ್ಲ, ನಾವ್ಯಾರು ತಿಳಿಸ್ಕೊಡೋದು, ಉಪದೇಶ ಕೊಡೋದು ನಾವ್ಯಾರು ಅಂತಕ್ಕಂಥದ್ದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ನಮ್ಗೆ ಯಾರೋ ಒಬ್ಬರು ಸ್ವಾಮಿಗಳು ಭಾಳ ಚೆನ್ನಾಗಿ ಹೇಳಿದರು, ಬೇರೆಯವರಿಗೆ ಉಪದೇಶ ಕೊಡೋದು ಅಂತಂದರೆ ನನಗೆ ಬೇಡದೇ ಇರತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ಕೊಡೋದು ಅಂತ ಭಾಳ ಚೆನ್ನಾಗಿ ನನಗೆ ತುಂಬ ಎಷ್ಟೋ ವರ್ಷಗಳ ಹಿಂದೆ ಕೇಳಿದ್ದು. ಅದನ್ನು ಭಾಳ ಇಂಪ್ರೆಸ್ ಆಯ್ತದು. ನಮಗೆ ಅತ್ಯಂತ ಬೇಕಾಗಿರ್ತಕ್ಕಂಥ ವಸ್ತುವನ್ನು ನಾವು ಇನ್ನೊಬ್ಬರಿಗೆ ಕೊಡ್ತೀವಾ? ಕೊಡೋದೇ ಇಲ್ಲ. ನನಗೆ ತುಂಬ ಬಾಯಾರಿಕೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ತುಂಬ ಬಾಯಾರಿಕೆ, ಯಾರೋ ಒಂದು ಲೋಟ ನೀರು ತಂದು ಕೊಡ್ತಾರೆ, ಅದನ್ನು ನೀವು ಎಲ್ರಿಗೂ ಹಂಚ್ತೀವಾ? ಮೊದಲು ನಾನು ಕುಡಿತೀನಿ, ಆಮೇಲೆ ಬೇಕಾದರೆ ಬೇರೆಯವ್ರು ಹಂಚ್ಬೋದು ಅಷ್ಟೇ. ಅಂದರೆ ಬೇರೆಯವರಿಗೆ ಉಪದೇಶ ಮಾಡೋದು ಅಂತಂದುಬಿಟ್ರೆ, ಉಪದೇಶ ಮಾಡ್ತಾ ಹೋಗೋದು ಅಂತಂದ್ರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ನನಗೆ ಅಥವಾ ನಾನು ಮಾಡೋದಕ್ಕೆ ಸಾಧ್ಯವಿಲ್ಲ, ಅದಕ್ಕೋಸ್ಕರ ನಾನು ಬೇರೆಯವ್ರಿಗೆ ಹೇಳ್ತಾ ಹೋಗ್ತೀನಿ ಅಂತ ಅಂದ್ಬಿಟ್ಟು ಮೊದಲು ನಾವು ಅನುಭವಿಸಬೇಕು, ಆಮೇಲೆ ಇತರರಿಗೆ ಕೊಡಬೇಕು ಅಂತಕ್ಕಂಥದ್ದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಮೊದಲು ನಿಮಗೆ ತಿಳುವಳಿಕೆಯನ್ನು ತಗೊಳ್ಳಿ, ನೀವು ಅನುಭವಿಸಿ, ನೀವು ಆನಂದ ಪಡಿ, ಆಮೇಲೆ ಇತರರಿಗೆ ಹೇಳಿ ಅಂತಕ್ಕಂಥ ಇದು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಒಬ್ಬರು ಯಾರೋ ಸಂತರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಇಟ್ ಈಸ್ ಬೆಟರ್ ಟು ಟಾಕ್ ವಿತ್ ಗಾಡ್ ದ್ಯಾನ್ ಟು ಟಾಕ್ ಆಫ್ ಗಾಡ್. ದೇವರ ಬಗ್ಗೆ ಮಾತನಾಡೋದಕ್ಕಿಂತ ದೇವರೊಡನೆ ಮಾತನಾಡೋದು ಒಳ್ಳೆಯದು ಅಂತ. ದೇವರೊಡನೆ ಮಾತನಾಡೋದು ಅಂತ ಅಂದ್ರೆ ಅರ್ಥ ಏನು ಅಂದರೆ ಆ ಭಗವಂತನ ನಿಜವಾದ ಸಂಪರ್ಕವನ್ನು ಇಟ್ಕೊಂಡ್ಬಿಟ್ಟು ಅವನೊಡನೆ ಅವನನ್ನು ನಿಜವಾಗಿ ಅನುಭವಿಸೋದು ಅಂತ ಅರ್ಥ, ನಿಜವಾಗಿ ಅನುಭವಿಸ್ತಕ್ಕಂಥದ್ದು. ಆ ರೀತಿ ಅನುಭವಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಶ್ರೀರಾಮಕೃಷ್ಣರ ಅಭಿಪ್ರಾಯ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಉಪದೇಶ ಕೊಡೋದು ನಾವು ಯಾರೂ ಅಲ್ಲ ಅಂತಂದ್ಬಿಟ್ಟು. ಒಂದು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುವುದು ಸರಿಯಲ್ಲ ಅಂತ ಇಟ್ಟುಕೊಂಡರೂ ಅದರ ಮೂಲಕ ತನ್ನ ಪೂಜೆಯೇ ನಡೆಯುತ್ತದೆ ಎಂಬುದನ್ನು ಆತ ಅರಿಯನೇ. ಅವನಿಗೆ ಗೊತ್ತಾಗುತ್ತೆ, ಭಗವಂತನಿಗೆ ಗೊತ್ತಾಗುತ್ತೆ, ಯಾವ ರೀತಿ ಪೂಜೆ ಬೇಕಾದರೂ ಮಾಡಲಿ, ಅವನು ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ ಅಂತ ಭಗವಂತನಿಗೆ ಗೊತ್ತಾಗೋದಿಲ್ವಾ? ಅವನು ವಿಗ್ರಹದ ಮೂಲಕ ಪೂಜೆ ಮಾಡ್ತಾ ಇರ್ಬೋದು, ಮಣ್ಣಿನ ಮೂಲಕ ಪೂಜೆ ಮಾಡ್ತಾ ಇರ್ಬೋದು, ಮನುಷ್ಯನ ಮೂಲಕ ಪೂಜೆ ಮಾಡ್ತಾ ಇರ್ಬೋದು, ಯಾವುದ್ರ ಮೂಲಕ ಆತ್ಮಧ್ಯಾನ ಮಾಡ್ತಾ ಇರ್ಬೋದು, ಎಲ್ಲ ರೀತಿಯಲ್ಲೂ ನನ್ನನ್ನೇ ಪೂಜಿಸ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗೋದಿಲ್ವಾ? ಅದೇ ರೀತಿ ಅವನಿಗೆ ಅನುಗ್ರಹ ಕೊಡೋದಿಲ್ವಾ? ಇದನ್ನೇ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ತಕ್ಕಂಥದ್ದು. ಒಂದು ಕಥೆಯನ್ನು ಹೇಳ್ತೀನಿ. ಏನಂತಂದರೆ, ರೂಮಿ ಹೇಳಿರ್ತಕ್ಕಂಥದ್ದು, ಜಲಾಲುದ್ದೀನ್ ರೂಮಿ, ಸೂಫಿ ಕತೆ ಇದು. ಮೋಸಸ್ ಅಂತ ಗೊತ್ತಲ್ಲ ನಿಮಗೆ, ಮೋಸಸ್ ಅಂತ, ಅವನು ಬೈಬಲ್ನಲ್ಲಿ ಬರ್ತಕ್ಕಂಥದ್ದು ಶ್ರೇಷ್ಠ ಪ್ರವಾದಿ ಒಬ್ಬ. ಮೋಸಸ್ ಲರ್ನ್ಟ್ ಎ ಲೆಸನ್ ಅಂತ ಕಥೆ ಹೆಸರು. ಮೋಸಸ್ ಒಂದು ಸಾರಿ ಅವನು ಎಲ್ಲೋ ವಾಕಿಂಗ್ ಹೋಗಿದ್ದಂತೆ, ಹಳ್ಳಿಗಾಡಿನ ಪ್ರದೇಶದಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾನೆ. ಒಬ್ಬ ಕುರಿ ಕಾಯೋನು ಹುಡುಗ, ಆ ಹುಡುಗ ಎಲ್ಲ ಕುರಿ ಕಾಯ್ತಾ ಇರ್ತಾನೆ, ಸಂಗೀತವನ್ನು ಹೇಳ್ಕೊಂಡು ಆನಂದವಾಗಿ ಎಲ್ಲ ಓಡಾಡಿಕೊಂಡು ಕುರಿ ಮೇಯಿಸ್ತಾ ಅವನು ಇರ್ತಾನೆ. ಆಮೇಲೆ ಸಂಜೆ ಆಗುತ್ತೆ. ಸಂಜೆ ಆದಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ, ಅವನೆಲ್ಲ ಕುರಿಗಳನ್ನೆಲ್ಲ ಅವನ ಕಡೆ ಬಿಟ್ಬಿಟ್ಟು ಅವನು ಕೈ ಮುಕ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ನಂತೆ ಆ ಹುಡುಗ.
ಭಗವಂತನೇ ನಾನು ನಿನಗೆ ಒಳ್ಳೆಯ ಗಟ್ಟಿಯಾಗಿರ್ತಕ್ಕಂಥ ಕುರಿ ಹಾಲನ್ನು ನಿನಗೆ ಕೊಡ್ತೀನಿ, ನೈವೇದ್ಯ ಕುಡಿ. ನಿನ್ನ ಸ್ನಾನಕ್ಕೆ ಒಳ್ಳೆ ಬಿಸಿನೀರು ತಂದು ಕೊಡ್ತೀನಿ, ಸ್ನಾನ ಮಾಡು. ಆ ಸ್ನಾನ ಮಾಡೋದಾಗ ಮೈ ಹಚ್ಚಿಗೆ ಎಣ್ಣೆ ಹಚ್ಕೊಬೇಕಲ್ಲ, ಎಣ್ಣೆನೂ ತಂದು ಕೊಡ್ತೀನಿ, ಎಣ್ಣೆನೂ ಹಾಕ್ಕೋ, ಸ್ನಾನ ಮಾಡು. ಚೆನ್ನಾಗಿ ನಿನಗೆ ಒಳ್ಳೆ ಊಟ ಬಡಿಸ್ಕೊಡ್ತೀನಿ, ನೀನು ಅದನ್ನು ತಿನ್ನು, ಆನಂದ ಪಡು ಅಂತ ಈ ಥರ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಮೋಸಸ್ ಇದನ್ನು ನೋಡ್ಬಿಟ್ಟು ಅವನಿಗೆ ಒಂದು ಪಟ್ಟು ಕೊಟ್ಟನಂತೆ. ಮೂರ್ಖ, ನೀನೇನು ದೇವರು ಅಂತಂದ್ಬಿಟ್ಟು ನಿನ್ನ ಮನುಷ್ಯನಾಗಿ ಅಂತ ತಿಳ್ಕೊಂಬಿಟ್ಟಿಯ ನೀನು? ದೇವರಿಗೇನು ಬಾಯಿ ಇರುತ್ತಾ, ಕೈ ಇರುತ್ತಾ, ತಲೆ ಇರುತ್ತಾ? ಅವನು ಕುಡಿತಾನ, ಅವನು ಹಾಲು ಕುಡಿತಾನ, ಅವನೇನು ಊಟ ಮಾಡ್ತಾನ? ಎಂಥ ಕಲ್ಪನೆ ನಿಂದು, ಎಂಥ ಹುಚ್ಚು ಕಲ್ಪನೆ ನಿಂದು ಭಗವಂತನ ಬಗ್ಗೆ ಅಂತಂದ್ಬಿಟ್ಟು ಅವನಿಗೆ ಚೆನ್ನಾಗಿ ಬೈತಾನಂತೆ. ಬೈದ್ಬಿಟ್ಟು ಅವನು ಬುದ್ಧಿ ಕಲಿಸ್ಬಿಟ್ಟು ಅವನಿಗೆ ಏನು ಗೊತ್ತಿಲ್ಲ, ಅಯ್ಯೋ ನಾನು ಮಾಡ್ತಾ ಇರೋದು ತಪ್ಪೇನೋ ಅಂತಂದ್ಬಿಟ್ಟು ಅನಿಸ್ಬಿಡ್ತಂತ ಅವನಿಗೆ. ನ ಬುದ್ಧಿ ಭೇದಂ ಜನೇಯತ್ ಅಂತ ಹೇಳ್ತಾರೆ. ಆಗ ಅದು ಮಾಡ್ಕೊಂಬಿಟ್ಟು ನಾನೇನೋ ಜಯ ಸಾಧಿಸ್ತೀನಿ ಅಂತಂದ್ಬಿಟ್ಟು ಅವನು ಮೋಸಸ್ ಆ ಕಡೆ ಹೋಗ್ತಾ ಇರ್ತಾನಂತೆ. ಹೋಗ್ತಾ ಇದ್ದಾಗ ಭಗವದ್ವಾಣಿ ಕೇಳಿಸ್ತಂತೆ ಅವನಿಗೆ. ಅವಾಗ ಹೇಳಿದಂತೆ, ಆ ಭಗವದ್ವಾಣಿ ಕೇಳಿಸ್ಬಿಟ್ಟು ಆ ಭಗವಂತ ಅವನಿಗೆ ಹೇಳಿದಂತೆ, ಎಂಥ ಮೂರ್ಖ ಕೆಲಸ ಮಾಡಿಬಿಟ್ಟೆ ನೀನು, ಆ ಹುಡುಗನ ಶ್ರದ್ಧೆಯನ್ನು ಹಾಳು ಮಾಡಿಬಿಟ್ಟಿಯಲ್ಲ ನೀನು. ಅವನ ಶ್ರದ್ಧೆಯಿಂದ ಅವನು ಮಾಡ್ತಾ ಇದ್ದ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದ, ಅದನ್ನು ಕೆಡಿಸ್ಬಿಟ್ಟಿಯಲ್ಲ, ನೀನು ಎಂಥ ಮೂರ್ಖ ಕೆಲಸ ಮಾಡಿದೆ ನೀನು. ಆ ರೀತಿ ಶ್ರದ್ಧೆಯಿಂದಲೂ ಕೂಡ ಭಗವಂತನ ಕಾಣೋಕ್ಕಾಗೋದಿಲ್ವಾ? ಭಗವಂತ ತೃಪ್ತಿ ಆಗೋದಿಲ್ವಾ? ಅದ್ರ ಮೂಲಕ ಭಗವಂತ ನನ್ನನ್ನೇ ಅವನು ಪ್ರೀತಿಸ್ತಾ ಇದ್ದಾನೆ, ನನ್ನನ್ನೇ ಭಕ್ತಿ ಭಾವದಿಂದ ಕರಿತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ವಾ? ನಾನು ಅದೇ ರೀತಿ ಅವನು ಅನುಗ್ರಹಿಸೋದಿಲ್ವಾ ಅವನಿಗೆ? ನೀನ್ಯಾತಕ್ಕೆ ಅವನ ಶ್ರದ್ಧೆಯನ್ನು ಹಾಳು ಮಾಡಿದೆ ಅಂತಂದ್ಬಿಟ್ಟು ಬೈತಾನಂತೆ. ಇದು ನಿಜವಾಗಿರ್ತಕ್ಕಂಥ ಇದು. ಯಾವುದ್ರ ಮೂಲಕ ನಾವು ಇದು ಮಾಡ್ತೀವಿ ಅಂತಲ್ಲ, ಯಾವ ರೀತಿ ಯಾವ ಭಕ್ತಿ ಭಾವದಿಂದ ನಾವು ಅವನ್ನ ಕರಿತೀವಿ ಅಂತಕ್ಕಂಥದ್ದು ಮುಖ್ಯ. ಇನ್ನೊಂದು ಕಥೆ ಇದೆ, ಕಥೆ ಹೇಳ. ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಕಥೆ ಭಾಳ ಚೆನ್ನಾಗಿದೆ. ಅವರು ಭಕ್ತಿ ಯೋಗದಲ್ಲಿ ಹೇಳ್ತಾರೆ ಈ ಕಥೆಯನ್ನು. ಒಬ್ಬ ಕುರಿಕಾಯಿನ ಹುಡುಗ, ಅವನು ಹೋಗ್ತಾ ಇರದಂತೆ, ಒಂದು ಕಾಡಿನಲ್ಲಿ ಹೋಗ್ತಾ ಇರುವಾಗ ಒಂದು ಮರದ ಕೆಳಗಡೆ ಒಬ್ಬ ಯೋಗಿ ಕೂತಿದ್ದಂತೆ, ಧ್ಯಾನ ಮಾಡ್ತಾ ಇದ್ದಂತೆ. ಏನು ಧ್ಯಾನ ಮಾಡ್ತಾ ಇದ್ರಿ? ಧ್ಯಾನ ಮಾಡೋದು ಅಂತಂದ್ರೆ ಏನು? ಅವ್ನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾನೆ. ಏನಪ್ಪ ಇದು ಅಂತ ಗೊತ್ತಾಗಲಿಲ್ಲ. ಒಂದು ದಿವಸ ಧೈರ್ಯ ಮಾಡಿಬಿಟ್ಟು ಅವ್ರನ್ನ ಎಬ್ಬಿಸ್ಬಿಟ್ಟು ಕೇಳಿದಂತೆ, ನೀವೇನು ಮಾಡ್ತಾ ಇದ್ದೀರಾ ಅಂತನ್ಬಿಟ್ಟು. ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಏನು ಧ್ಯಾನ ಮಾಡ್ತೀರಾ? ನಾನು ಭಗವಂತನ ಕೂಡ ಧ್ಯಾನ ಮಾಡ್ತೀನಿ. ಧ್ಯಾನ ಅಂತಂದ್ರೆ ಏನು, ಭಗವಂತ ಅಂತಂದ್ರೆ ಏನು ಅಂತೆಲ್ಲ ಕೇಳಿದ್ನು. ನೋಡಪ್ಪ, ನಿನಗಿದೆಲ್ಲ ಹೇಳಿದ್ರೆ ಅರ್ಥವಾಗೋದಿಲ್ಲ. ನೀನು ಶಿಕ್ಷಣ ಇಲ್ಲ, ಏನು ಎಜುಕೇಷನ್ ಇಲ್ಲ, ನಿನಗೆ ನಾನು ಎಷ್ಟು ಹೇಳಿದ್ರು ನಿನಗೆ ಅರ್ಥವಾಗೋದಿಲ್ಲ, ನನ್ನ ಕಾಡಿಸ್ಬೇಡ. ಅವನು ಕೇಳೋದಿಲ್ಲ. ಮರುದಿವಸ ಮತ್ತೆ ಬಂದ್ಬಿಟ್ಟು, ದಯವಿಟ್ಟು ನಾನು ತಿಳಿಸ್ಕೊಡಿ, ಧ್ಯಾನ ಅಂತಂದ್ರೆ ಏನು, ಭಗವಂತ ಅಂತಂದ್ರೆ ಏನು, ಎಲ್ಲಿದ್ದಾನೆ, ಏನದು, ನನಗೂ ನಾನು ಮಾಡಬೇಕು ಅಂತ ಅನಿಸುತ್ತೆ, ನಾನು ಹೇಳ್ಕೊಡಿ. ಇಲ್ಲಪ್ಪ, ನಿನಗೆ ಹೇಳ್ಕೊಟ್ರೆ ಆಗೋದಿಲ್ಲ, ನಿನಗೆ ಕುರಿ ಕಾಯ್ಕೊಂಡಿರು, ನೀನು ಸುಮ್ಮನೆ ನನ್ನ ಪೀಡಿಸ್ಬೇಡ, ಹೋಗಪ್ಪ ಅಂತಂದು ಅವನು ಬಿಡೋದಿಲ್ಲ. ಮತ್ತೆ ಮರುದಿವಸ ಬಂತವನ್ನಂತ. ಆಗ ಇವನ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ ಅಂತಂದ್ಬಿಟ್ರೆ, ನೋಡಿ ನಿನ್ನ ಕುರಿ ಮಂದೆ ಇದೆಯಲ್ಲ, ಅಲ್ಲೊಂದು ದೊಡ್ಡದೊಂದು ಕುರಿ ಇದೆ, ಆ ಕುರಿನೇ ಭಗವಂತ, ಗೊತ್ತಾಯ್ತಾ? ಅದನ್ನು ಪೂಜೆ ಮಾಡು, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದಂತೆ. ಇವನು 100% ನಂಬಿಬಿಡ್ತಾನೆ. ಈ ಹುಡುಗ ನಂಬಿಬಿಟ್ಟು ಏನು ಮಾಡ್ತಾನೆ ಅಂತಂದ್ಬಿಟ್ರೆ, ಅವನ ದೊಡ್ಡ ಕುರಿ ಇರುತ್ತೆ, ಆ ಕುರಿಯನ್ನು ಅವನೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ನಂತೆ. ಅವನೇ ಭಗವಂತ, ಕುರಿನೇ ಭಗವಂತ ಅಂತಂದ್ಬಿಟ್ಟು. ನಾನು ಕುರಿಯ ಮೂಲಕ ಭಗವಂತನ ಪೂಜೆ ಮಾಡ್ತೀನಿ ಅಂತಲ್ಲ, ಆ ಕುರಿನೇ ಭಗವಂತ ಅಂತ ಪೂಜೆ ಮಾಡ್ತಾನೆ, ಅದನ್ನೇ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ 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 ಅವನ ಮನಸ್ಸು ನಿಜವಾಗ ಆರಾಧನೆ, ಆ ಶ್ರದ್ಧೆಯಿಂದಾಗಿ ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ನಲ್ಲ, ಅವನ ಮನಸ್ಸು ಅತ್ಯಂತ ಪರಿವರ್ತನೆ ಆಗ್ಬಿಡ್ತು, ಜೀವನದಲ್ಲಿ ಪರಿವರ್ತನೆ ಉಂಟಾಗ್ಬಿಡ್ತು. ಒಂದು ದಿವಸ ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಕಥೆಯನ್ನು. ಒಂದು ದಿವಸ ಅವನಿಗೆ ಓ ಮೈ ಡಿಯರ್ ಚೈಲ್ಡ್ ಅಂತ ಕೇಳ್ತಂತೆ, ಶಬ್ದ ಕೇಳಿಸ್ತಂತೆ. ಇವನು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ, ಕುರಿಯನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಇವನಿಗೆ ಅನಿಸ್ತಂತೆ, ಯಾರಿದು, ಕುರಿ ಮಾತನಾಡೋಕ್ಕೆ ಸಾಧ್ಯ ಇಲ್ವಲ್ಲ. ಕಣ್ಬಿಟ್ಟು ನೋಡಿದಂತೆ, ಕುರಿ ತನ್ನ ಪಾಡಿ ಬ್ಯಾ ಬ್ಯಾ ಅಂತ ಇದೆ, ಅದೇನು ಮಾತಾಡ್ತಾ ಇಲ್ಲ. ಆಮೇಲೆ ಮತ್ತೆ ಪುನಃ ಕಣ್ಣು ಮುಚ್ಕೊಂಡಂತೆ. ಆಮೇಲೆ ಅಂಥದ್ದೇ ಇರ್ತಿ, ಓ ಮೈ ಚೈಲ್ಡ್ ಅಂತ ಕೇಳಿಸ್ತಂತೆ. ಮತ್ತೆ ಕಣ್ಬಿಟ್ಟು ನೋಡ್ತಾನೆ, ಕುರಿ ಸುಮ್ಮನೆ ಇದೆ, ಏನೂ ಇಲ್ಲ. ಆಮೇಲೆ ಈ ಥರ 2-3 ಸತಿ ಆದಮೇಲೆ ಅವನಿಗೆ ಹೊಳಿತಂತೆ, ಅವನಿಗೆ ಒಳಗಡೆ ಭಗವಂತನ ವಾಣಿ ಕೇಳಿಸ್ತಾ ಇರ್ತಕ್ಕಂಥದ್ದು, ಭಗವಂತನ ಅನುಗ್ರಹ ವಾಣಿ ಅವನಿಗೆ ಕೇಳಿಸ್ತಾ ಇದೆ. ಅದರಿಂದ ಅವನು ಸಂಪೂರ್ಣ ತೃಪ್ತನಾಗ್ಬಿಡ್ತಾನೆ, ಆನಂದ ಪರವಶನಾಗ್ಬಿಡ್ತಾನೆ. ಅಯ್ಯೋ, ಭಗವಂತನ ಸಾಕ್ಷಾತ್ಕಾರ ಆಯಿತು, ನನಗೆ ದೇವರೇ ಮಾತಾಡ್ತಾ ಇರೋದು, ದೇವರೇ ನನ್ನನ್ನು ಮಾತಾಡ್ತಾ ಇದ್ದಾನೆ. ಆ ಆನಂದದಿಂದ ಅವನಿಗೆ ಆನಂದ ತಡೆಯೋಕ್ಕಾಗೋದಿಲ್ಲ, ಅವನಿಗೆ ಅಷ್ಟು ಆನಂದ. ಆ ಪರಮಾನಂದದಿಂದ ಎದ್ದು ಓಡಿ ಹೋಗ್ತಾನಂತೆ ಯೋಗಿ ಹತ್ತಿರ. ಅವನೇ ನನ್ನ ಗುರು ತಾನೆ, ಅವರೇ ಹೇಳಿದ್ರಿಂದ ನನಗೆ ಈ ಒಂದು ಸ್ಥಿತಿ ಬಂದಿರತಕ್ಕಂಥದ್ದು. ಅವರಿಗೋಸ್ಕರ ಅವ್ರನ್ನ ಹೊಡೆದ್ಬಿಟ್ಟು ಅವ್ರಿಗೆ ಕಾಲಿ ಬೀಳೋಕ್ಕೆ ಹೋಗ್ತಾನಂತೆ.
ಅವ್ರು ಬರ್ತಾ ಇದ್ದಾನೆ, ದೂರದಿಂದ ಬರ್ತಾ ಇದ್ದಾರಲ್ಲಿ ಗೊತ್ತಾಯ್ತಂತೆ ಇವನಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಅಂದ್ಬಿಟ್ಟು. ಅವನು ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಟ್ಟು, ನಿಮ್ಮಿಂದಾಗಿ ನನಗೆ ಈ ಒಂದು ಅನುಭವ ಆಯಿತು, ನನ್ನ ಜೀವನ ಸಾರ್ಥಕವಾಯಿತು ಅಂತ. ನಾನು ತಮಾಷೆಗೆ ಹೇಳಿದ್ದು ಮಾರಾಯ, ನಾನೇನು ನಿಜವಾಗೂ ಕೂಡ ಅರ್ಥದಲ್ಲಿ ಹೇಳಿದ್ದಲ್ಲ. ನೀವು ತಮಾಷೆಯಾದರೂ ಹೇಳಿರಿ, ನಿಜವಾದ ಅರ್ಥದಲ್ಲಾದರೂ ಹೇಳಿದಿರಿ, ನೀವು ಬೇಕಾದ್ರೂ ಆಗಿರಲಿ, ನೀವೇ ನನ್ನ ಗುರು ಅಂತಂದ್ಬಿಟ್ಟು ಅವರಿಗೆ. ನಾಳೆ ದಿವಸ ಗುರುಪೂರ್ಣಿಮೆ ಅಲ್ವಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.